ಯಾಕೆಂದರೆ ಸಿನಿಮಾ ಹೀರೋಯಿನ್ ಆಗಬೇಕು ಅಂತಂದರೆ ಒಂದೋ ಗ್ಲಾಮರ್ ಹಿಂದೆ ಓಡೋಗ್ತಾ ಇದ್ದೀನಿ, ಅಥವಾ ದುಡ್ಡು ಹಿಂದೆ ಓಡೋಗ್ತಾ ಇದ್ದೀನಿ, ಅಥವಾ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀನಿ, ಅಥವಾ 100% ಕೇಳಿದ್ದೀನಿ. ನಾನು ದೊಡ್ಡ ದೊಡ್ಡ ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ ಆ್ಯಕ್ಟ್ರೆಸಸ್ಗಳೇ ನನ್ನ ಬಗ್ಗೆ ಮಾತಾಡೋದನ್ನು ನಾನು ಕೇಳಿದ್ದೀನಿ. ಫಿನಾನ್ಷಿಯಲಿ ಸಪೋರ್ಟ್ ಸಿಕ್ತಿದ್ದೆ ಅಂತ ಎಷ್ಟೋ ಸ್ಟಾರ್ಸ್ ಅಚೀವ್ ಮಾಡಿದಾಗ ಏನಾಗುತ್ತೆ, ಅಯ್ಯೋ ಅವ್ನು ಊಟನೇ ಕೊಡಲಿಲ್ಲಂತೆ, ಅವ್ನಿಗೆ ಅಲ್ಲಿ ಸೆಟ್ಟಲ್ಲಿ ಅವಮಾನ ಮಾಡೋದಂತೆ, ಅವ್ನು ಎಲ್ಲ ಕೆಲಸ ಮಾಡ್ತಿದ್ದಂತೆ, ಅವನೆಲ್ಲೋ ಲೈಟ್ ಕೆಳಗಡೆ ಕೂತಿದ್ದಂತೆ, ಅವ್ನಿಗೆ ರಾತ್ರಿ ಮಲ್ಕೊಳ್ಳೋಕೆ ಜಾಗ ಇಲ್ಲವಂತೆ. ದಿ ಥಿಂಕ್ ದಟ್ ಇದು ಕಷ್ಟ ಅಂತ. ಅದೇ ಒಂದು ಹೆಣ್ಣು ಮಗು ಇಫ್ ಶಿ ವಾಂಟ್ಸ್ ಟು ಡೂ ವಾಟ್ ಶಿ ವಾಂಟ್ಸ್ ಟು ಡೂ ಅಂತ ಅಂದಾಗ ಮನೆಯಿಂದ ಬಂದ್ಲು ಅಂದರೆ ಮುಗೀತು. ಫಸ್ಟ್ ಥಿಂಗ್ ವಿ ಆಲ್ ಶುಡ್ ಹೋಲ್ಡ್ ಆನ್ ಟು ಹಿಸ್ ಕ್ಯಾರೆಕ್ಟರ್. ಸೊ ಅಲ್ಲಿಗೆ ಮಸಿ ಬಿತ್ತು ಅಂತಂದರೆ ನೀನು ಏನೇ ಜೀವನದಲ್ಲಿ ಸಾಧನೆ ಮಾಡಿದ್ರು ಮುಖಸ್ತುತಿಗೆ ನಿನಗೆ ಮರ್ಯಾದೆ ಕೊಡ್ತಾರೆ ಬಿಟ್ಟರೆ ಹಿಂದಗಡೆಯಿಂದ ದೇವರನಿಗೆ ಮರ್ಯಾದೆ ಕೊಡಲ್ಲ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಅಂತ ತೊಗೊಂಡಾಗ ಬೇಸಿಕ್ ರೈಟ್ಸ್ಗೆ ಓದಾಡ್ತಾ ಇದ್ದೀವಿ. ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಒಂದು ಸಿನಿಮಾ ಮಾಡಿದಾಗ ಹೆಣ್ಮಕ್ಳಿಗೆ ರೈಟ್ಸ್ ಇನ್ನೂ ಬೇಸಿಕ್ ರೈಟ್ಸ್ಗೋಸ್ಕರ ಇನ್ನೂ ಕಷ್ಟಪಡಬೇಕಾ, ಇನ್ನೂ ಓದಾಡಬೇಕಾ, ಇನ್ನೂ ನಡೀತಿದೆಯಾ ಬ್ಯಾಟ್ಲು, ಅಥವಾ ಪರವಾಗಿಲ್ವಾ ಏನೋ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಕ್ವೆಶನ್ ಕೇಳಿದ್ರು. ಸರ್ ನೋ 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 ವಿ ಆರ್ ಸ್ಟಿಲ್ ಫೈಟಿಂಗ್ ಫಾರ್ ದ ಬೇಸಿಕ್ ರೈಟ್ಸ್ ಅಂತಂದೆ. ನನ್ನ ಜೊತೆಗಿದ್ದವರು ಎಲ್ಲಿ ಬೇಸಿಕ್ ರೈಟ್ಸ್ ಎಲ್ಲ ಸಿಕ್ಕಿದೆಯಲ್ಲ, ನನ್ನ ಹೆಂಡ್ತಿಗೆ ನೋಡಿ ನಾನು ಏನೂ ಹೇಳೋದೇ ಇಲ್ಲ, ಅವಳು ಏನು ಬೇಕಾದ್ರೂ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಪರ್ಮಿಷನ್. ದಟ್ಸ್ ದ ಪಾಯಿಂಟ್. ಸೀರಿಯಸ್ಲಿ ಹಾಗೆ ಅನ ಪಾಯಿಂಟ್ ಪೇ ಅಂತ. ಹೇಗೆ ಬೇಜಾರಾಯ್ತು ನನಗೆ ಅಂತಂದರೆ, ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತು ನನ್ನ ಮದುವೆ ಆಗಿರೋ ಫ್ಯಾಮಿಲಿನಲ್ಲಿ ಎಲ್ಲೂ ಡ್ಯಾನ್ಸರ್ಸ್, ನಮ್ಮ ಅತ್ತನೇ ಡ್ಯಾನ್ಸರು. ನನ್ನ ಅಪ್ಪನ ವಾಪಸ್ ಹೋಗಿ ಕೇಳಿ, ಇವಾಗ ಏನು ಹೇಳ್ತೀರಾ, ಹೋಯ್ತಲ್ಲ ನಂದು 15 ವರ್ಷ ಆಯ್ತು ತಾನೆ. ಏನ್ ಯೋಚನೆ ಮಾಡ್ತಿದ್ದೀರಾ, ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದ್ದಾರೆ ಆಕ್ಟರ್, ಡಾನ್ಸರ್, ಇನ್ಫ್ಲುಯೆನ್ಸರ್ ದ ಬ್ಯೂಟಿಫುಲ್ ಶ್ವೇತಾ ಶ್ರೀವಾತ್ಸವ್. ಹಾಯ್ ಸ್ನೇಹಾ, ಥ್ಯಾಂಕ್ ಯು. ಹಾಯ್ ಶ್ವೇತಾ ಅವರೇ, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಅಫ್ಕೋರ್ಸ್ ಕಾಣಿಸ್ತದೆ ಚೆನ್ನಾಗಿದ್ದೀನಿ. ಸೊ ನೀವು ಆರಾಮಾಗಿದ್ದೀರಿ ಅಂತಂದ್ರಿ, ಟೆಲ್ ಅಸ್ ವೈ ದ ಆರಾಮ್. ಆರಾಮಾಗಿ ಯಾಕಿದ್ದೀನಿ ಅಂತಂದ್ರೆ, ಈಗ ಸದ್ಯಕ್ಕೆ ನನ್ನ ಮಗಳು 7 ವರ್ಷ ತುಂಬಿತು. ಸ್ವಲ್ಪ ಅವಳ ಕೆಲಸನ ಅವಳೇ ಮಾಡ್ಕೊಳಕ್ ಶುರು ಮಾಡಿದಾಳೆ. ಹಾಗಾಗಿ ಒಂದು ಸ್ವಲ್ಪ ಬೆಟರ್ ಅನ್ಸ್ತದೆ ಇವಾಗ. ಫಸ್ಟ್ 3-4 ಇಯರ್ಸ್ ಅಂತೂ ಖಂಡಿತವಾಗಿಯೂ ಹ್ಯಾಂಡ್ಸ್ ಆನ್ ಮಾಮ್ಸ್ಗೆ ಗೊತ್ತಿರುತ್ತದು. ವಿಪರೀತ ಕೆಲಸ ಹೆಂಗೆ ಅಂತಂದ್ರೆ ನಮ್ಗೆ ಪುರ್ಸೊತ್ತೇ ಇಲ್ಲ ಅನ್ನೋ ತರ ಕೆಲಸ ಇರುತ್ತೆ. ಸ್ವಲ್ಪ ಹೊತ್ತು ಮಲ್ಕೋಬೋದಾ ನಾನು ಅಂತ. ಆಮೇಲೆ ಮಾಂಟೆಸರಿ ಅಥವಾ ಏನೋ ಕಿಂಡರ್ ಗಾರ್ಡನ್ ಹೋಗಕ್ ಶುರು ಮಾಡ್ತಾರಲ್ಲ, ಒಂದು 5-6 ಇಯರ್ಸ್ಗೆ ಹೀಗೆ ಹೋಗ್ತಾರೆ, ಹಾಗೆ ಬರ್ತಾರೆ. ಸೊ ಹಾಗಾಗಿ ನಮಗೆ ಟೈಮ್ ಹೋಗಕ್ ಬರೋಷ್ಟು 1 ನಿಮಿಷ ಕೂತ್ಕೊಂಡಿದ್ದು ಒಂದು ಕಾಫಿ ಕುಡಿದು ಮುಗಿಯೋಷ್ಟಲ್ಲಿ ಬಂದೇ ಬಿಟ್ಟಿಯಲ್ಲೇ ಅಂತ. ಬಟ್ ನಾವು ಫುಲ್ ಟೈಮ್ ಸ್ಕೂಲ್ ಶುರುವಾಗಿದೆ. ಅಂಡ್ ದೆನ್ ಅವ್ರವ್ರ ಕೆಲಸನ ಅವ್ರವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋ ಒಂದು ಏಜ್ ಈಗ. ಹಾಗಾಗಿ ಆರಾಮನ್ನ ವರ್ಡ್ ಬಂತು ನೋಡಿ. ನಿಮ್ಮ ಮಾತು ಕೇಳ್ತಾಳ? ಕೋರ್ಸ್ ಎಸ್, ಶಿ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಕಿಡ್ಸ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಮಕ್ಕಳಲ್ಲಿ ಕ್ಯಾಟಗರಿಗೆ ಬರೋಂಥ ಮಗು ಅದು. ವೆರಿ ವೆರಿ ಬ್ಲೆಸ್ಡ್, ಟಚ್ ವುಡ್, ವೆರಿ ಲಕ್ಕಿ. ಅದರಲ್ಲೇ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳೇ ಹಾಗೆ ಇಲ್ಲ, ಗಂಡು ಮಕ್ಕಳು ಇರ್ತಾರೆ, ಇಲ್ಲ ಅಂತಿಲ್ಲ. ನಾನು ಹಾಗೇನು ಬಯಸ್ ಏನಿಲ್ಲ, ನನಗೆ ಜೆಂಡರ್ ಬಯಸ್ ಏನಿಲ್ಲ. ಬಟ್ ದ ಥಿಂಗ್ ಈಸ್, ಹೆಣ್ಮಕ್ಳಲ್ಲಿ ಸ್ವಲ್ಪ ಕಾಮನ್ ಫ್ಯಾಕ್ಟರ್ ಅದು. ಅಪ್ಪ ಅಮ್ಮನ ಹೇಳಿದ ಮಾತು ಕೇಳೋದು ಒಂದು ಕಾಮನ್ ಫ್ಯಾಕ್ಟರು. ಯಾಕಂದ್ರೆ ತರಲೆಗಳು ಜಾಸ್ತಿ ಗಂಡು ಮಕ್ಕಳಲ್ಲಿ ನೋಡ್ತೀವಿ ನಾವು. ಆ ತರಲೆ ಅಷ್ಟೇನೆ, ಇನ್ನೇನು ಬಟ್ ಶಿ ಈಸ್ ಅ ವೆರಿ ಗುಡ್ ಕಿಡ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ಟಾರ್ಟಿಂಗ್. ನೀವು ಇವಾಗ ನಿಮ್ಮ ಮಗು ಬಗ್ಗೆ ಹೇಳಿದ್ರಿ. ಹೌ ಆರ್ ಯು ಆಸ್ ಅ ಕಿಡ್? ಆಸ್ ಅ ಕಿಡ್ ತುಂಬ ಅಯ್ಯೋ ಪಾಪದ ಮಗು. ಜಾಸ್ತಿ ತುಂಬ ಹೆದರ್ಪುಕ್ಲಿ ಇನ್ ದ ಸೆನ್ಸ್, ಕತ್ಲಿಗೂ ಹೆದರ್ಕೋತಾ ಇದ್ದೆ, ದೇವಭೂತಗಳಿಗೂ ಹೆದರ್ಕೋತಾ ಇದ್ದೆ, ಇಲ್ಲ ಅಂತಿಲ್ಲ. ಬಟ್ ಜನಗಳಿಗೂ ಹೆದರ್ಕೋತಾ ಮಾತೇ ಆಡ್ತಾ ಇರ್ಲಿಲ್ಲ. ದೆನ್ ಝೀರೋ ಕಾನ್ಫಿಡೆನ್ಸ್, ಝೀರೋ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಅಂಡ್ ದೆನ್ ನನ್ನ ಬಗ್ಗೆ ತುಂಬ ಕೀಳರಿಮೆ. ಅಂಡ್ ದೆನ್ ಈಗ ಹೇಗಿದ್ದೀನೋ ತದ್ದು ವಿರುದ್ಧವಾಗಿದೆ. When and how did that change? I don't know, maybe once I finished my college ಅನ್ಸುತ್ತೆ, ಕಾಲೇಜ್ ಮುಗಿಯೋ ಟೈಮಲ್ಲಿ ನನ್ನ ಗಂಡ ಅಂದರೆ then he was my boyfriend, ಅವನ್ನ ಭೇಟಿ ಮಾಡಿದಾಗ ನನಗೆ ನನ್ನ ಬಗ್ಗೆ ನನಗೆ ತುಂಬ ಪರಿವರ್ತನೆಗಳಾಯಿತು, ಟು ಬಿ ವೆರಿ ಫ್ರ್ಯಾಂಕ್.
He was the one who started telling so many good things about me. ಸೊ ನನಗೆ ಹೌದಾ, ನಾನು ನಿಜವಾಗ್ಲೂ ನೋಡೋಕೆ ಚೆನ್ನಾಗಿದ್ದೀನ, ನನಗೆ ನನ್ನನ್ನು ಯಾರು ಇಷ್ಟಪಡೋರಿದ್ದಾರಾ, ಏನೋ ಈ ಥರದ್ದು ಎಷ್ಟೋ ವಿಚಿತ್ರವಾದ ಸಂಗತಿ ಇದೆ. ಯಾಕೆಂತಂದರೆ ಅವಾಗಲೇ ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ನಾನು ಅದನ್ನೇ ಹೇಳ್ತಿದ್ದೆ. ಜನರಲಿ ನನ್ನ ನೋಡಿದ ತಕ್ಷಣ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಏನು ನಡೆಯುತ್ತೋ ಆ ಥರದ್ದು ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು. ಅದರಲ್ಲೂ ರಂಗಭೂಮಿ ಹಿನ್ನೆಲೆ ಇದೆ ಅಂತ ಯಾರಿಗೆ ಗೊತ್ತಿದೆಯೋ ಅವ್ರಗಳಿಗೆಲ್ಲ ಓಕೆ, ರಂಗಭೂಮಿ ಹಿನ್ನೆಲೆ ಇದೆ ಅಂತಂದರೆ ತುಂಬ ಧೈರ್ಯವಾಗಿರ್ತೀವಿ ಅಥವಾ ತುಂಬ ಔಟ್ ಗೋಯಿಂಗ್ ಇರ್ತೀವಿ, ಬೋಲ್ಡ್ ಆ್ಯಂಡ್ ಯುನೋ ಆ ಥರದ್ದು ಒಂದು ನೋಷನ್ ಇರುತ್ತೆ. ಬಟ್ ಐ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದರೆ ನನ್ನ ತಂದೆ ತಾಯಿಗೆ ಎಸ್ಪೆಷಲಿ ನಮ್ಮ ಅಪ್ಪಗೆ ಹೇಳ್ತೀರಿ, ಈಗ ಆರಾಮಾಗಿ ಮಾತಾಡ್ತೀವಿ. ಸೊ ಹಾಗಾಗಿ ಇವಾಗೇನು ಭಯ ಪಡಿಸ್ತೇನಿಲ್ಲ. ಸೊ ನಾರ್ಮಲ್ ಲೈಫೇ, ನಾರ್ಮಲ್ ಪೇರೆಂಟ್ಸ್ ಎಸ್ಪೆಷಲಿ ನನ್ನ ತಂದೆ ಅಂತ ನಾರ್ಮಲ್ ಆಗೇ ಇರಲಿಲ್ಲ. ಅದಕ್ಕೊಂದು ಕಾರಣ ಇದೆ. ಬಿಕಾಸ್ ಹಾಗೆ ಹೇಳಿದ ತಕ್ಷಣ ನಾನು ಏನೋ ಐ ಆಮ್ ಟ್ರೈಂಗ್ ಟು ಡಿಮೀನ್ ಹಿಮ್ ಅಂತ ಅನ್ನೋ ಥರದ್ದಲ್ಲ. ಹಿ ವಾಸ್ ಅನ್ ಆರ್ಫನ್. ಸೊ ಹಾಗಾಗಿ ನನ್ನ ತಂದೆಗೆ ತಂದೆ ತಾಯಿ ಇರಲಿಲ್ಲ. ಸೊ ಹಾಗಾಗಿ ಅವರು ತಂದೆ ತಾಯಿ ಪ್ರೀತಿನೇ ಇಲ್ದಿರನೇ ನೋಡ್ದಿರನೇ ಬೆಳೆದಂಥವ್ರು. ಆ್ಯಂಡ್ ತುಂಬಾನೇ ಕಷ್ಟದಿಂದ ಬಂದವರು. ಫಿನಾನ್ಷಿಯಲಿ ಆಬ್ವಿಯಸ್ಲಿ ಸಪೋರ್ಟೇ ಇರಲಿಲ್ಲ, ಅನಾಥರಲ್ವಾ. ಸೊ ಹಾಗಾಗಿ ಮನೆ ಯಾರೋ ರಿಲೇಟಿವ್ಸ್ ಯಾರೋ ನೋಡ್ಕೊಂಡಿದ್ದು. ದೆನ್ ಒಂದು ಸ್ವಲ್ಪ ಅವ್ರಿಗೆ ಬುದ್ಧಿ ಬರ್ತಿದ್ದ ಹಾಗೆ ಅವ್ರಿಗೇನೋ ಸಾಧನೆ ಮಾಡಬೇಕು ಅಂತ ಹೇಳಿ ಮನೆಯಿಂದ ಓಡ್ಕೊಂಡು ಬಂದವರು. ಏನೋ ಬೀದಿ ದೀಪದಲ್ಲಿ ಓದ್ದವರು, ಸಾಯಂಕಾಲ ಏನೋ ಈವ್ನಿಂಗ್ ಸ್ಕೂಲ್ಸ್ ಎಲ್ಲ ಇರ್ತಿದ್ದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಓದ್ದವರು, ವಾರಾನ್ನ ಮಾಡಿದವರು. ಸೊ ಈ ಥರದ್ದು ನಮ್ಮ ತಂದೆದು ಅವ್ರದ್ದೇ ಒಂದು ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅವ್ರದ್ದೇ ಒಂದು ಚೈಲ್ಡ್ಹುಡ್ ಟ್ರಾಮಾ ಇದೆ. ಸೊ ಹಾಗಾಗಿ ಐ ನೋ ದ ರೀಸನ್. ಇವಾಗೆಲ್ಲ ಅರ್ಥ ಆಗುತ್ತೆ. ಇವಾಗ ಐ ರಿಯಲಿ ಫೀಲ್ ಬ್ಯಾಡ್ ಫಾರ್ ಹಿಮ್ ಆಲ್ಸೋ. ಎಷ್ಟು ಇನ್ನು ಪ್ರೀತಿ ಹೆಚ್ಚಾಗತ್ತೆ, ಇನ್ನು ಗೌರವ ಹೆಚ್ಚಾಗತ್ತೆ ಅಪ್ಪನ ಬಗ್ಗೆ. ಬಟ್ ಚಿಕ್ಕ ವಯಸ್ಸಲ್ಲಿ ಅದೇನು ಗೊತ್ತಾಗ್ತಿರ್ಲಿಲ್ವೇ ನಮಗೆ. ಸೊ ಏನ್ ಎಫೆಕ್ಟ್ ಆಗಬೇಕು ಆ ಚೈಲ್ಡ್ಹುಡ್ ಅಲ್ಲಿ ಆಗ್ಬಿಟ್ಟಿಲ್ಲ. ಸೊ ಹಾಗಾಗಿ ಆ ಒಂದು ಪರಿವರ್ತನೆ ಆಗ ಟೈಮಲ್ಲಿ ತುಂಬಾ ನನಗೆ ಯಂಗ್ ಬ್ಲಡ್ ಇತ್ತಲ್ಲ, ಏಜ್ ಒಂದು 12 years ಟೀನೇಜ್ ಇಯರ್ಸ್ ಇಂದ ಒಂದು 23-24 ಇಯರ್ಸ್ವರೆಗೂ 10 ವರ್ಷ ತುಂಬ ಸಿಟ್ಟಿದ್ದು, ವಿಪರೀತ ಸಿಟ್ಟು ಅಂತಂದ್ರೆ ಪ್ರಪಂಚದ ಬಗ್ಗೆ ಸಿಟ್ಟು, ನನ್ನ ಬಗ್ಗೆ ನನಗೆ ಸಿಟ್ಟು, ಒಂಥರ ಜೀವನದ ಬಗ್ಗೆ ಸಿಟ್ಟು. ಇಷ್ಟ ಇರಲಿಲ್ಲ, ಏನು ಯಾವುದು ಸರಿ ಹೋಗ್ತಾ ಇರಲಿಲ್ಲ. ಅಂತಂದರೆ ಫಾರ್ ಎಕ್ಸಾಂಪಲ್ ಕಾಲೇಜ್ ಡೇಸಲ್ಲಿ ಹುಡುಗರ ಜೊತೆ ಮಾತಾಡೋದು ತಪ್ಪು, ಹೆಣ್ಮಕ್ಳು ಮಾತಾಡೋದು ಹುಡುಗರ ಜೊತೆ ಅನ್ನೋ ಒಂದು ನೋಷನ್ ಅಲ್ಲಿ ಇರ್ತಿದ್ದೆ ನಾನು. ಎಸ್, ಯಾರು ನಿಮ್ಗೆ ಹೇಳಿಲ್ಲ? I never used to talk to anybody. And then ಏನೋ ಒಂಥರ ನಮಗೆಲ್ಲ ಒಂದು ಕಾನ್ಸೆಪ್ಟ್ ಇತ್ತು ಗೊತ್ತಾ, ದುಡ್ಡು ಬಗ್ಗೆ ಯೋಚನೆ ಮಾಡೋದು ತಪ್ಪು, ಅಥವಾ ಹೆಣ್ಮಕ್ಳು ಬ್ಯೂಟಿ ಕಾನ್ಶಿಯಸ್ ಇದ್ರೆ ತಪ್ಪು, ಏನೋ ಈ ಥರದೆಲ್ಲ ತುಂಬಾ ನ್ಯಾರೋ ಮೈಂಡೆಡ್ ಆಗಿದ್ದೆ ನಾನು. ಬಟ್ ಲೇಟರ್ ವೆನ್ ಐ ರಿಯಲೈಸ್ಡ್ ದಟ್ ಜೀವನ ತುಂಬಾ ಸುಂದರವಾಗಿದೆ. ಒಂಥರ ನೋಡಕ್ ಹೋಯ್ತು ಅಂತಂದ್ರೆ ಎರಡೂ ಫೇಸ್ ಇದೆ ಲೈಫ್ಗೆ. ತುಂಬಾ ಅಗ್ಲಿಯಾಗೂ ಇದೆ, ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಸೊ ಹಾಗಾಗಿ ಆ ಎರಡು ಮುಖ ನೋಡಿದಾಗ ನನಗೆ ಐ ರಿಯಲೈಸ್ ದಟ್ ಲೈಫ್ ಇಸ್ ರ್ಯಾಂಡಮ್. ಇಟ್ ಹ್ಯಾಸ್ ಎವ್ರಿಥಿಂಗ್. All kinds of things are there in this world. So we need to concentrate. If you concentrate on something ugly, if you concentrate on something negative, something bad, either you will contribute towards something negative or bad, or you are the victim ಆಗ್ತೀರಿ. If you try to concentrate more on all good things, all positive things, all happy things, nice things, you will contribute towards this. True. You would want to do something nice to the society. You would want to do something nice for yourself. And then, so when I saw that, I realized that, I started liking myself more. I started loving myself more. And
ಅಫ್ಕೋರ್ಸ್ ಅದಕ್ಕೆ ಹಲವಾರು ಕಾರಣಗಳಿದೆ. ಬೇಕಾದಷ್ಟು ವಿಷಯ ಪ್ರಪಂಚದ ಬಗ್ಗೆ ತಿಳಿತಾ ಹೋದಷ್ಟು ಅಥವಾ ಯೋಚನೆ ಮಾಡ್ತಾ ಹೋದಷ್ಟು and then I used to think deep thinker ಅಂತಾರಲ್ಲ ಆ ಥರ think a lot. ತುಂಬಾ ಅನಾಲಿಟಿಕಲ್ ಮೈಂಡ್, ಲಾಜಿಕಲ್ ಮೈಂಡ್, that is also very difficult to always that constantly the war or the battle is happening inside the mind. True. Is this okay? Is this not okay? And then what is right ಅಥವಾ what is wrong ಅನ್ನೋದಕ್ಕಿಂತ ವೈ, ಹೌ, ವೆನ್, ವೇರ್ ಅಂತ ತುಂಬಾ ಮೈಂಡಲ್ಲಿ ಪ್ರಶ್ನೆಗಳು ನಾವೇ ಕೇಳ್ಕೊಳ್ತಾ ಅದಕ್ಕೆ ಉತ್ತರ ಕಂಡು ಹಿಡ್ಕೊಳಕ್ ಹೋಗ್ತಾ ಸಮ್ಮೋರ್ದವೆ. ಅದು ಹಿರಿಯರದು ಸ್ಪೀಚ್ ಕೇಳ್ತೀವಿ ಅಂತ ಇಟ್ಕೊಳ್ಳಿ. ಅವಾಗೆಲ್ಲೋ ಅಲ್ಲೇನೋ ನಾನು ಐ ಟು ಲುಕ್ ಫಾರ್ವರ್ಡ್. ನಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಯಾರು ಚೀಫ್ ಗೆಸ್ಟ್ಗಳು ಬರ್ತಾರೆ ಅಂತಂದ್ರೆ ಐ ಟು ಲುಕ್ ಫಾರ್ವರ್ಡ್. ಏನಾರು ಇನ್ಸ್ಪೈರಿಂಗ್ ಆಗಿ ಹೇಳ್ತಾರ, ಏನಾರು ಮೋಟಿವೇಟಿಂಗ್ ಆಗಿ ಹೇಳ್ತಾರ, ನಾನು ಏನಾರು ತಗೋಬಹುದು ಅದರಿಂದ. ಐ ವಾಂಟ್ ಟು ಕಮ್ ಔಟ್ ಆಫ್ ಮೈ ಶೆಲ್, ಬಿಕಾಸ್ ನಾನು ನಾರ್ಮಲ್ ಆಗಿ ಇರ್ತಾ ಇರ್ಲಿಲ್ವಲ್ಲ ಕ್ಲಾಸಲ್ಲಿ. ಫ್ರೆಂಡ್ಸ್ಗಳು ಅಂತ ನಮ್ಮ ಗ್ರೂಪ್ ಅಲ್ಲಿ ಇರೋರು ಮಜಾ ಮಾಡೋರು, ಎಂಜಾಯ್ ಮಾಡೋದು, ಅವ್ರು ಎಲ್ಲೋ ಹೋಗೋದು, ಕಾಲೇಜಲ್ಲಿ ಇದ್ದಾಗ ಬಂಕ್ ಹೊಡಿಯೋದು, ಏನೋ ಮಾಡೋದು. ಐ ನೆವರ್ ಇಸ್ ಟು ಡೂ ದಟ್. ನಾನು ಯಾರ ಗ್ರೂಪಲ್ಲಿ ಇರ್ತಾನೆ ಇರಲಿಲ್ಲ. ಇದರ್ ಲೆಕ್ಚರರ್ಸು, ಟೀಚರ್ಸು, ಮೇಡಮ್ ಯಾರು ಒಳ್ಳೆ ಟೀಚರ್ಗಳು ಸಿಕ್ಕರೆ ಅವ್ರುಗಳು ಏನಾರು ಉಪದೇಶ ಮಾಡೋರು, ಏನಾರು ಹೇಳಿದ್ರೆ ಟು ಲಿಸನ್ ಟು ದ್ಯಾಟ್. ಅವ್ರು ತುಂಬ ಸೀರಿಯಸ್ ಆಗಿ ಸೈಲೆಂಟ್ ಆಗಿರೋ ಯಾರು ಸ್ಟೂಡೆಂಟ್ಸ್ ಇದ್ರೆ ಐ ಟು ಬಿ ವಿತ್ ದೆಮ್. ಆಬ್ವಿಯಸ್ ಜಾಸ್ತಿ ಕಾನ್ವರ್ಸೇಷನ್ಗಳು ಆಗ್ತಾ ಇರಲಿಲ್ಲ. ಏನಾರು ಪುಸ್ತಕದ ಬಗ್ಗೆ, ಎಕ್ಸಾಮ್ ಬಗ್ಗೆ, ಓದೋದ್ರ ಬಗ್ಗೆ ಏನಾರು ಇದ್ರೆ ಇತ್ತು ಅಷ್ಟೇ. ಆ್ಯಂಡ್ ದೆನ್ ತುಂಬ ಮೀನ್ ಪೀಪಲ್ನು ಫೇಸ್ ಮಾಡಿದ್ದೀನಿ ನಾನು. ಮೀನ್ ಥಿಂಗ್ಸ್ ತುಂಬ ಫೇಸ್ ಮಾಡಿದ್ದೀನಿ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಮೀನ್ ಔಟ್ ದೇರ್. ದೇರ್ ಆರ್ of course. ಆ್ಯಂಡ್ ದೆನ್ ಅದರಲ್ಲೂ ಒಂದು ಸ್ವಲ್ಪ ನಾವು ಒಂಥರ ಸೆನ್ಸಿಟಿವ್ ಆಗಿದ್ರೆ ಅಥವಾ ಸಾಫ್ಟ್ವೇರ್ ಸೈಡ್ ಅಥವಾ ಇನ್ನಸೆಂಟ್ ಸೈಡ್, ನೈವ್ ಸೈಡ್ ಇದ್ರೆ ನಾವು ಹುಚ್ಚಾಪಟ್ಟೆ ನಮ್ಮನ್ನ ರ್ಯಾಗ್ ಮಾಡಕ್ತಾರೆ. ರ್ಯಾಗ್ ಇನ್ ದ ಸೆನ್ಸ್ ನಾಟ್ ಜಸ್ಟ್ ಕಾಲೇಜ್ ರ್ಯಾಗಿಂಗ್, take that as an advantage. and then advantage ತಗೊಳ್ಳೋರು, and then ತುಂಬಾ ನೋವು ಮಾಡೋರು. and You've been bullied? Yeah, I've been bullied a lot in college. And then so ಅದನ್ನೆಲ್ಲ ಫೇಸ್ ಮಾಡ್ತಾ ಆ ಡೀಪ್ ಥಿಂಕರ್ ಅಂತ ಹೇಳಿದ್ನಲ್ಲ. ಸೊ ಐ ಯೂಸ್ ಟು ತುಂಬ ನನ್ನ ತಂದೆ ಜೊತೆಗೂ ತುಂಬ ಡಿಸ್ಕಷನ್ಸ್ಗಳು ನಡೆಯೋದು. ಬಟ್ ಓನ್ಲಿ ಥಿಂಗ್ ಇಸ್ ಇವಾಗ ಅರ್ಥ ಆಗ್ತಿದೆ ದಟ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಇಸ್ ವೆರಿ ಡಿಫ್ರೆಂಟ್, ಮೈ ಪಾಯಿಂಟ್ ಆಫ್ ವ್ಯೂ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಆ್ಯಂಡ್ ದೆನ್ ಅಮ್ಮ ಹೇಗೆ ಅಂತಂದರೆ ಟಿಪಿಕಲ್, ಅಯ್ಯೋ ಮಕ್ಕಳ ಮಧ್ಯದ ಅಪ್ಪನ ಮಧ್ಯದಲ್ಲಿ ಏನೂ ತೊಂದರೆ ಆಗದಿರಲಿ, ಜಗಳ ಆಗದಿರಲಿ, ಟೆನ್ಷನ್ಗೆ ನೀನು ಮಾತಾಡಬೇಡ ಆ ಥರ ಅಮ್ಮ. ಆ್ಯಂಡ್ ದೆನ್ ಶೀಸ್ ವೆರಿ 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 ಸ್ವೀಟ್, ಲವಿಂಗ್, ಕೇರಿಂಗ್ ಅಮ್ಮ. ಆ್ಯಂಡ್ ದೆನ್ ಅವ್ರ ಮನೆಯಲ್ಲೂ ಅಷ್ಟೇ ಅಲ್ವಾ, 10-15 ಜನ ಮಕ್ಕಳು, ಎಲ್ಲ ಟೆನ್ಷನ್, ಮಧ್ಯದಲ್ಲೆಲ್ಲೋ ಹುಟ್ಟಿದ್ರು, ಎಲ್ಲ ಟೆನ್ಷನ್ ಸಿಕ್ತಿತ್ತು. ಅದು ಅವ್ರ ಅಮ್ಮಂದೂ ಅಷ್ಟೇ ಫಿನಾನ್ಷಿಯಲಿ ಅಂತ ಇನ್ನು ಒಳ್ಳೆ ಸ್ಟ್ರಾಂಗ್ ಫ್ಯಾಮಿಲಿಯಿಂದ ಏನಲ್ಲ. ಸೊ ಅವರು ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಹಾಗಾಗಿ ಅವ್ರದ್ದು ವಿಪರೀತ ಕಷ್ಟಗಳು. ಸೊ ಹೀಗಿರುವಾಗ ಆ ಕಷ್ಟಗಳ ಮಧ್ಯೆ ಬಂದಂಥ ಪೇರೆಂಟ್ಸು, ಆ್ಯಂಡ್ ದೆನ್ ಅವ್ರನ್ನವರೇ ನಮ್ಮದ್ರಲ್ಲೂ ನಮ್ಮ ಜನ್ರೇಷನ್ ಪೇರೆಂಟ್ಸ್ಗಳಂತೂ ತುಂಬ ಜನ ಕೇಳಿರ್ತೀವಿ ನಾವು ಇದನ್ನು. ಅವರೊಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಕ್ಕಿಂತ ಇಟ್ ವಾಸ್ ಲೈಕ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಗಂಡ ಹೆಂಡತಿ ಒಂದು ಸಂಸಾರ, ಅವ್ರು ಏನು ಹೇಳಿ, ಅಪ್ಪ ಏನು ಹೇಳೋ ಕೇಳಬೇಕು, ಅವ್ರು ದುಡ್ಕೊಂಡು ಬರ್ತಾರೆ ಕೇಳಬೇಕು ಅಷ್ಟೇ. ಅಮ್ಮಂದು ಮಾತಿಲ್ಲ, ಇಲ್ಲಿ ನಡೆಯಲ್ಲ. ಏನು ಶಿ ಹರ್ ಸೆಲ್ಫ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಹರ್ ಸೆಲ್ಫ್. ಕರೆಕ್ಟ್. ಸೊ ಹಾಗಾಗಿ ಅದನ್ನ ನಾವು ನೋಡಿದೀನಿ. ದೆನ್ ವೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಫಾರ್ ಮೈ ಸೆಲ್ಫ್, ಐ ರಿಯಲೈಸ್ ದಟ್ ಇಲ್ಲಿ ಯಾರ್ದು ಏನು ತಪ್ಪು ಅಂತಿಲ್ಲ. ಅವರು ಸರಿ ತಪ್ಪು ಅಂತಿಲ್ಲ, ಇವರು ಸರಿ ತಪ್ಪು ಅಂತಿಲ್ಲ. ದ ಸಿಚುವೇಶನ್ ಇಸ್ ಲೈಕ್ ದಟ್, ಅಂಡ್ ದ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇಸ್ ಲೈಕ್ ದಟ್ ಅನ್ನೋದು ಅರ್ಥ ಆಯ್ತು ಆಗ. ಸೊ ವಾಟ್ ಚೇಂಜಸ್ ಐ ವಾಂಟೆಡ್ ಟು ಮೇಕ್ ಇನ್ ಮೈ ಲೈಫ್, ಅಂಡ್ ವಾಟ್ ಐ ಕ್ಯಾನ್ ಬ್ರಿಂಗ್, ವಾಟ್ ಕೈಂಡ್ ಆಫ್ ಚೇಂಜಸ್ ಐ ಕ್ಯಾನ್ ಬ್ರಿಂಗ್ ಆಸ್ ಅನ್ ಇಂಡಿವಿಜುವಲ್ ಟು ದ ಸೊಸೈಟಿ ಅನ್ನೋ ಒಂದು ಯೋಚನೆಗಳು ಶುರುವಾಗಿತ್ತು ಕಾಲೇಜ್ ಡೇಸಲ್ಲಿ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. So it started with you meeting your boyfriend, now husband. So credits to him? Yeah, I can definitely give a lot of credits to him. But see, ನನ್ನೆಲ್ಲ ಪರಿವರ್ತನೆ ಬರಬೇಕು ಅಥವಾ ನನ್ನೆಲ್ಲ ಬದಲಾವಣೆ ಬರಬೇಕು ಅನ್ನೋ ಒಂದು ಅರ್ಜ್ ನನ್ನಲ್ಲಿ ಇಲ್ಲ ಅಂದಿದ್ರೆ ಅದು ಆಗ್ತಾ ಇರಲಿಲ್ಲ. ಯಾರು ಬಂದಿದ್ರು ಇಟ್ ವುಡಂಟ್ ಹ್ಯಾವ್ ಚೇಂಜ್ಡ್. ಟ್ರೂ. ಸೊ ಯಾ, ಸೊ ಐ ಥಿಂಕ್ ನೀವ್ ಹೇಳ್ದಂಗೆ ಅಂದ್ರೆ
ಮುಂಚಿಂದಾನು ಯಾರು ಬಂದ್ರೆ ಇಫ್ ಐ ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಪರ್ಸನ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ ಅಂತ. ಸೊ ಐ ಥಿಂಕ್ ದ್ಯಾಟ್ ಕೈಂಡ್ ಆಫ್ approach to things also helped you. Yes. Maybe. ಯಾಕಂದರೆ ಓಪನ್ ಮೈಂಡೆಡ್ ಆಲ್ವೇಸ್ ಐ ಟು ಲೈಕ್ ಏನಂತಾರೆ ಟು ಲುಕ್ ಫಾರ್ವರ್ಡ್ ಫಾರ್ ಸಮಥಿಂಗ್ ನೈಸರ್, ಮೋಟಿವೇಶ್ನಲ್, ಗುಡ್ ಥಿಂಗ್ಸ್ ಅಲ್ಲ. ಸೊ ಮೈಂಡ್ನ ಯಾವಾಗ ಓಪನ್ ಆಗಿ ಇಟ್ಕೊಂಡಿರ್ತೀವಿ, ಏನೋ ಇಟ್ ಹೆಲ್ಪ್ಸ್, ಆಲ್ವೇಸ್ ಹೆಲ್ಪ್ಸ್. ಸೊ ಹಾಗಾಗಿ ನನಗೆ ಇವತ್ತಿಗೂ ಇಫ್ ಐ ಸಿ ಪೀಪಲ್ ವಿತ್ ಬ್ರಾಡ್ ಮೈಂಡೆಡ್ ನನಗೆ ತುಂಬ ಇಷ್ಟ ಆಗ್ತಾರೆ. ದೋಸ್ ಆರ್ ದ ಕೈಂಡ್ ಆಫ್ ಪೀಪಲ್ ಐ ಲೈಕ್. ಏನೇ ಏಜ್ ಇರ್ಬೋದು, ಅವ್ರ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಅವರು ಫಿಸಿಕಲ್ ಅಪಿಯರೆನ್ಸ್ ಹೇಗೆ ಇರ್ಬೋದು, ಯಾರೇ ಇರ್ಬೋದು, ದೇ ಮೈಟ್ ಬಿ ಎನಿಥಿಂಗ್ ಇನ್ ಅಂಡರ್ ದ ಸನ್, ಬಟ್ ಇಫ್ ದೇ ಆರ್ ಬ್ರಾಡ್ ಮೈಂಡೆಡ್ ಅಲ್ಲ, ಎಷ್ಟು ಇಷ್ಟ ಆಗ್ತಾರೆ ಅಂದರೆ, ಬಿಕಾಸ್ ಐ ಬಿಲೀವ್ ದಟ್ ಇಫ್ ಯು ಆರ್ ಬ್ರಾಡ್ ಮೈಂಡೆಡ್ ಯು ಆರ್ ಆಲ್ವೇಸ್ ಹಂಬಲ್. True. ಯು ಆರ್ ಆಲ್ವೇಸ್ ಹಂಬಲ್. Yeah. Because you are open to things, to accept things, Correct. to accept people The how way they are. Yeah. Yeah. So I like people with broad mind. Yeah. 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 ನೀವು ಹೇಳಿದ್ರಿ that you've been bullied ಅಂತ. Do you want to talk about it? Bullied in the sense, in fact, I don't know, ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪುಸ್ತಕ ಬರೆದಿದ್ದೀನಿ ನಾನು. ಸೊ ಅದರದ್ದು ಟೈಟಲ್ ಇರ್ಬೋದು ಅಥವಾ ಹೌ ದ ಬುಕ್ ಲುಕ್ಸ್ ಅಂತ ಇನ್ನೊಂದು ಜಸ್ಟ್ ಮ್ಯಾಟ್ರ್ ಆಫ್ 10 ಡೇಸಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಈ ತಿಂಗಳೇ ಪುಸ್ತಕ ಇನಾಗ್ರೇಷನ್ ಇಟ್ಕೊಂಡಿದ್ದೀನಿ, ಪುಸ್ತಕ ಲಾಂಚ್ ಇಟ್ಕೊಂಡಿದ್ದೀನಿ. So apart from being an actor, dancer, influencer, you're also a writer. Oh, thank you so much. But dancer ಅನ್ನೋ ವರ್ಡ್ ಯೂಸ್ ಮಾಡಬೇಡಿ, ಒಟ್ಟಿಸ್ಕೊಂಡ್ಬರ್ತಾರೆ ಜನ ನನ್ನ. Why not? ನೀವು dance ಚೆನ್ನಾಗಿ I just love dancing and I enjoy dancing ಅಷ್ಟೇ, but not at all a professional dancer. No, I mean, see, there are certain things that you don't need to be professional about, right? Yeah. Like, I am a singer. Bathroom singer ಆಗಿರ್ಬೋದು ನಾನು. ಸಿಂಗರ್ ಅನ್ನೋ ವರ್ಡ್ ಬಂತ. Yeah, right. You're right. You like dancing? ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ? I don't know. Yeah. So, in fact, there are a lot of ಈ ಡಾನ್ಸ್ ಅಂದಿದ ತಕ್ಷಣ ಒಂದು ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಹುಚ್ಚಾಪಟ್ಟೆ ಇಷ್ಟ, ಲೈಕ್ ಸೋ ಮೆನಿ ಅದರ್ ಗರ್ಲ್ಸ್ ಆರ್ ಬಾಯ್ಸ್ ಔಟ್ ದೇರ್, ಎಸ್ಪೆಷಲಿ ಗರ್ಲ್ಸ್, ಡಾನ್ಸ್ ಅಂದರೆ ಹುಚ್ಚು ಚಿಕ್ಕ ವಯಸ್ಸಲ್ಲಿ. ಹೆಂಗಾರು ಮಾಡಿ ಏನಾದ್ರು ಡಾನ್ಸ್ ಕಲ್ತ್ಕೊಡ್ಬೇಕು, ಅಥವಾ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇ ಡಾನ್ಸ್ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೂ ಐ ಶುಡ್ ಪಾರ್ಟಿಸಿಪೇಟ್ ಅನ್ನೋ ಹುಚ್ಚು. ಯಾವ ಥರ ಡಾನ್ಸರು ಆಗಲಿ, ಕ್ಲಾಸಿಕಲ್ ಡಾನ್ಸ್ ಫಾರ್ಮಿಂದ ಹಿಡಿದು ವೆಸ್ಟರ್ನ್ ಇರ್ಬೋದು, ಅಥವಾ ಎನಿ ಫಾರ್ಮ್ ಆಫ್ ಡಾನ್ಸ್ ಇಷ್ಟ ಅಂದರೆ ಇಷ್ಟ ಇತ್ತು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ, ಐ ಥಿಂಕ್ 4-5 ವರ್ಷ ಮಗುರನ್ನು ಸ್ಕೂಲಲ್ಲಿ ಜಸ್ಟ್ ಸಡನ್ಲಿ ಡಾನ್ಸ್ ಇದೆ, ಕಾಂಪಿಟೇಷನ್ ಇದೆ ಅಂತ ಗೊತ್ತಾದಾಗ ನಮ್ಮಮ್ಮ ನನ್ನ ಮಗಳು ತುಂಬ ಇಷ್ಟ ಅಂದ್ಬಿಟ್ಟು ಬೇರೆ ಯಾರೋ ಡಾನ್ಸ್ ಮಾಡ್ಕೊಂಡು ಬಂದಮೇಲೆ ಅವ್ರ ಗೆಜ್ಜೆ ತೊಗೊಂಡು ನನ್ನ ಕಾಲಿಗೆ ಹಾಕಿ ಸ್ಟೇಜ್ ಮೇಲೆ ಕಳಿಸಿ. ಯಾಕಂದರೆ ನಂಗೆ ಅಷ್ಟು ಹುಚ್ಚು ಡಾನ್ಸ್ ಅಂತಂದರೆ ಹುಚ್ಚು. ಯಾವುದೋ ಒಂದು ಹಾಡು ಹಾಕಿದ್ರು, ಹಳೆ ಕನ್ನಡ ಹಾಡು, ಶುರು ಮಾಡಿದೆ ಡಾನ್ಸ್ ಮಾಡೋದಕ್ಕೆ. ಹೋಲ್ ಸಾಂಗ್ ಡಾನ್ಸ್ ಮಾಡಿದ್ದೀನಿ. ಏನು ಪ್ರಿಪರೇಷನ್ ಇಲ್ಲ, ಎಂಥದಿಲ್ಲ. ಒಂದು 4-5 ಇಯರ್ಸ್. ಈಗಿನ ಕಾಲದಲ್ಲಿ ಮಕ್ಕಳನ್ನ ನೋಡ್ತಿರಲ್ಲ, ಲೈಕ್ ದೇ ಆರ್ ಸೋ ಟ್ಯಾಲೆಂಟೆಡ್. ಸಮ್ ಚೈಲ್ಡ್ ಪ್ರಾಡಿಜೀಸ್ ಎಷ್ಟೋ ಜನ ನೋಡ್ತೀವಿ. ಸೊ ಮೇ ಬಿ ಲೈಕ್ ದಟ್, ಐ ಡೋಂಟ್ ನೋ. ಸೊ ಸರಿ, ಡಾನ್ಸ್ ಅಂತಂದರೆ ಹುಚ್ಚು. ನಮ್ಮಮ್ಮ ಅಲ್ಲೇ ನಮ್ಮ ಸ್ಕೂಲ್ ಎದುರುಗಡೆಗೆ ಒಂದು ಕಥಕ್ ಡಾನ್ಸ್ ಕ್ಲಾಸ್ ಇತ್ತು, ಸೇರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಮನೆಗೆ ಬಂದ ಮೇಲೆ ನಮ್ಮಪ್ಪಂಗೆ ಒಂಚೂರು ಇಷ್ಟ ಇರಲಿಲ್ಲ, ಡಾನ್ಸ್ ಗೀನ್ಸ್ ಎಲ್ಲ ಖಂಡಿತ ಇಷ್ಟ ಇಲ್ಲ. ಸರಿ, ಐ ಡಿಂಟ್ ಹ್ಯಾಪನ್. ಆಫ್ಟರ್ ಫ್ಯೂ ಇಯರ್ಸ್ ನಾನು ಒಂದು ದಿವಸ ಗಡಗಡ ನಡ್ಕೊಂಡು ಬಂದೆ ನಮ್ಮಪ್ಪ ಹತ್ರ, ಕೇಳಪ್ಪ ನಾನು ಡಾನ್ಸ್ ಕ್ಲಾಸ್ಗೆ ಹೋಗಬೇಕು, ಡಾನ್ಸ್ ಕ್ಲಾಸ್ ಸೇರ್ಕೋಬೇಕು ಅಂತ. ಏನಕ್ಕೆ ನಿಂಗೆ ಡಾನ್ಸು ಅಂತಂದರು. ಇಲ್ಲಪ್ಪ ನಂಗೆ ತುಂಬ ಇಷ್ಟ. ಇವಾಗ ನೋಡು, ಯಾರು ಮನೆಗೆ ಬಂದರೆ ಡಾನ್ಸ್ ಮಾಡಿ ತೋರಿಸು ಅಂತ ಕೇಳೋಕ್ಕಾಗತ್ತ? ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ ಅದು, ಬೇಡ. ಆಮೇಲೆ ನಾಳೆ ದಿವಸ ನೋಡಿ, ಇಷ್ಟೆಲ್ಲ ವರ್ಷಗಳೆಲ್ಲ ಕಷ್ಟಪಟ್ಟು ಕಲಿತೀಯ, ನಾಳೆ ಮದುವೆ ಆಗೋವಾಗ ಯಾರೋ ನಿನ್ಗೆ ಮದುವೆ ಆಗೋನು ಅಥವಾ ಅವ್ರ ಫ್ಯಾಮಿಲಿಯವರು ನೋಡಿ ನಮ್ಮ ಹುಡುಗಿ ಡಾನ್ಸ್ ಮಾಡಬಾರ್ದು ಅಂತಂದರೆ ಕಲ್ತಿದ್ದೆಲ್ಲ ವೇಸ್ಟ್ ಆಗತ್ತಾ? ಅದ್ರ ಬದಲು ವೀಣೆ ಕಲಿಯುವಿ ಅಥವಾ ಏನಾದ್ರು ಸಂಗೀತ ಕಲಿ. ಅವಾಗ ನಿನ್ನ ಪಾಡಿಗೆ ನೀನು ಮನೆಯಲ್ಲಿ, ಅಕಸ್ಮಾತ್ ಅವ್ರು ಬೇಡ ಅಂದರೂ ಮನೆಯಲ್ಲಿ ಹಬ್ಬ ಹರಿದಿನ ಅಂತಂದರೆ ನಿನ್ನ ಪಾಡಿಗೆ ನೀನು ಹಾಡ್ಕೋಬೋದು, ಅದು ವೀಣೆ ನುಡಿಸ್ಬೋದು.
ಹೇಗೆ ಬೇಜಾರಾಯ್ತು ನನಗೆ ಅಂತಂದರೆ, ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತು ನನ್ನ ಮದುವೆ ಆಗಿರೋ ಫ್ಯಾಮಿಲಿಯಲ್ಲಿ ಎಲ್ಲರೂ ಡ್ಯಾನ್ಸರ್ಸ್, ನಮ್ಮ ಅತ್ತನೇ ಡ್ಯಾನ್ಸರು. ನನ್ನ ಅಪ್ಪನ ವಾಪಸ್ ಹೋಗಿ ಕೇಳಿ, ಇವಾಗ ಏನು ಹೇಳ್ತೀರಾ, ಹೋಯ್ತಲ್ಲ ನಂದು 15 ವರ್ಷ ತಾನೆ ಅತ್ತೆ ಜೊತೆ ಕೂತ್ಕೊಂಡು ಡಾನ್ಸ್ ಮಾಡೋದಾಗಿತ್ತು. ಪಾಪ. ಬಟ್ ಸಿ ಇದು ಹೇಳಿದ್ರು ನನಗೆ ಅಪ್ಪನ ಬಗ್ಗೆ ಹೇಗೆ ಹೇಳ್ತೀನಿ ನಾನು ಅಂತಾನೂ ಬೇಜಾರಾಗತ್ತೆ. ಬಿಕಾಸ್ ಹಿ ಡಿಡ್ಂಟ್ ನೋ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಪಾಪ. ಇವತ್ತು ಅವ್ರಿಗೂ ಬೇಜಾರಾಗತ್ತೆ, ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಮಾಡ್ಬಿಟ್ನಲ್ಲ, ಹಿಂಗೆ ಅಂದ್ಬಿಟ್ನಲ್ಲ. ಹಿ ಫೀಲ್ಸ್ ಬ್ಯಾಡ್ ಅಬೌಟ್ ಇಟ್ ಬಿಕಾಸ್ ಹಿ ಡಿಡ್ಂಟ್ ನೋ, ಅವ್ರಿಗೇನೆ ಇರಲಿಲ್ವಲ್ಲ ಅಪ್ಪ ಅಮ್ಮ ಟು ಗೈಡ್ ಹಿಮ್. ಸೊ ಇದೆಂಥ ಸಿಚುವೇಶನ್ ಅಂತಂದ್ರೆ, ಯು ಕಾಂಟ್ ಬ್ಲೇಮ್ ಎನಿಬಡಿ. I can't blame. It's the situation. Yes, because I know how it is for him. ಈಗ ಅವ್ರಿಗೆ ಹೇಗೆ ಅನ್ಸುತ್ತೆ ಅಂತಾನೂ ನನಗೆ ಗೊತ್ತು, ಆಗ ಅವ್ರಿಗೆ ಗೊತ್ತಿಲ್ಲ ಅಂತಾನೂ ಗೊತ್ತು. ಬಟ್ ನನ್ನ ಪರಿಸ್ಥಿತಿ ಹೀಗಿದೆ. ಸೊ ಅದಕ್ಕೆ ಲೈಕ್ ಯಾರು ಏನಾರು ಅನ್ಕೊಳ್ಳೋಗಿ ನನಗೆ ಇಷ್ಟ ಏನೋ ಮಾಡೋಕ್ಕಾಗುತ್ತೆ. ನಾನು ಬೇರೆ ಭರತನಾಟ್ಯಂ ಗೀತನಾಟ್ಯಂ ಅಂತೂ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮಲ್ಲಿ, ಸುಮ್ಮನೆ ಮಾನ ಮರದೇ ಹೋಗುತ್ತೆ. ಯಾಕಂದ್ರೆ ವಿ ಡೋಂಟ್ ನೋ ಎನಿಥಿಂಗ್ ಪ್ರೊಫೆಷನಲಿ. ಸೊ ಅದಕ್ಕೆ ಅವಮಾನ ಮಾಡೋ ಬದಲು ಏನೋ ಹುಚ್ಚಾಪಟ್ಟ ಇದು ಇಟ್ಸ್ ಲೈಕ್ ಕಂಟೆಂಪರರಿ ಡ್ಯಾನ್ಸ್ ಏನೋ, ದಟ್ಸ್ ಹೌ ಐ ಆಮ್ ಲೈಕ್ ಡಾನ್ಸಿಂಗ್ ದೇರ್. ಡಾನ್ಸರ್ ಅನ್ಬೋದೋ ಇಲ್ಲೋ ನಂಗೆ ಗೊತ್ತಿಲ್ಲ, ನಾವ್ ಅಂತೀವಪ್ಪ. ನೀವು ಬುಕ್ ಬರ್ದಿ ಅಂತ ಹೇಳಿದ್ರಿ, ವಿಲ್ ಕಮ್ ಟು ದ್ಯಾಟ್. ಬಟ್ ಇವಾಗ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಡಾನ್ಸ್, ಐ ಜಸ್ಟ್ ವಾಂಟ್ ಟು ಆಲ್ಸೋ ಆಸ್ಕ್ ಯು, ಐ ಆಮ್ ಶೋರ್ ಯು ಗೆಟ್ ಅ ಲಾಟ್ ಆಫ್ ನೆಗೆಟಿವ್ ಕಾಮೆಂಟ್ಸ್ ಅಂಡ್ ಲೈಕ್ ಎನಿಬಡಿ ಎಲ್ಸ್. ಮುಂಚೆ ತುಂಬಾ ಸಿಕ್ತಿತ್ತು, ತುಂಬಾ ಕಾಣ್ತಿತ್ತು ನೆಗೆಟಿವ್ ಕಮೆಂಟ್ಸ್. somehow ನೆಗೆಟಿವ್ ಕಮೆಂಟ್ಸ್ ತುಂಬಾ ಕಮ್ಮಿ ಆಗಿದೆ. I don't know why. No, that's all. Even enemies are becoming friends. I need more enemies. I need new enemies ಅಂತನಾ? ಇಲ್ಲ, ಸಿ ನಂದು ಹೇಗೆ ಅಂತಂದ್ರೆ, ಇಫ್ ಯು ಅಬ್ಸರ್ವ್ ಒಂಥರ ಪೈನಿಯರ್ಸ್ ಥರ ನಾವು, ನಮ್ಮ ಜನ್ರೇಷನ್. ಹೇಗೆ ಅಂದರೆ, ಇವಾಗ ನೋಡಿ, ನಾನು ಪ್ರೆಗ್ನೆಂಟ್ ಆದಾಗ ಐ ಥಿಂಕ್ ಐ ವಾಸ್ ದ ಫಸ್ಟ್ ಒನ್ ಬೆಲಿ ಪೇಂಟಿಂಗ್ ಮಾಡಿಕೊಂಡು ಅಥವಾ ಏನಂತಾರೆ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿ ಹಾಕಿದ್ದು ಮಾಡಿದ್ದು ಎಲ್ಲ. ಐ ಥಿಂಕ್ ಅವಾಗಿನ್ನೂ ಏನೋ ಅಂತ ಟ್ರೆಂಡಿಂಗ್ ಅಲ್ಲಿ ಏನಿರಲಿಲ್ಲ. ಐ ಸ್ಟಾರ್ಟೆಡ್ ಇಟ್. ಇವಾಗ ಎಲ್ಲದಕ್ಕೂ ಫೋಟೋ ಶೂಟ್. ಅವಾಗ ಎಷ್ಟು ಉಗುದು ಬರ್ದಿದ್ದಾರೆ ಅಲ್ಲಿ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ. ನಾವು ಈಚ್ ಅಂಡ್ ಎವ್ರಿಬಡಿ ಆರ್ ಲೈಕ್ ಪ್ಲಾನಿಂಗ್ ಗ್ಯಾರಂಟಿ. ಸೊ ಬಟ್ ಸಿ ಐ ಹ್ಯಾವ್ ಸೀನ್ ದೋಸ್ ಥಿಂಗ್ಸ್. ಇನ್ಫ್ಯಾಕ್ಟ್ ನಾನ್ಸು ಶುರು ಮಾಡುವಾಗ್ಲೂ ಅಷ್ಟೇ, ಇಫ್ ಯು ಅಬ್ಸರ್ವ್ ಐ ಸ್ಟಾರ್ಟೆಡ್ ಇಟ್. ಅಟ್ಲೀಸ್ಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇನ್ನು ಯಾರು ಶುರು ಮಾಡಿರ್ಲಿಲ್ಲ, ನಾನು ಶುರು ಮಾಡಿದ್ದೆ ಆಗ. ಯಾಕೆಂತಂದ್ರೆ ಸಿ ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್, ಫಸ್ಟ್ 20 years ಆಫ್ ಮೈ ಲೈಫ್ ಎಷ್ಟು ಇಂಟ್ರೋವರ್ಟ್ ಇದ್ನೋ, ಅಥವಾ ಎಷ್ಟು ಹಿಂಜರಿತಿದ್ನೋ, ಅಥವಾ ಬೇರೆಯವ್ರಿಗೋಸ್ಕರ ಬೇರೆಯವ್ರು ಏನು ಅನ್ಕೋತಾರೆ ಅಂತ ತಲೆ ಕೆಡಿಸ್ಕೊತಿದ್ನೋ. ಆಫ್ಟರ್ ದಟ್ ಅನದರ್ 8-10 years it went into some other kind of struggle because I wanted to make my own mark in the film industry and a lot of other chaotic things. In that journey I became a rebel. So I understood that we have one life. ಒಂದು ಇಷ್ಟು ವರ್ಷ ಇದೆ ನಮಗೆ ಬದುಕೋಕ್ಕೆ. ದಟ್ಸ್ ದ ಓನ್ಲಿ ಥಿಂಗ್ ವಿ ಹ್ಯಾವ್. ನಮ್ದು ಅಂತ ಸಿಗೋದು ನಮ್ಮ ಟೈಮ್ ಅಷ್ಟೇ, ಬಿಟ್ರೆ ಏನೇನೋ ಸಿಕ್ಕಲ್ಲ ನಮಗೆ. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಏನೂ ಪರ್ಮನೆಂಟ್ ಅಲ್ಲ. ಇನ್ನೊಂದು 30-40 ವರ್ಷ 50 ವರ್ಷ ಆದ್ಮೇಲೆ ಐ ಡೋಂಟ್ ನೋ ಏನೋ ಯಾರು ನೆನ್ಪಿಟ್ಕೋತಾರೆ ಅಂತ. ಸೊ ಹೀಗಿರುವಾಗ ಮೇಕ್ ದ ಮೋಸ್ಟ್ ಆಫ್ ಇಟ್. ಅಷ್ಟು ಗೊತ್ತು ನನಗೆ. ಸೊ ದಟ್ಸ್ ಹೌ ಯಾರೇ ಏನೇ ಅಂದರೂ ಆ ಕ್ಷಣದಲ್ಲಿ ಮೇ ಬಿ ಅಯ್ಯೋ ನೋಡಿ ಹೀಗಂತಿದ್ದಾರೆ ಅಂತ ಒಂದು ಕ್ಷಣ ಅನ್ಸೋದು. ಯಾವಾಗ ಒಂದು 10 years ಬ್ಯಾಕ್ ಅಲ್ಲೋ ಒಂದು ಸ್ವಲ್ಪ ಮನಸ್ಸಿಗೆ ನಾಟಕ ಬಂದರೆ then I used to think that I'm going back to my same teenage days. I'm hurt so much in those days. I was hurt so much that ಅಂದ್ರೆ ಈಗ ಯಾರೇನು ಹೇಳಿದ್ರು ಇನ್ನೂ ಮ್ಯಾಟ್ರ್ ಆಗಲ್ಲ. ಯಾವ ಪಾಯಿಂಟ್ ಯಾವ ಲೆವೆಲ್ಗೆ ಅಂತಂದ್ರೆ ಐ ಆಲ್ಮೋಸ್ಟ್ ಗೆಟ್ ಸ್ಕೇರ್ಡ್ ದಟ್ ಯಾರು ಅಪ್ರಿಷಿಯೇಟ್ ಮಾಡಿದ್ರು ಅದು ಮ್ಯಾಟರ್ ಆಗದಿರೋ ಲೆವೆಲ್ ಹೊಟ್ಟೋಗುತ್ತಾ ಅಂತ ಆಗುತ್ತೆ ಅನ್ಸುತ್ತೆ. ಬಿಕಾಸ್ when it becomes numb, even appreciation doesn't matter anymore ಅಲ್ವಾ. ಹಂಗಾಗ್ಬಿಟ್ರೆ ಕಷ್ಟ ಅಂತಾನು ಭಯ ಆಗುತ್ತೆ ಅನ್ಸ್ತೀನಿ ನನಗೆ. ಬಿಕಾಸ್ ಒಂದಷ್ಟು ದಿವಸ
ಖುಷಿ ಆಗೋದು. ಇಫ್ ಅಯ್ಯೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ನೀವು ಅಂತಂದಾಗ ಲೈಕ್ ಫುಲ್ ಖುಷಿ ಆಗೋದು. Nowadays I realize that ಯಾರಿಗೂ ಹೇಳ್ತಾ ಇರ್ತಾರೆ ಅದನ್ನ ಅಂತ. ಸೊ does it even really mean ಅಥವಾ ಬರೀ ಮುಖಸ್ತುತಿ ಹೇಳ್ತಾ ಇದಾರ ಅಂತಾನು ಒಂದೊಂದ್ಸತಿ ಕ್ವೆಶನ್ ಮಾರ್ಕ್ ಬರುತ್ತೆ. ಬಟ್ ಲೈಕ್ ಡೋಂಟ್ ಥಿಂಕ್ ಟು ಮಚ್. ಲೈಕ್ ಫೀಲ್ ದಟ್ ಅವ್ರು ಆನೆಸ್ಟ್ ಆಗಿ ನಿನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಎಂಜಾಯ್ ದಟ್ ಮೊಮೆಂಟ್ ಅಷ್ಟೇ. And if somebody is trying to say something negative or somebody is trying to put you down, I feel bad for them actually. Because ಇದನ್ನ ನನ್ನ ಕಾಲೇಜಲ್ಲೂ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ. ನಾಟ್ ನಾವು ಈಗ ಸೋಷಿಯಲ್ ಮೀಡಿಯಾ ಬಂದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದಾರೆ, ಈಗ ಎಲ್ಲೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀರಿ ಅನ್ನೋದಲ್ಲ. ಇನ್ ಮೈ ಕಾಲೇಜ್ ಐ ಹ್ಯಾವ್ ಟೋಲ್ಡ್ ದಿಸ್ ಆ್ಯಕ್ಚುಲಿ. ನನ್ನ ಜೊತೆಗೆ ಒಬ್ಬ ಸಿಸ್ಟರ್ ಇದ್ರು. ಸಿಸ್ಟರ್ ನಾನು ಓದಿದ್ದು ಕ್ರಿಶ್ಚಿಯನ್ ಮಿಷನರಿ ಕಾಲೇಜಲ್ಲಿ. ಸೊ ಅಲ್ಲಿ ಒಬ್ರು ಸಿಸ್ಟರ್ ಮತ್ತೆ ನನ್ನ ಸಿಸ್ಟರ್ ಅವರು ಡಿಫ್ರೆಂಟ್ ಕ್ಲಾಸ್ಗಳಿಗೆ ಹೋಗಿ ಏನೋ ಅದೇ ಅವರು ದೇವ್ರ ಬಗ್ಗೆ ಅಥವಾ ಬರೋದು ಪ್ರೀಚ್ ಮಾಡೋದು. ಒಂದೆರಡು ಸತಿ ನನ್ನ ಬೇರೆ ಏನೋ ಹೆಲ್ಪ್ಗೋಸ್ಕರ ಕೇಳಿದೆ. ಸೊ ಅವಾಗ ನಾನು ಸ್ವಲ್ಪ ಏನಂತಾರೆ ಈ ಚಾರಿಟಿ ವರ್ಕು ಅದು ಇದೆಲ್ಲ ಚಿಕ್ಕ ವಯಸ್ಸಿಂದಾನೂ ಇದೆ ನನ್ನ ಜೀವನದಲ್ಲಿ. ಸೊ ಹಾಗಾಗಿ ನಾನು ಏನೇ ನನ್ನ ಕಡೆಯಿಂದ ಏನಾದ್ರು ಸಹಾಯ ಮಾಡೋಕ್ಕೆ ಸಾಧ್ಯ ಇದ್ರೆ ಸೊಸೈಟಿಗೋಸ್ಕರ ಇಷ್ಟು ಬಿ ಇದೆ ಕಾಲೇಜ್. ಸೊ ಸಿಸ್ಟರ್ ಜೊತೆ ಹೋಗಿದ್ದೆ. ಆ್ಯಂಡ್ ಕ್ಲಾಸಲ್ಲಿ ಅವರು ಏನೋ ಹೇಳ್ತಿದ್ರು. ಅವ್ರು ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತಮಿಳ್ನವರು. ಬಟ್ ಆಗಷ್ಟೇ ಇಂಗ್ಲೀಷ್ ಕಲಿತಿದ್ರು. ಪಾಪ ಪೂರ್ ಬ್ಯಾಕ್ಗ್ರೌಂಡಿಂದ ಬಂದವರು, ಕನ್ವರ್ಟ್ ಆಗಿದ್ರು, ಇಂಗ್ಲೀಷ್ ಕಲಿಯೋಕ್ಕೆ ಕಷ್ಟಪಟ್ಟಿದ್ರು. ಆ ಕ್ಲಾಸಲ್ಲಿ ನಾನು ಹಿಂದೆ ನಿಂತ್ಕೊಂಡಿದ್ದೆ. ಏನೋ ಬುಕ್ಸ್ ಸಪ್ಲೈ ಮಾಡಬೇಕಿತ್ತು, ನೋಟ್ಸ್ ಎಲ್ಲ ಸಪ್ಲೈ ಮಾಡಬೇಕಿತ್ತು. ಸೊ ಐ ವಾಸ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್ ಟು ಹೆಲ್ಪ್ ಹರ್. ಸೊ ಅಲ್ಲೊಂದು ರೋನಲ್ಲಿ ಒಂದಷ್ಟು ಜನ ಮಕ್ಕಳು ಏನು ಮಾಡಿದ್ರು, ನಡ್ಕೊಂಡು ತಮಾಷೆ ಮಾಡ್ಕೊತಾ ಇದ್ರು. ನಾನು ಸುಮ್ಮನೆ ನಿಂತಿದ್ದೆ. ನಾನು ನೋಡ್ಬಿಟ್ಟು ಹೇಳಿದ್ರು ಇಂಗ್ಲೀಷ್ ಮಾತಾಡೋಲ್ಲ ನೋಡಿ ಅಂತ. ಆಮೇಲೆ ಅವ್ರಿಗೆ ಅದನ್ನೇ ಹೇಳಿದೆ. ನಾನು ಕಾಲೇಜಲ್ಲಿ ಇದ್ದೆ, ನಾನು ಓದ್ತಿದ್ದೆ. ಅವ್ರಿಗೆ ಹೇಳಿದೆ, ಆ ಬಗ್ಗೆನೂ ಆ ಥರ ಆಡ್ಕೋಬೇಡಿ. ಅವ್ರ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿಲ್ಲ, ಅವ್ರು ಹೇಗೆ ಬೆಳೆದಿದ್ದಾರೆ ನಮಗೆ ಗೊತ್ತಿಲ್ಲ. ಸೊ ಅಷ್ಟು ಈಸಿಯಾಗಿ ಏನೋ ಜಸ್ಟ್ ಆ ಕ್ಷಣದಲ್ಲಿ ನಾವು ನಗ್ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಯಾರನ್ನೋ ಹೀಯಾಳಿಸ್ಕೊಂಡು ನಗದಿದೆಯಲ್ಲ, ಆ ನಗು ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ದಟ್ಸ್ ವಾಟ್ ಐ ಫೀಲ್ ಅನ್ಸುತ್ತೆ. ನಿಮ್ಮ ಇಷ್ಟ ಅಂತ ನಾನು ಹೇಳಿದೆ ಅವ್ರಿಗೆ. ಬಿಕಾಸ್ ನಾನು ಕಾಲೇಜಲ್ಲಿದ್ದೆ, ಐ ವಾಸ್ ಆಲ್ಸೋ ಯಂಗ್ ಓನ್ಲಿ. ಆ್ಯಂಡ್ ದೆನ್ ಆ ಮಕ್ಳಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಒಬ್ಳಂತೂ ಅವಳು ಕಣ್ಣು ನೀರು ತುಂಬ್ಕೋತಾಳು, ಕಣ್ಣು ತುಂಬ ನೀರು ತುಂಬ್ಕೋತು. ಆ್ಯಂಡ್ ಇಸ್ ಲೈಕ್ ಥ್ಯಾಂಕ್ ಯು, ಹೌದು ನೀವು ಹೇಳಿದ್ದು ಕರೆಕ್ಟು ಅಕ್ಕ ಅಂತ. ಆ್ಯಂಡ್ ಸೊ ಆ ಟೈಮಿಂದನೂ ಅಷ್ಟೇ ನನಗೆ ಇವಾಗ ಯಾರು ಏನಾರು ನೆಗೆಟಿವ್ ಆಗಿ ಹೇಳಿದ್ರೆ ಅಂದರೆ ಲೈಕ್ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡಿಕೊಂಡು ನಮ್ಮನ್ನು ನಾವೇ ಏನೋ ಬಿ ಪಿ ರೈಸ್ ಮಾಡ್ಕೊಳಕ್ಕಿಂತ ನೋ ಯಾವ ಸಿಚುವೇಶನ್ ಇದ್ದಾರೋ, ಎಲ್ಲಿದ್ದಾರೋ, ಯಾರು ಏನು ಹೇಗೆ, ಅವ್ರ ಮೆಂಟಲ್ ಸ್ಟೆಬಿಲಿಟಿ ಎಂಥದ್ದು, ವಿ ಡೋಂಟ್ ನೋ ಎನಿಥಿಂಗ್. ಸೊ ಹಾಗಾಗಿ ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್. ಅವ್ರು ಹೇಳಿದ್ರು ನಾವು ಸಮಾಧಾನ ಮಾಡ್ಕೊಳ್ಳದೆ ಇರಲಿ, ಏನು ಮ್ಯಾಟ್ರ್ ಆಗಲ್ಲ. ಸೊ ಐ ಥಿಂಕ್ ಅಲ್ಲಿ ರಿಯಾಕ್ಷನ್ನೇ ಬೇಡ ಅನ್ಸುತ್ತೆ. ಬೆಟರ್ ದಟ್ ಅವ್ರು ಒಂಥರ ಅನ್ನೋದು ಬೇಡ, ಅಥವಾ ನಾವು ಸಮಾಧಾನ ಮಾಡ್ಕೊಳ್ಳೋದು ಬೇಡ. ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್. It is chaotic. Life is chaotic. ಎಲ್ಲ ಪರ್ಫೆಕ್ಟ್ ಆಗಿ ನೀಟಾಗಿ ಇರಕ್ಕಂತೂ ಆಗಲ್ವ. ಸೊ ಆ ಥರದವ್ರು ಇದ್ರೇನೆ ಈ ಥರದವ್ರ ಬೆಲೆ. ಸೊ ಹಾಗಾಗಿ ನಮ್ಗೆ ಹೇಗೆ ಬೇಕೋ ನಾವು ಹಾಗಿರೋದು. You comment what you want. It's okay. ಇನ್ನರ್ ಪೀಸ್ ಮ್ಯಾಟರ್ ಆಗುತ್ತೆ. ಬಟ್ ಹಾಗೆ ಇವಾಗ ನನಗೆ ಇನ್ನೊಂದೇನು ಗೊತ್ತಾ, ಏನಾದ್ರು ಕಾನ್ಫಿಡೆಂಟ್ ಆಗಿ ಏನಾರು ಇಂಥದ್ದೇ ಅಂತ ಹೇಳಕ್ ಹೋದಾಗ there are a lot of conflicts happening inside the mind only. See, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಫೇರ್ ಯಾವ್ದು ಅನ್ಫೇರ್ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಜಿಜ್ಞಾಸೆ ಬಂದ್ಬಿಡುತ್ತೆ. ಆಧ್ಯಾತ್ಮಿಕವಾದಂಥ ಚಿಂತನೆ.
ಸೊ ಹಾಗಾಗಿ ಮೇ ಬಿ ಇಟ್ ಟೇಕ್ ಅಸ್ ದೇರ್ ಅಂತ ನನಗನ್ಸುತ್ತೆ. ಸೊ ಐ ಡೋಂಟ್ ನೋ, ಈ ವಿಷಯದ ಬಗ್ಗೆ ನನಗೆ ಸ್ಟೇಟ್ಮೆಂಟ್ ಕೊಡೋಕ್ಕಂತೂ ಭಯ ಆಗುತ್ತೆ. ಐ ಡೋಂಟ್ ನೋ, ಯು ಸ್ಕೇರ್ಡ್ ಬಿಕಾಸ್ ಇನ್ನು ಅಷ್ಟರ ಮಟ್ಟಿಗೆ ನಾನು ಯಾರಿಗೂ ಇದು ಹೀಗೆ ಅಂತ ಅನ್ಸುತ್ತೆ ಅಂತ ಹೇಳಷ್ಟು ನಾನೇ ಅರ್ಥ ಮಾಡ್ಕೊಂಡಿದ್ದೀನೋ ಇಲ್ವೋ. ಐ ಆಮ್ ಟ್ರೈಂಗ್ ಟು ಫಿಗರ್ ಔಟ್, ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. So maybe another I might take when I feel that okay enlightenment ನನಗಾದಾಗ maybe I can tell. Okay. So ಆ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ನೂ ಇದೆ ನಾನು. ಓಕೆ ಓಕೆ, ಒಂದು ಹೊಸ ವರ್ಡ್ ಕಲಿಸಿದ್ದಕ್ಕೆ ಥ್ಯಾಂಕ್ ಯು. ಜಿಜ್ಞಾಸೆ. Yes. ನೀವು ಹೇಳಿದ್ರಿ ಬುಕ್ ಬರ್ದಿದ್ದೀರಾ ಅಂತ. ಟೆಲ್ ಅಸ್ ಅಬೌಟ್ ಇಟ್. ಬುಕ್ ಓಕೆ. ನಾನು ಸಿನಿಮಾ ರಂಗಕ್ಕೆ ಮದುವೆ ಆದ ನಂತರ ಎಂಟ್ರಿ ನೀಡಿದ್ದು. And it was almost next. Not at all actually. I think history of Indian cinema ಅಂತೂ ನಾನು ಕೇಳಿದ್ದಿಲ್ಲ, ಆಕ್ಚುಲಿ ಕೇಳಿದ್ದಿಲ್ಲ. ಬೇರೆ ಮಾಡ್ಕೊಂಡು ಕಂಟಿನ್ಯೂ ಮಾಡಬಹುದು, ಇಲ್ಲ ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ರೋಲ್ ಮಾಡ್ಕೊಂಡಿದ್ದು ಸಿನಿಮಾನಲ್ಲಿ ಮೇ ಬಿ ಮದ್ವೆ ಲೀಡ್ ರೋಲ್ ಮಾಡೋರು ಇರಬಹುದು, ಸಮ್ ವೆರಿ ರೇರ್. ಅಥವಾ ಇದು ಏನೋ ಸಪೋರ್ಟಿಂಗ್ ರೋಲ್ಗಳು ಮಾಡಿದವರು ಇದ್ದಾರೆ. ಬಟ್ ಆಸ್ ಅ ಲೀಡ್ ಪ್ರೊಟಾಗನಿಸ್ಟ್ ಅದು ಕಮರ್ಷಿಯಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಅಂತಂದ್ರೆ ಮದುವೆ ಆಗೋಗಿತ್ತು. ಸೊ ಐ ಎಂಟರ್ಡ್ ಇಂಟು ಫಿಲ್ಮ್ ಇಂಡಸ್ಟ್ರಿ ಓನ್ಲಿ ಆಫ್ಟರ್ ಮ್ಯಾರೇಜ್. ಸೊ ಇಟ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಥಿಂಗ್ ಫಾರ್ ಮೀ. ಆಗ ಇದೊಂದು ವಾಟ್ 2 decades ಬ್ಯಾಕ್ ಇದು ಥಾಟ್ ಬಂದಿದ್ದು ನನಗೆ, ನಾನು ಫಿಲ್ಮ್ ಮಾಡಬೇಕು ಅಂತ. ಸೊ ಇದೇನಪ್ಪ ನನಗೆ ಅಂತಂದ್ರೆ ಒಂದು ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಅಂತಾನು ಅನ್ಸಲ್ಲ, ಅಟ್ ದ ಸೇಮ್ ಟೈಮ್ ನನ್ನ ಬಗ್ಗೆ ನನಗೆ ಹೆಮ್ಮೆನೂ ಇದೆ. ಯಾಕೆ ಅಂತಂದ್ರೆ ಒಂದು ಹೆಮ್ಮೆ ಯಾಕೆ ಅನ್ಸಲ್ಲ ಅಂತಂದ್ರೆ ನಾನು ಒಬ್ಬಳೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ವಿಷಯ, ಖುಷಿ ಪಡೋಂಥ ವಿಷಯ ಅಲ್ಲ ಅದು. ವೈ ಇಸ್ ದಿಸ್ ನಾಟ್ ನಾರ್ಮಲ್ ಫಾರ್ ಅದರ್ ವಿಮೆನ್ ಅಂತ ಅನ್ಸುತ್ತೆ ಅಲ್ವಾ? And at the same time at least I did it ಅಂತ ಖುಷಿನೂ ಆಗುತ್ತೆ. I mean I feel proud. When I can do it, anybody can do it. So it's as simple as it is. But ಯಾರು ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಸಿನಿಮಾ ರಂಗ ಅಂತಂದ್ರೇನೆ ಒಂದು ಭಾವನೆ ಇದೆ. ಇದೆ ಸಿನಿಮಾದವರ ಅಥವಾ ಸಿನಿಮಾ ಫೀಲ್ಡ್ಗೆ ಎಂಟರ್ ಆಗೋದು ಅಂತಂದ್ರೆ ಅಯ್ಯೋ ನಮ್ಮಂತವ್ರಿಗೆ ಯಾಕಪ್ಪ ಬೇಡ ಅದೆಲ್ಲ ಸುಮ್ಮನೆ ಏನೋ ಅನ್ನೋದು ಒಂದು ಭಾವನೆ ಈಗ ಹೇಗಿದೆಯೋ ಅವಾಗಲೂ ಹಾಗೆ ಇತ್ತು. And that's what I faced. And ನಾನು past 10 ವರ್ಷದಿಂದ ಎಲ್ಲೇ ಚೀಫ್ ಗೆಸ್ಟ್ ಆಗೋ ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಈ ವಿಷಯ ಹೇಳಿದಾಗ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗಿದೆ ಒಂದು. And then ನನ್ನ ಹೇಗೆ ಐ ಮೀನ್ ಎವ್ರಿ ಟೈಮ್ ನಾನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಓದ್ಗಡೆಗೆಲ್ಲ, ಬಿಕಾಸ್ ಇಟ್ಸ್ ಸಮಥಿಂಗ್ ವೆರಿ ಬಿಗ್. It was definitely not an easy thing to crack it. And then ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ, ಹೇಗಾಯ್ತು, ಯಾಕಾಯ್ತು, and then ಅದ್ರ ಜೊತೆಗೆ women in cinema ಜನರಲಿ ಮದುವೆ ಆದ್ಮೇಲೆ ಇರಬಹುದು, ಮಗು ಆದ್ಮೇಲೆ ಇರಬಹುದು, ಅಥವಾ ವಿಮೆನ್ ಕ್ಯಾರೆಕ್ಟರ್ಸ್ ಇರಬಹುದು, ಅದ್ರಲ್ಲೂ ಒಂದು ಸಣ್ಣ ಮಾರ್ಕೆಟ್ ಆಗಿತ್ತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಫ್ಕೋರ್ಸ್ ಇವತ್ತಿನ ದಿವಸ ಪ್ಯಾನ್ ಇಂಡಿಯಾ ಲೆವೆಲ್ ಹೋಗಿದೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ವಿ ಆಲ್ ಆರ್ ವೆರಿ ಪ್ರೌಡ್ ಅಂಡ್ ಹ್ಯಾಪಿ ಅಬೌಟ್ ಇಟ್. ಬಟ್ ಆಗ ಒಂದು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಸಿನಿಮಾ ರಂಗ, ಸಿನಿಮಾ ಜಗತ್ತು ಅಂತಂದ್ರೆ ಅಂತ ಸೇಫ್ ಪ್ಲೇಸ್ ಅಲ್ಲ ಅನ್ನೋದೇ ತುಂಬಾ ಜಾಸ್ತಿ. ಈಗ ಪರವಾಗಿಲ್ಲ, ಎಷ್ಟೋ ಬೆಟರ್. ಯಾಕಂದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್, ನ್ಯೂ ಕಮರ್ಸು, ಡೂಯಿಂಗ್ ಸಮ್ ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್ ಅಂಡ್ ಎಜುಕೇಟೆಡ್ ಗರ್ಲ್ಸ್ ಆರ್ ಕಮಿಂಗ್. ಅಂಡ್ ಬೇರೆ ಫೀಲ್ಡ್ಗಳಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ರಿಯೇಟಿವ್ ಅದರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಎಲ್ಲ ಕಡೆಗೂ ನಾವು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಸಿನಿಮಾ ರಂಗದಲ್ಲಿ ನೋಡ್ತಾ ಇದೀವಿ. ಖುಷಿ ಆಗುತ್ತೆ. ಈಗ ಪರವಾಗಿಲ್ಲ. ಬಟ್ ವೆನ್ ಐ ಸ್ಟಾರ್ಟೆಡ್ ಆಗ ಇಟ್ ವಾಸ್ ವೆರಿ ಕಿಯಾಟಿಕ್. ಅಂಡ್ ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕಂತೂ ಇಟ್ ವಾಸ್ ಲೈಕ್ ಇಂಪಾಸಿಬಲ್. ಈಗ ನಾನು ಮಾಡಲಿಂಗ್ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಥವಾ ನನಗೆ ಯಾರು ಪರಿಚಯ ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಅವರು, ಅದರಲ್ಲೂ ಕಮರ್ಷಿಯಲ್ ಫಿಲ್ಮ್ ಮೇಕರ್ಸ್ ಅಂತೂ ಯಾರೂ ಗೊತ್ತಿದ್ದಿಲ್ಲ. ಅಂಡ್ ದೆನ್ ಐ ವಾಸ್ ಆಲ್ರೆಡಿ ಮ್ಯಾರಿಡ್. ಅದಕ್ಕಿಂತ ಮುಂಚೆ
ಟೆಲಿವಿಷನ್ ಬೇರೆ ಮಾಡ್ಬಿಟ್ಟಿದೆ, ಟೆಲಿವಿಷನ್ ಸೋಪ್ಸ್ ಒಂದೆರಡು ಮೂರು, ಲೀಡ್ ರೋಲ್ ಅಂತ ಏನು ಮಾಡಿಲ್ಲ, ಒಂದೇ ಮಾಡಿದ್ದಷ್ಟೇ ಲೀಡ್ ರೋಲ್, ಮಿಕ್ಕೆಲ್ಲ ಸಣ್ಣ ಪುಟ್ಟ ರೋಲೇ ಮಾಡಿದ್ದು. ಸೊ ಅದೆಲ್ಲ ತುಂಬಾ ಎಫೆಕ್ಟ್ ಆಯ್ತು ನನಗೆ, ತುಂಬಾ ತೊಂದರೆ ಆಯ್ತು ನನಗೆ. And personal life ಹೇಗೆ ಮ್ಯಾನೇಜ್ ಮಾಡಿದೆ, because I was already married, right? So ಅಲ್ಲಿ ಹೇಗಾಯ್ತು, ಅಲ್ಲಿ ಯಾಕಂದ್ರೆ ಬೇರೆ ಕರಿಯರ್ಸ್ಗೂ ಚಾಲೆಂಜಸ್ ಇದೆ ಹೆಣ್ಮಕ್ಳಿಗೆ. ಹಾಗಿರುವಾಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಅದರಲ್ಲೂ ಲೀಡ್ ಪ್ರೊಟಾಗನಿಸ್ಟ್ ಆಗಿ ನಾನು ಇರಲೇಬೇಕು ಅಂತ ಹಠ ಮಾಡಿದಾಗ, ನನ್ನನ್ನೇ ಯಾರು ಚೂಸ್ ಮಾಡಿದಾಗ ನಾನೇ ಚೂಸ್ ಆಗಿದ್ದೆ. very very difficult journey, the hardship what all I faced ಅಂತಂದ್ರೆ I thought that I should document this, ಇದ್ರ ಬಗ್ಗೆ ಹೆಚ್ಚಿನ ಜನಕ್ಕೆ ಅಥವಾ ಮುಂದೆ ಯಾವಾಗಲಾರು ಒಂದು ರೆಕಾರ್ಡ್ ಆಗಿರ್ಲಿ. ಅವಾಗ್ಲೇನೆ to talk about, or something to discuss about, or something to thought provoking ಅಂತಾರಲ್ಲ ಆ ಥರ. So that's what I felt. So ಹಾಗಾಗಿ ಅದರಲ್ಲಿ ಪುಸ್ತಕ ಬರೆಯುವಾಗ ನನಗೆ ಇನ್ನೊಂದು ಏನಿಸ್ತು ಅಂತಂದ್ರೆ, as an individual, ನಮ್ಮ ಚೈಲ್ಡ್ಹುಡ್ ಡೇಸ್ ಇರ್ಬೋದು, ನಮ್ಮ ತಂದೆ ತಾಯಿಯ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಹೇಗಾಗುತ್ತೆ, ನಮ್ಮ ಮಕ್ಕಳ ಮೇಲೆ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರಿರುತ್ತೆ. ಯಾಕೆಂತಂದ್ರೆ ನಾನು ಒಂದು abnormal parenting ಅಲ್ಲಿ ಬೆಳೆದಿರೋದ್ರಿಂದ I always had this thing in my mind. parenting ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಾನು, ವಿಪರೀತ ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನನ್ನ ಸುತ್ತ ಇರೋ ಎಲ್ಲೋ ಫ್ರೆಂಡ್ಸ್ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು, ಅಥವಾ whoever, I used to observe their parents and how ಅವ್ರು ಹೇಗೆ ಬೆಳೀತಿದ್ರು, ಅವ್ರು ಹೇಗೆ ಒಂದು ಮಾರಲ್ ಸಪೋರ್ಟ್ ಇರ್ಬೋದು ಅಥವಾ ಎನಿ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ದೇರ್ ಪೇರೆಂಟ್ಸ್ ಹೇಗೆ ಸಿಗ್ತಿತ್ತು, ಅಂಡ್ ದೆನ್ ನನಗೆ ಎಲ್ಲಿ ಲ್ಯಾಕ್ ಆಗ್ತಿತ್ತು, ಅಂಡ್ ದೆನ್ ನನಗಾಗಲಿ ಅಥವಾ ನನ್ನ ಮೈ ಬ್ರದರ್ ಫಾರ್ ಹಿಮ್ ಟು, ಅಂಡ್ see there are so many things I feel that these are the things which I always think about, or I always want to talk about in the society. ಸುಮ್ಮನೆ ಎಲ್ಲೋ ಹೋಗಿ ಒಂದು ಮೈಕಲ್ಲಿ ಮಾತಾಡುವಾಗ ಒಂದು 2 ನಿಮಿಷ ಹೇಳ್ತೀನಿ, ಅದೆಲ್ಲೋ ಎಲ್ರಿಗೂ ಓ ಅಂತ ಅಷ್ಟೇ ಮರ್ತು ಹೋಗ್ತಾರೆ. ಅದ್ರ ಬದಲು I should write it down and try to figure out what is what, and then ಏನಾರು ಅಕಸ್ಮಾತ್ ಯಾವ್ದಾದ್ರು ಹೆಣ್ಮಕ್ಳಿಗೆ ಒಂದು 3-4 ಹೆಣ್ಮಕ್ಳಿಗಾರೋ ಅದರಿಂದ ಒಂದು ಇನ್ಸ್ಪಿರೇಷನ್ ಸಿಕ್ಕಿದ್ರೆ, ಅಥವಾ if they get motivated, it's such a big thing. I'll feel so happy about it. Even if one person, it makes a difference to one person. Yes. Yeah. It's worth it. Yes. So ಹಾಗಾಗಿ that was the only intention ನನಗೆ ಈ ಪುಸ್ತಕ ಬರೆಯಕ್ಕೆ, that it should be because ನಾನು ಹಾಗಿದ್ನಲ್ಲ, I used to look for some motivational speech, somebody every day basis ಅಲ್ಲಿ ಇವತ್ತಿಗೂ we look forward for actually. ಒಂಥರ all the emotional baggages we carry on our shoulders every morning without our knowledge, we want something ಈ ದಿವಸನ ಪುಷ್ ಮಾಡಕ್ಕೆ, ಈ ದಿವಸನ ಒಳ್ಳೆ ರೀತಿನಲ್ಲಿ ತಗೊಂಡು ಹೋಗಕ್ಕೆ. we look forward for something nice, look around. ಯಾಕಂತಂದ್ರೆ like scrolling on phone, we see so many things without our knowledge. Subconsciously it will be affecting us. It will be like really affecting us. ಅಯ್ಯೋ ಯಾರು ಏನೋ ಮಾಡ್ತಿದ್ದಾರೆ, ನಾನು ಏನು ಮಾಡ್ತಾ ಇಲ್ಲ. And 90% of the time Instagram ಅಲ್ಲಿ or social media for that matter, good things only they put up, right? And they're all happy things, they're only happy things. So ನೋಡುವಾಗ ಓ ಇವ್ರು ಏನೋ ಮಾಡ್ತಾ ಇದ್ದಾರೆ, ಇವ್ರು ಅಲ್ಲಿ ಹೋಗ್ತಾ ಇದ್ದಾರೆ, that is what we are seeing. What I mean, individuals life ಅಲ್ಲಿ something good if it is happening, they will yeah, that is what mostly is on social media. ನಾನು ಸುತ್ತಾಡ್ತಾ ಇದ್ದೀನಿ is on social media. ಸುತ್ತಾಡಕ್ ನಾನು ಏನೇನೆಲ್ಲ ಮಾಡಿದೆ is not there on social media, right? So ನಾವು ನೋಡುವಾಗ ಬೇರೆಯವ್ರದ್ದು, ಓ ವಾ ಇವರು ಎಷ್ಟೊಂದು ಏನೇನೋ ಮಾಡ್ತಾ ಇದ್ದಾರೆ, ಇವ್ರು ಎಲ್ಲ ಕಡೆ ಹೋಗ್ತಾ ಇದ್ದಾರೆ is what we see. So ಅದಕ್ಕೆ I think ನಾವು ಎಷ್ಟು ಆನೆಸ್ಟ್ ಆಗಿರ್ತೀವಿ, ರಿಯಲಿಸ್ಟಿಕ್ ಆಗಿ ತೋರಿಸ್ತೀವಿ, we connect to people ಅಂತ ಅನ್ಸುತ್ತೆ ಈಗಿನ ಜನರೇಷನ್ಗೆ. that's what I feel. ಯಾಕೆಂದ್ರೆ everybody wants to see the reality, to relate to it. That's right. But I feel that everything is there. It's just that what you all look, ನಿಮ್ಮ focus ಎಲ್ಲಿದೆ, and then what you're trying to
attract. That's what you see while scrolling. It's there. Everything is there. Actually, to be very frank, everything is there on social media. ಇಂಥದ್ದು ಅಂತದ್ದು ಅಂತಿಲ್ಲ. Everything is there. ಇರ್ಬೇಕಾದಕ್ಕಿಂತ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಅದು ಇನ್ನೊಂದೇನಂತಂದ್ರೆ ವರ್ಲ್ಡ್ ವೈಡ್ ಇನ್ಫಾರ್ಮೇಶನ್ ಇದೆ ನಮ್ಗೆ. ವರ್ಲ್ಡ್ ವೈಡ್. ಸೊ ಹಾಗಾಗಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾವು randomly ಯಾರ್ದೋ ಮನೆಯಲ್ಲಿ ಏನೋ ನೋಡ್ತಾ ಇರ್ತೀವಿ. ಬೇರೆ ಯಾವುದೋ ದೇಶದಲ್ಲಿ ಯಾರ್ದೋ ಮನೆಯಲ್ಲಿ. ಸೊ ನಮಗೆ ಇವ್ರ ಕಲ್ಚರ್ ಹೇಗಿದೆಯಾ, ಓಕೆ ಇವ್ರ ಫ್ಯಾಮಿಲಿನಲ್ಲಿ ಹೇಗಿದೆಯಾ, ಇವರು ಮಾಡ್ತಾರಾ, ಇವ್ರ ಹೇಗಿದೆಯಾ ಅಂತ ಲೈಕ್ we know like the whole world, just random things are happening everywhere. So ಹಾಗಾಗಿ I think that it's just what you want to see, you're looking at it ಅಷ್ಟೇ. ಕರೆಕ್ಟ್. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲದ್ರೆ ಅದನ್ನ ನಾ ಹೇಳಿದಾಗೆ ಒಂಥರ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ನಮ್ಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ತುಂಬಾ ಎಫೆಕ್ಟ್ ಆಗುತ್ತೆ ಅದು. ನಮ್ಗೆ ನಾವು ಅನ್ಕೋಬೋದು ನನಗೇನೋ ಎಫೆಕ್ಟ್ ಆಗಲ್ಲಪ್ಪ, ನಾನು ತುಂಬಾ ಸ್ಟ್ರಾಂಗ್ ಅಂತ. ಬಟ್ ಯು ಡೋಂಟ್ ನೋ. ಯಾಕೆಂತಂದ್ರೆ ಮನುಷ್ಯನ ಮನಸ್ಸು ಎಂಥದ್ದು ಅಂತಂದ್ರೆ ಎಷ್ಟೇ ಸ್ಟಡಿ ಮಾಡಿದ್ರು ಅಷ್ಟು ಅರ್ಥ ಮಾಡ್ಕೊಳಕ್ ಆಗದಿರೋಂಥದ್ದು. ಇಟ್ಸ್ ಲೈಕ್ ಸೋ ಮಿಸ್ಟೀರಿಯಸ್. ಸೊ ಹೀಗಿರುವಾಗ ನಮ್ಮಂಥ ಕಾಮನ್ ಪೀಪಲ್ ನಮ್ಮಂಥವ್ರಿಗಂತೂ ವಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಡೀಪ್ ಡೌನ್ ಇನ್ಸೈಡ್. ವಿ ಗಾಟ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಂತ ನನಗನ್ಸುತ್ತೆ. ದಟ್ಸ್ ದ ರೀಸನ್ ಲೈಕ್ ತುಂಬ ಏನ್ ನಡೀತಿದೆ ಪ್ರಪಂಚದಲ್ಲಿ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಡ. ಐ ಮೀನ್ ಇಟ್ಸ್ ಲೈಕ್ ನಾಟ್ ನೀಡೆಡ್. ಅಷ್ಟು ತಿಳ್ಕೊಂಡ್ರೆ ಸಾಕು. ಅಂಡ್ ದೆನ್ ಎಕ್ಸ್ಟ್ರಾ ಇಸ್ ನಾಟ್ not needed. Really, we don't need so much information in life. Unnecessary information, let's see what is necessary, unnecessary antanu ivaga each person. Yeah, that's what I told. Like I'm in this battle right now. Yeah. That so what is this or what is that? ಅನ್ನೋ ಒಂದು ಝೋನ್ ಅಲ್ಲಿ ಇದೀನಿ ನಾನೀಗ. ಸೊ ಐ ಡೋಂಟ್ ನೋ ವಾಟ್ ಇಸ್ ನೆಸೆಸರಿ ಆರ್ ವಾಟ್ ಇಸ್ ಅನ್ನೆಸೆಸರಿ ಫಾರ್ ಅಸ್. ಬಟ್ ಓನ್ಲಿ ಥಿಂಗ್ ಇಸ್ ಲೆಸರ್ ದ ಬೆಟರ್. ಟ್ರೂ. ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಇಲ್ಲಿ ನೋವ್ತಾ ಇದೆ ಅಂದ್ರೆ ವಿ ವಿಲ್ ಸ್ಟಾರ್ಟ್ ಗೂಗ್ಲಿಂಗ್. ದಟ್ ವಿಲ್ ಟೇಕ್ ಅಸ್ ಟು ಇದು ಈ ಸಿಂಪ್ಟಮ್, ಈ ಟ್ರೀಟ್ಮೆಂಟ್, ಇದು ವಿಚ್ ಇಸ್ ನಾಟ್ ನೀಡೆಡ್. ದಿಸ್ ಇಸ್ ನಾಟ್ ವಾಟ್ ಯು ಆರ್ ಸಪೋಸ್ ಟು ಡೂ. ನೋವ್ತಿದ್ಯಾ, ಒಂದೆರಡು ದಿನ ನೋಡಿ, ಇನ್ನ ನೋಡ್ತಿದ್ಯಾ, ಗೋ ಟು ದ ಡಾಕ್ಟರ್, ಹಿ ವಿಲ್ ನೋ. ರೈಟ್? ಗೂಗಲ್ ಗಿವ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಇನ್ನೊಂದು ಏನಾಗಿದೆ ಗೊತ್ತಾ ಸ್ನೇಹ, ಡಾಕ್ಟರ್ಗಳೇ ನಂಬಕ್ಕಾಗ್ತಾರೆ. ಗೂಗಲ್ ನಂಬಲ, ಡಾಕ್ಟರ್ ನಂಬಲ. ನಿಜವಲ್ಲ ಸುಮ್ಮನೆ ದುಡ್ಡು ಕೀಳಕ್ಕೋಸ್ಕರ ನನ್ನ ಅಡ್ಮಿಟ್ ಮಾಡೋಗೋಗ್ತಿದ್ದಾನ ಅಥವಾ ನಿಜವಲ್ಲ ನನ್ನ ಕಾಯಿಲೆ ಇದೆಯಾ? Actually, I agree. So that's where we are now. That's where we are because we have so much information and we've gone through because of the corruption. So the world itself is so corrupted that ಈ ಮನಿ ಪವರ್ ಇದೆಯಲ್ಲ, ಇದು ಯಾವ ಲೆವೆಲ್ಗೆ ಹೊಟ್ಟೋಗಿದೆ ಅಂತಂದರೆ, ನಮ್ಮಂಥ ಮಿಡಲ್ ಕ್ಲಾಸ್ ಕಾಮನ್ ಪೀಪಲ್ ನಾವೇನಿದ್ದೀವಿ, ನಮ್ಗಳಿಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರೋದು ಇಲ್ಲೇ. ಸೊ ನಮಗೇನಾಗತ್ತೆ ಅಂತಂದರೆ, ಏನಾದ್ರು ಇವಾಗ 1-2-3 ದಶಕಗಳ ಹಿಂದೆ ಏನೋ ಒಂದು ಗೋಲ್ ಇಟ್ಕೊಳ್ತಿದ್ವಿ. ಆ ಗೋಲ್ ಇಟ್ಕೊಂಡು ನಮ್ಮ ಏನು ಡಿಸಿಪ್ಲಿನ್ ಏನಿದೆ ಅಥವಾ ಫೋಕಸ್ ಏನಿದೆ ಅದ್ರ ಮೇಲೆ ಅಟೆನ್ಷನ್ ಕೊಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ವಿದ್ಯೆ ಕಲಿಯೋದು ಅಥವಾ ವಾಟೆವರ್ ಒಂದು ಡೆಸ್ಟಿನೇಷನ್ ಇರ್ತಾ ಇತ್ತು ನಮಗೆ. ಓಕೆ, ಇಲ್ಲಿ ಬಂದು ನಾವು ಇಲ್ಲಿ ತಲುಪಬೇಕು ಅಂತ. ಸೊ ಇವಾಗ ನೋ ಗೋಲ್ಸ್, ನೋ ಡೆಸ್ಟಿನೇಷನ್, ಎವ್ರಿಥಿಂಗ್ ಇಸ್ ಸೋ ಡೈವರ್ಟೆಡ್ ದಟ್ ಇವಾಗ ಚಿಕ್ಕ ಮಕ್ಕಳನ್ನ ನಾವು ಕೂರಿಸ್ಬಿಟ್ಟು ಜಸ್ಟ್ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನ ಓದಿಸಿ ಬರ್ಸಕ್ಕೇನೆ ಅಷ್ಟು ಸ್ಟ್ರಗಲ್ ಪೇರೆಂಟ್ಸ್ಗೆ. ಸೊ ಹಾಗಿರುವಾಗ ಜಸ್ಟ್ ಇಮ್ಯಾಜಿನ್ ನಮ್ಮ ಪರಿಸ್ಥಿತಿ ಏನಾಗ್ಬೋದು, ಪೇರೆಂಟ್ಸ್ ಪರಿಸ್ಥಿತಿ ಏನಾಗಿರ್ಬೋದು ನಮ್ಗಳ್ದೆಲ್ಲ. ಸೊ ನಮ್ಮ ಹಿರಿಯರ ಪರಿಸ್ಥಿತಿ ಹೇಗಿರ್ಬೋದು, ಯಾಕಂದರೆ ಆ ಜನ್ರೇಷನ್ ಅವ್ರಿಗೆ ಟು ಅಡ್ಯಾಪ್ಟ್ ಟು ದಿಸ್ ಚೇಂಜ್ ಇಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್ ಅನ್ಸುತ್ತೆ. ಬಿಕಾಸ್ ಇವಾಗ ನನ್ನ ತಂದೆ ತಾಯಿ ಅವರೆಲ್ಲ ನೋಡಿದ್ರೆ ಅವರು ದೇ ಆರ್
ಲೈಕ್ ಮಧ್ಯಾಹ್ನ ಏನ್ ಮಾಡಿದ್ರೆ ಊಟ ಆದ್ಮೇಲೆ 2-3 hours ಆನ್ ಫೋನ್ ಓನ್ಲಿ. ಟಿವಿ ನೋಡಲ್ಲ, ಯಾಕೆಂದ್ರೆ ಒಂದ್ ಅವ್ರಿಗೇನೋ ಬೇಕಾಗಿರುತ್ತೆ, ಇವ್ರಿಗೇನೋ ಬೇಕಾಗಿರುತ್ತೆ. ಒಂದೊಂದೊಂದೊಂದು ಟಿವಿ ಇಟ್ಕೊಂಡು ಕೂತ್ಕೊಂಡು ನೋಡಕ್ ಆಗಲ್ಲ ಅಂದ್ಬಿಟ್ಟು ವಾಟ್ ದೇ ಡೂ ಇಸ್ ನಿಡ್ಕೋಬೇಡ ಹಂಗ್ಬೇಡ ಅಂದ್ರೆ ಒಬ್ಬೊಬ್ರು ರೂಮಲ್ಲಿ ಒಬ್ಬೊಬ್ರು ಕೂತ್ಕೊಂಡ್ಬಿಟ್ಟು ಏನೋ ಫೋನ್ ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಒಟ್ನಲ್ಲಿ ಸೋಷಿಯಲ್ ಮೀಡಿಯಲ್ಲೇ ಇರ್ತಾರೆ, ಯೂಟ್ಯೂಬ್ ಅಲ್ಲೋ ಎಲ್ಲೋ ಒಂದು ಇರ್ತಾರೆ. ಸೊ ಹಾಗಾಗಿ ಪಾಪ ಅವ್ರಿಗೂ they get to see so many things that at the end of the day ಅವ್ರು ಹೋಗೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನೇ ಹಾಡುಗಳು ಇನ್ನೊಂದು ಮತ್ತೊಂದು ನೋಡ್ಕೊಂಡೇ ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಸ್ಟಿಲ್ ಫಾರ್ ಆಲ್ ದಿ ಜನರೇಷನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಅಡ್ಯಾಪ್ಟ್ ಟು ದಿಸ್ ನ್ಯೂ ಚೇಂಜ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಆ ಗೋಲ್ ನಮ್ದು ಏನಿದೆ ಅದ್ರ ಮೇಲೆ ಬೆಟರ್ ಟು ಫೋಕಸ್ ಆನ್ ನಮ್ಮ ಅಟೆನ್ಷನ್ನ ಸ್ಮಾಲರ್ ಮಾಡ್ಕೊಡೋದು ಬೆಟರ್. ಯಾಕಂದರೆ ಇಟ್ಸ್ ರಿಯಲಿ ಡೈವರ್ಟೆಡ್ ಆ್ಯಂಡ್ ಇಟ್ಸ್ ರಿಯಲಿ ಕೆಯಾಟಿಕ್. ಆ್ಯಂಡ್ ಅದೇ ನಾವು ಮಾತಾಡಿದಾಗೆ ಅನ್ನೆಸೆಸರಿ ನೆಸೆಸರಿ ಏನು ಅನ್ನೋದನ್ನೇ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಸದ್ಯಕ್ಕಿದ್ದೀವಿ ಅಂತ ನನಗನ್ಸುತ್ತೆ. ಟು ಎವ್ರಿ ಪರ್ಸನ್ ಇಟ್ಸ್ ದ ಸೇಮ್ ಬ್ಯಾಟಲ್. ಇದು ಬೇಕಾ ನನಗೆ, ಯು ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್, ಯು ನೋ ಸಮಥಿಂಗ್ ಆ್ಯಂಡ್ ದರ್ ಇಸ್ ಅ ಡಿಬೇಟ್ ಅಬೌಟ್ ಇಟ್ ಆ್ಯಂಡ್ ದೆನ್ ಯು ಆರ್ ಲೈಕ್ ಇದು ಬೇಕಾ, ಈ ಡಿಸ್ಕಷನ್ ಬೇಕಾ, ಇಟ್ ಹ್ಯಾಪನ್ಸ್. ಆರ್ ಈ ಇನ್ಫಾರ್ಮೇಶನ್ ಬೇಕಾ. ದೆರ್ ಆರ್ ಟೈಮ್ಸ್ ವೆನ್ ಇನ್ಸ್ಟಾಗ್ರಾಮಲ್ಲಿ ಲೆಟ್ಸ್ ಸೇ ಬೇರೆ ಎಲ್ಲೋ ವಾರ್ ನಡೀತಾ ಇದೆ ಆ್ಯಂಡ್ ದೆನ್ ದೆರ್ ಇಸ್ ಸಂಬಡಿ ಟಾಕಿಂಗ್ ಅಬೌಟ್ ಇಟ್. ಸಮ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ದೆನ್ ಲೈಕ್ ಇದು ನಮಗೆ ಬೇಕಾ, ಇದು ನಮ್ಮ ದೇಶದಲ್ಲಿ ಡಸ್ ಇಟ್ ಅಫೆಕ್ಟ್. ದಟ್ ಈಸ್ ಆಲ್ಸೋ ಒಂದು ಬ್ಯಾಟಲ್. ಅಲ್ಲಲ್ಲ, ಇನ್ನೊಂದೇನಾಗುತ್ತೆ ಗೊತ್ತಾ ನನಗೇನು ಅನ್ಸುತ್ತೆ ಅಂತಂದರೆ, ಅಫ್ಕೋರ್ಸ್ ವಿ ಸ್ಪೋಕ್ ಅಬೌಟ್ ಸೋ ಮೆನಿ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ಸು ತುಂಬ ಇದೆ ಸೋಷಿಯಲ್ ಮೀಡಿಯಾನಲ್ಲಿ, ಲೈಕ್ ಸೋ ಮಚ್. ಯಾಕೆಂತಂದರೆ ಇವಾಗ ನೀವು ಹೇಳಿದಾಗೆ ಈ ಬೇರೆ ಎಲ್ಲೋ ಏನೋ ನಡೀತಿದೆ, ಯಾವುದೋ ದೇಶದಲ್ಲಿ ಏನೋ ಒಂದು ವಾರ್ ನಡೀತಿದೆ ಅಂತಂದರೆ ಎಕ್ಸಾಜುರೇಟ್ ಮಾಡಬಹುದು ಈ ಮೀಡಿಯಾಗಳು. ಯಾಕೆಂತಂದರೆ ಅದವ್ರ ಬಿಸ್ನೆಸ್, ದಟ್ಸ್ ಹೌ ಇಟ್ ವರ್ಕ್ಸ್ ಫಾರ್ ದೆಮ್. ಆ್ಯಂಡ್ ಓನ್ಲಿ ಥಿಂಗ್ ಇಸ್ ಇಟ್ ಈಸ್ ಅಪ್ ಟು ಯು ದಟ್ ವೇರ್ ಟು ಸ್ಟಾಪ್. What to take out of it. Where to stop is left to you. So ಅಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇಟ್ ಜಸ್ಟ್ ಕಮ್ಸ್ ಡೌನ್ ಟು ದಟ್. ಅಲ್ಲಿದೆ ಆಚೆ ಕಡೆ, ದಟ್ ಈಸ್ ಹೌ ದೇ ಆರ್ ಮೇಕಿಂಗ್ ಮನಿ ಆರ್ ದಟ್ಸ್ ದ ಬಿಸ್ನೆಸ್, ದಟ್ಸ್ ಹೌ ದ ವರ್ಲ್ಡ್ ವರ್ಕ್ಸ್. ಯು ಶುಡ್ ನೋ ವೇರ್ ಟು ಸ್ಟಾಪ್. ಸೊ ಇದನ್ನ ನಾವು ರೂಟ್ ಕಾಸ್ ಅಲ್ಲೇನೆ ವಿ ಹ್ಯಾವ್ ಟು ಮೇಕ್ ಅವರ್ ಫ್ಯೂಚರ್ ಜನರೇಷನ್ ಅಂಡರ್ಸ್ಟ್ಯಾಂಡ್. ಯಾಕೆಂತಂದರೆ ನಮ್ಗಳಿಗಾದರೂ ಎಲ್ಲೋ ಒಂದು ಕಡೆ ನಮ್ಮ ಅಪ್ಬ್ರಿಂಗಿಂಗ್ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಹಿಡಿದಿದ್ದಾರೆ, ಡಿಸಿಪ್ಲಿನ್ ಕೊಟ್ಟಿದ್ದಾರೆ, ಅರ್ಥ ಮಾಡಿಸಿದ್ದಾರೆ. ಈವಂದು ಒಂದು ಸ್ವಲ್ಪ ನಾವೆಲ್ಲೋ ಕೆಯಾಟಿಕ್ ಆಗ್ತಾ ಇದ್ದೀವಿ ಅಂತ ಅನ್ಸಿದ್ರು ವಿ ನೋ ಟು control ourselves and bring back ourselves and sit down and calm down and think about where we are going. But ನಮ್ಮ ಮುಂದಿನ ಪೀಳಿಗೆಗೆ ನಾವು if we let them just get carried away, that is when the problem comes ಅಂತ ನನಗನ್ಸುತ್ತೆ. ಇಲ್ಲಿ ನಮ್ದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ತುಂಬ ಹಿಡಿದ್ರೂ ಕಷ್ಟ ನಮ್ಮ ಜನ್ರೇಷನ್ ಮಕ್ಕಳು, ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಕ್ಕಳನ್ನೆಲ್ಲ. ಯಾಕೆಂತಂದರೆ ಅವ್ರಿಗೆ ಗೊತ್ತಿರಬೇಕು, ಆ ನಾಲೆಡ್ಜ್ ಇರಲೇಬೇಕು, ಇಲ್ಲದ್ರೆ ಆಗಲ್ಲ. ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ದೇ ಶುಡ್ ನೋ ಎವ್ರಿಥಿಂಗ್. ಇಲ್ಲ ಅಂತಂದರೆ ನಮ್ಮ ಮಗುಗೆ ಏನೂ ಗೊತ್ತಿಲ್ಲ, ನಾನು ಸ್ಕ್ರೀನ್ ಟೈಮೇ ಕೊಡಲ್ಲಪ್ಪ ನನ್ನ ಮಗುಗೆ, ನಾನು ಫೋನೇ ಕೊಡಲ್ಲಪ್ಪ ಅಂತಂದ್ರೂ ಇಟ್ಸ್ ಲಿಟಲ್ ಡಿಫಿಕಲ್ಟ್. ಯಾಕೆಂತಂದರೆ ಸುತ್ತ ಇರೋ ಬೇರೆ ಮಕ್ಕಳಿಗೆಲ್ಲ ಎಲ್ಲ ಗೊತ್ತಿರುತ್ತೆ. ಇಫ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್, ಅಲ್ಲಿ ಅಗೇನ್ ಸೈಕಾಲಜಿಕಲ್ ಎಫೆಕ್ಟ್ ಆಗತ್ತೆ ನಿನಗೆ. ಕರೆಕ್ಟ್. So you should know that your child cannot go through that. So ಆ ಲೆವೆಲ್ಗೆ ವಿ ಹ್ಯಾವ್ ಟು ಥಿಂಕ್ ಅಂತ ಅನ್ಸುತ್ತೆ ನನಗೆ. ಅವ್ರಿಗೆ ಗೊತ್ತಿರಬೇಕು, ಬಟ್ ವಿ ಶುಡ್ ನೋ ಟು ಕಂಟ್ರೋಲ್ ಆರ್ ಬ್ಯಾಲೆನ್ಸ್ ಇಟ್ ಔಟ್. ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮಗೆ ಒಳ್ಳೆಯದು ಇದೆ ಆಚೆ, ಕೆಟ್ಟದ್ದು ಇದೆ. ಇಟ್ಸ್ ಲೆಫ್ಟ್. ಯಾಕೆಂದರೆ ಮುಂಚೆನೂ ಇತ್ತು, ಇಟ್ ವಾಸ್ ದ ಸೇಮ್, ಏನು ವ್ಯತ್ಯಾಸ ಆಗಿಲ್ಲ. ಓನ್ಲಿ ಥಿಂಗ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಅಂಡ್ ದೆನ್ ಅದು ಕಾಣುತ್ತೆ, ಗೊತ್ತಾಗುತ್ತೆ, ತಕ್ಷಣ ಗೊತ್ತಾಗುತ್ತೆ. ಅಂಡ್ ದೆನ್ ಎಷ್ಟೋ ಬಾರಿ ಅದರದ್ದು 10 ಇಂಟರ್ಪ್ರಿಟೇಷನ್ಸ್ ಸಿಗ್ತಾ ಇರುತ್ತೆ ನಮ್ಮಲ್ಲಿ.
ಸೊ ಅದಕ್ಕೆ ಇದು ನಿನಗೆ ಎಲ್ಲಾರ್ದು ಇಂಟರ್ಪ್ರಿಟೇಷನ್ಸ್ ಇದೆ ಅಲ್ಲಿ. ಒಂದು ಮುಂಚೆ ಆದರೆ 2 ಚಾನಲ್ ಇರ್ತಿತ್ತು, ಆ 2 ಚಾನಲ್ ಅವರು ಆ ಥರ ಇಂಟರ್ಪ್ರಿಟ್ ಮಾಡಿ ಹೇಳೋರು, ಈ ಥರ ಈ ಚಾನಲ್, ಓ ಇವರು ಈ ಪಕ್ಷದವರು, ಅವ್ರು ಆ ಪಕ್ಷದವರು, ಓಕೆ ಸರಿ ನಾನು ಯಾವ ಪಕ್ಷದವನು, ಓಕೆ ಆ ಪಕ್ಷದ ಪ್ರಿನ್ಸಿಪಲ್ಸ್ ನನಗೇನು ಬೇಕು, ಸೊ ಹಾಗಾಗಿ ಓಕೆ ನಾನು ಈ ಚಾನಲ್ ಹೇಳೋದನ್ನ ನಂಬ್ತೀನಿ ಅನ್ನೋರು, ಇಲ್ಲ ಈ ಚಾನಲ್ ಹೇಳೋದನ್ನ ನಂಬ್ತೀನಿ ಅನ್ನೋರು. ಇವಾಗ ಇಲ್ಲೇನೆ ಎಷ್ಟು 100 ಆಗೋಗಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಇಂಟರ್ಪ್ರಿಟೇಷನ್. ಒಂದು ಜಸ್ಟ್ ಒಂದು ವೆರಿ ಅನ್ಫಾರ್ಚುನೇಟ್ ಏನಾದ್ರು ಒಂದು ಮರ್ಡರು ಇನ್ನೊಂದು ಮತ್ತೊಂದು ಆಯಿತು ಅಂತಂದರೆ, ವಾಟ್ ಎವರ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಔಟ್ ಇನ್ ದ ಸೊಸೈಟಿ ದಟ್ ವಿ ಶುಡ್ ಆಲ್ ಬಿ ಅವೇರ್ ಆಫ್, ಆರ್ ವಿ ಶುಡ್ ಬಿ ಕೇರ್ಫುಲ್, ವಿ ಶುಡ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋ ಥರ ಏನಾದ್ರು ತಿಳ್ಕೊಳಕ್ಕೆ ಹೋಯ್ತು ಅಂತಂದರೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಿಂಟ್, ಪ್ರೆಸ್, ಆಲ್ ದ ಮೀಡಿಯಾಸ್ ಫಾರ್ ದಟ್ ಮ್ಯಾಟರ್, ಸೊ it's become such that they are in some competition, so they have to meet that expectations or reach there or be extraordinary or be think out of the box, or no, we don't know how to show this news. ಸೊ ಹಾಗಾಗಿ ಅಲ್ಲಷ್ಟು chaotic ಆಗೋಗಿದೆ ಅಂತಂದ್ರೆ, ಫಾರ್ ಆಡಿಯನ್ಸ್ ವಿ ಆರ್ ಕನ್ಸ್ಯೂಮರ್ಸ್. ಸೊ ನಮಗೇನಾಗುತ್ತೆ ಅಂತಂದರೆ, ಒಂದು ನೀವು ಇಫ್ ಯು ಲೈಕ್ ವೆರಿ ವೆರಿ clever or smart enough to understand that okay ಇದೀದಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಅನಲೈಸ್ ಮಾಡಿ ತಗೊಳಕ್ಕೆ ಕೆಪಾಸಿಟಿ ಇದ್ರೆ ಓಕೆ. ವಾಟ್ ಅಬೌಟ್ ದ ಅದರ್ ಆಡಿಯನ್ಸ್? ಸೊ ಅಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿನ ಹೂ ವಿಲ್ ಬ್ರಿಂಗ್ ದ ಚೇಂಜ್? ಬಿಕಾಸ್ ಆಸ್ ಐ ಟೋಲ್ಡ್ ಯು, ದ ವರ್ಲ್ಡ್ ಇಟ್ ಸೆಲ್ಫ್ ಇಸ್ ಸೋ ಕರಪ್ಟ್. ಇಟ್ ಈಸ್ ಕರಪ್ಟೆಡ್. ಆ್ಯಂಡ್ ಈ ಕರಪ್ಷನ್ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. And we are hoping that ಎಲ್ಲೋ ಒಂದು ಮತ್ತೆ fall prey to it. ಅಲ್ಲ, we are already that much we know that ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಬಿದ್ದುಬಿಟ್ಟಿದ್ದೀವಿ ನಾವು. We are all pray only. Just pray to God ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಬಟ್ ನಮ್ಮ ಮುಂದಿನ ಜನರೇಷನ್ಗೆ ಅಟ್ಲೀಸ್ಟ್ ದೇ ಶುಡ್ ಬಿ ಅವೇರ್ ಆಫ್ ಇಟ್, ದಟ್ ನೋಡಮ್ಮ ಹಿಂಗಿದೆ ಪ್ರಪಂಚ, ಇಷ್ಟು ಗಲೀಜಾಗೂ ಇದೆ, ಇಷ್ಟು ಅದ್ಭುತವಾಗೂ ಇದೆ. ಸೊ ಇದನ್ನ ನೀನು ಯಾವ್ದನ್ನ ಉಳಿಸ್ಕೋತೀಯ, ಯಾವ್ದನ್ನ ಮುಂದುವರ್ಸ್ಕೋತೀಯ, ನಿನ್ನ ಜೀವನದಲ್ಲಿ ಯಾವ್ದನ್ನ ಅಳವಡಿಸ್ಕೋತೀಯ? ಸೊ ಇದನ್ನ ಅಟ್ಲೀಸ್ಟ್ ಅರ್ಥ ಮಾಡಿಸೋ ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ವಿ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್ ನೌ ಅಂತ ಅನ್ಸುತ್ತೆ. ಹೇಗೆ ಹೌ ಡು ಯು ಟಾಕ್ ಅಬೌಟ್ ಥಿಂಗ್ಸ್ ವಿತ್ ಯುವರ್ ಡಾಟರ್? ಸೊ ಮುಂಚೆ ಎಲ್ಲ ಹೇಗಾಗೋದು ಅಂದ್ರೆ, ಮಕ್ಕಳನ್ನ ತುಂಬಾ ಮಕ್ಕಳ ತರಾನೇ ಮಾತಾಡ್ಸೋರು. ಇದಕ್ಕೇನು ಗೊತ್ತಲ್ಲ, ಏನು ಹೇಳಲ್ಲ ಅಂತ ಮಕ್ಕಳ ಅವರು ಇಂಗ್ಲಿಷ್ ಕಲಿಯೋವರೆಗೂ ಇಂಗ್ಲಿಷ್ ಅಲ್ಲಿ ಕಾನ್ವರ್ಸೇಷನ್ ಮಾಡೋದು. ಒನ್ಸ್ ದೇ ಸ್ಟಾರ್ಟ್ ಲರ್ನಿಂಗ್ ಬೇರೆ ಯಾವುದೋ ಲ್ಯಾಂಗ್ವೇಜ್ ಲೈಕ್ ದ್ಯಾಟ್. ಬಟ್ ಇವಾಗ ಐ ಥಿಂಕ್ ಪೇರೆಂಟ್ಸ್ ಟೆಂಡ್ ಟು ಟೆಲ್ ಕಿಡ್ಸ್ ವಾಟ್ಸ್ ಹ್ಯಾಪನಿಂಗ್. So how do you deal with this? This is also very very challenging for us because ತೀರಾ ಆನೆಸ್ಟ್ ಆಗಿದ್ದು ಆ ಎಳೆ ಮಗುಗೆ ಎಲ್ಲಾನು ಅರ್ಥ ಮಾಡ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಇಟ್ಸ್ ಜಸ್ಟ್ ವೆರಿ ವೆರಿ ಪರ್ಸನಲ್. ಪೇರೆಂಟಿಂಗ್ ಅಂತ ಬಂದಾಗ ಇಟ್ಸ್ ಎಕ್ಸ್ಟ್ರೀಮ್ಲಿ ಪರ್ಸನಲ್. ಸೊ ಅದಕ್ಕೆ ನನಗೆ ಏನಂತಂದರೆ, ಅಂಟಿಲ್ ಅನ್ಲೆಸ್ ಯು ಆರ್ ಸರ್ಟಿಫೈಡ್ ಸೈಕ್ಯಾಟ್ರಿಸ್ಟೋ ಸೈಕಾಲಜಿಸ್ಟೋ ಕೌನ್ಸಿಲರೋ ಅಥವಾ ಈ ಪೇರೆಂಟಿಂಗ್ ವಿಷಯದಲ್ಲಿ ಇಫ್ ಯು ಹ್ಯಾವ್ ಸಮ್ ಸರ್ಟಿಫಿಕೇಶನ್, ಅವ್ರು ಮಾತ್ರ ಏನಾದ್ರು ಸಜೆಷನ್ ಅಡ್ವೈಸ್ ಕೊಡಬಹುದು, ಅದು ಯಾರು ಹೋಗಿ ಕೇಳಿದ್ರೆ. ಅದರ್ವೈಸ್ ಯಾರಿಗಾರು ಅಡ್ವೈಸ್ ಕೊಡೋದು ಅಥವಾ ಸಜೆಷನ್ಸ್ ಕೊಡೋದು ಆಸ್ ಅ ಪೇರೆಂಟ್ ಇಸ್ ದ ಲಾಸ್ಟ್ ಥಿಂಗ್ ಐ ಎನ್ಕರೇಜ್. ಬಿಕಾಸ್ ಎವ್ರಿ ಪೇರೆಂಟ್ is different, every child is different, and then it doesn't work. ಎಲ್ಲೋ ನಾವು ಇಲ್ಲೋ ಏನೋ ಕೆಲವು ವಿಷಯಗಳ ಹಿಂಗೆ ಅಲ್ವಾ ನಮ್ಮ ಮನೇಲಿ ಹಿಂಗೆ ಅಂತ ಅನ್ಸುತ್ತೆ, ಬಟ್ ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಸೊ ದಟ್ಸ್ ವಾಟ್ ಐ ಫೀಲ್. ಸೊ ಹಾಗಾಗಿ ನಂದು ಪರ್ಸನಲ್ ಆಗಿ ನನಗೆ ಏನು ಅನ್ಸುತ್ತೆ ಅಂತಂದರೆ, ವಿತ್ ಮೈ ಕಿಡ್ ಐ ಫೀಲ್ ದಟ್ ಶಿ ಈಸ್ ವೆರಿ ಸೆನ್ಸಿಟಿವ್ ಆ್ಯಂಡ್ ವೆರಿ ಮೆಚೂರ್ಡ್. ಅಟ್ ದ ಸೇಮ್ ಟೈಮ್ ಐ ಕ್ಯಾನ್ ಆಲ್ಸೋ ಸಿ ದಟ್ ಆ ಒಂದು ಇನ್ನಸೆನ್ಸ್. ಯಾಕೆಂತಂದ್ರೆ ಕೆಲವು ಮಕ್ಕಳಲ್ಲಿ ನಾನು ನೋಡಿದ್ದೀನಿ, ನನ್ನ ಮಗಳ ಫ್ರೆಂಡ್ಸ್ ಅಥವಾ ಅವಳು ಸುತ್ತ ಇರೋ ಮಕ್ಕಳು ನಾನು ನೋಡಿದ್ದೀನಿ, ದಟ್ ಅವ್ರ ಪೇರೆಂಟ್ಸು ದೇ ಲೈಕ್ ಟು ಇನ್ಪುಟ್ ಆಲ್ ದ, ಇವಾಗ ಫಾರ್ ಎಕ್ಸಾಂಪಲ್ 12-13 ವರ್ಷದ ಮಕ್ಕಳಿಗೆ ಏನು ಗೊತ್ತಿರಬೇಕೋ ಅದನ್ನ 6-7 ವರ್ಷದ ಮಗುಗೆ ಗೊತ್ತಿರಬೇಕು ಅಥವಾ ಗೊತ್ತಾಗ್ಲಿ ಅನ್ನೋ ಥರ ಪುಸ್ತಕಗಳು ತಂದು ಕೊಡೋದು, ಓದಿಸೋದು ಮಾಡೋದು. ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಈ ಥರದ್ದೆಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಗ್ರಾವಿಟಿ ಅಂದ್ರೆ ಏನು,
ಅನ್ನೋ ವಿಷಯನ ಈಗಲೇ 5-6 ವರ್ಷ 7 ವರ್ಷದ ಮಗುಗೆ ದೇ ವುಡ್ ವಾಂಟ್ ದೇರ್ ಚೈಲ್ಡ್ ಟು ನೋ ಅಬೌಟ್ ಇಟ್ ಅಂಡ್ ದೇ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಅಬೌಟ್ ಇಟ್. ಇಟ್ಸ್ ದೇರ್ ವೇ ಆಫ್ ಪೇರೆಂಟಿಂಗ್. ಬಟ್ ಫಾರ್ ಮೀ ನನ್ನ ಮಗಳಿಗೆ ಐ ವಾಂಟ್ ಹರ್ ಟು ಬಿಲೀವ್ ಇನ್ ಮ್ಯಾಜಿಕ್. I want her to believe in all the angels. And then I want her to believe that ಒಂದು ಬಟರ್ಫ್ಲೈ ಸುತ್ತ ಓಡಾಡ್ತಿದ್ದಾನೆ ಬಬ್ಲು ಏಂಜಲ್ ಇದೆ ಕಣ ಇಲ್ಲಿ, ಅದಕ್ಕೆ ನಿಂಗೆ ಬಟರ್ಫ್ಲೈ ಕಾಣಿಸ್ತದೆ. I don't want her to like lose that innocence. Because ಆ ಏಜಲ್ಲಿ ಏನೇನು ಅರ್ಥ ಮಾಡ್ಕೋಬೇಕು ಅರ್ಥ ಆಗುತ್ತೆ. ಸೊ ಆ ಒಂದು ಮ್ಯಾಜಿಕಲ್ ವರ್ಲ್ಡ್, ಶಿ ಈಸ್ ಇನ್ ದಟ್ ಮ್ಯಾಜಿಕಲ್ ವರ್ಲ್ಡ್. ಶಿ ಥಿಂಕ್ಸ್ ದಟ್ ಒಂದು ಟೂತ್ ಫೇರಿ ಬರ್ತಾಳೆ ಅಥವಾ ಇನ್ನೊಂದೇನೋ. ಐ ವಾಂಟ್ ಹರ್ ಟು ಎಂಜಾಯ್ ದಟ್ ಫೇಸ್. ಸೊ ಹಾಗಾಗಿ ತೀರಾ ನಾನು ಎಲ್ಲ ಏನು ಹೇಳೋಕ್ಕೋಗಲ್ಲ. ಅಟ್ ದ ಸೇಮ್ ಟೈಮ್ ಶಿ ಶೇರ್ಸ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ರೆಡಿ ಆಗ್ತಿದ್ದಾಗ ಶಿ ಆಸ್ಟ್ ಮೀ, ಅಮ್ಮ ನೀನು ಯಾಕಮ್ಮ ರೆಡಿ ಆಗ್ಬಿಟ್ಟು ಹೋಗ್ತೀಯಾ ಅಂತ. ಸೊ ಐ ಎಕ್ಸ್ಪ್ಲೇನ್ ದಟ್ ಈ ಥರ ಕ್ಯಾಮ್ರಾ ಇರತ್ತೆ, ಸೊ ಹಾಗಾಗಿ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಡಿಸ್ಕಸ್ಡ್ ಆರ್ ಟೋಲ್ಡ್. ಅವಳಿಗೆ ನಾನು ಅದು ಇದು ಏನೇನೋ ಇಲ್ದರ ಹೇಳಕ್ ಹೋಗಲ್ಲ, ಅಥವಾ ನನಗೆ ಹೇಳಕ್ ಬೇಜಾರು ಅಂದ್ಬಿಟ್ಟು ಪೇಷನ್ಸ್ ಇಲ್ದರೇ ಒಂದೊಂದ್ಸತಿ ಏನೋ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡೋಣ ಕತೆ ಅಂತ ಅನ್ಸುತ್ತೆ. ಸೊ ಐ ಡೋಂಟ್ ಡೂ ದಟ್. ಐ ಡೋಂಟ್ ಲೂಸ್ ಮೈ ಪೇಷನ್ಸ್ ಅಟ್ ಆಲ್ ವಿತ್ ಮೈ ಕಿಡ್. ಬಿಕಾಸ್ ಆಸ್ ಐ ಟೋಲ್ಡ್ ಯು, parenting is one thing which I've always felt that is the most important thing on this earth. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ತಂದೆ ತಾಯಿ ಹತ್ರ ಎಷ್ಟು ದುಡ್ಡಿದೆ ಮ್ಯಾಟ್ರ್ ಆಗಲ್ಲ, ಅವರು ಎಷ್ಟು ಓದಿದ್ದಾರೆ ಅಥವಾ ಏನು ಸ್ಟೇಟಸ್ ಇದೆ ಸೊಸೈಟಿನಲ್ಲಿ ಖಂಡಿತ ಮ್ಯಾಟ್ರ್ ಆಗಲ್ಲ. ಇಟ್ಸ್ ಜಸ್ಟ್ ಐ ಫೀಲ್ ದಟ್ ಹೌ ಮಚ್ ಲವ್ ಯು ಗಿವ್ ಮ್ಯಾಟ್ರ್ ಆಗಲ್ಲ. ಇಟ್ಸ್ ಜಸ್ಟ್ ಐ ಫೀಲ್ ದಟ್ how much love you give, how much confidence you give to your kid. And ಪ್ರಪಂಚದಲ್ಲಿ ಏನೇ ಹಾಕ್ಕೊಂಡು ಹೋಗಲಿ, ನಾನಿದ್ದೀನಿ ನಿನಗೆ ಅವನೊಂದು ಆ ಸಪೋರ್ಟ್ ಕೊಡೋದಿದೆಯಲ್ಲ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅ ಪೇರೆಂಟ್ ಶುಡ್ ಗಿವ್ ಅಂತ ಅನ್ಸುತ್ತೆ. ಸೊ ಯಾಕೆಂದರೆ ಫಸ್ಟು ಒಂದು 7 years 10 yearsವರೆಗೂ ದಟ್ ಈಸ್ ವಾಟ್ ಅ ಕಿಡ್ ವಾಂಟ್ಸ್. ದಟ್ಸ್ ಹೌ ದ ನೇಚರ್ ಇಸ್ ಮೇಡ್. ಲೈಕ್ ದೇ ಡಿಪೆಂಡ್. 7 years 10 years ಅಲ್ಲ, ಐ ಥಿಂಕ್ all your life, of course. All your life, of course. But at least ಈಗಂತೂ ಯಾಕೆಂತಂದರೆ ನಮ್ಗಳಿಗೆ 10 ವರ್ಷ ಅಂತಂದರೆ ನಮಗೇನೋ ಅಷ್ಟು, ಅಟ್ಲೀಸ್ಟ್ ನನ್ನ ಏಜ್ ನಾನು ಹೇಳ್ತಾ ಇದ್ದೀನಿ, ವಿ ವರ್ ಲೈಕ್ ಸ್ಟಿಲ್ ವೆರಿ ವೆರಿ ಇನ್ನೋಸೆಂಟ್. ಕಾಲೇಜ್ ಮುಗಿಸೋವರೆಗೂ ಐ ವಾಸ್ ಲೈಕ್, ನನಗೆ ಎಷ್ಟೋ ವಿಷಯ ಏನೋ ಟು ಬಿ ವೆರಿ ಫ್ರ್ಯಾಂಕ್ ಗೊತ್ತಿರಲಿಲ್ಲ. ನಾನು ತಮಾಷೆ ಮಾಡ್ತಿದ್ದೆ. ಐ ಡಿಂಟ್ ನೋ ಸೋ ಮೆನಿ ಥಿಂಗ್ಸ್. ಎಂಬಾರೆಸ್ ಆಗುತ್ತೆ ಒಂದ್ಸತಿ ಹೇಳ್ಕೊಳಕ್ಕೆ ನನಗೇನೆ, ಬಟ್ ಐ ಡಿಂಟ್ ನೋ ಸೋ ಮೆನಿ ಥಿಂಗ್ಸ್. ಬಟ್ ಈಗ ಹಾಗಲ್ಲ. ಈಗ ಲೈಕ್ 9-10 yearsಗೆ ಕಿಡ್ಸ್ ನೋ ಸೋ ಮಚ್. 9-10 ಹೋದೆ ನಾನು, ಇನ್ನೂ ಚಿಕ್ಕ ವಯಸ್ಸಲ್ಲೇ ಗೊತ್ತಿರುತ್ತೆ ಅನ್ಸುತ್ತೆ. ಬಟ್ ಯಾಕೆಂದರೆ ನನ್ನ ಮಗಳು ಲಿಟಲ್ ಬಿಟ್ ಆ ಒಂದು ಶಿ ಈಸ್ ಇನ್ ದಟ್ ಶೆಲ್. ಐ ವಾಂಟ್ ಟು ಪ್ರೊಟೆಕ್ಟ್ ಹರ್ ಇನ್ ದಟ್ ಶೆಲ್, ದಟ್ ಶಿ ಎಂಜಾಯ್ಸ್ ಹರ್ ಇನ್ನಸೆನ್ಸ್. ಸೊ ಹಾಗಾಗಿ ಅವಳಿಗೆ ತುಂಬ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಆ ಏಜಲ್ಲಿ ಇದೆ ವೆರಿ ಕ್ರಿಯೇಟಿವ್. ಆಲ್ ದ ಕಿಡ್ಸ್ ಆರ್ ವೆರಿ ಕ್ರಿಯೇಟಿವ್. Most of them are creative. Only thing is ಆ ಸ್ಪೇಸ್ ಕೊಡಬೇಕಷ್ಟೇ ಅವ್ರಿಗೆ. ವಿ ಹ್ಯಾವ್ ಟು ಗಿವ್ ದಟ್ ಸ್ಪೇಸ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ದೇವರ ದಯೆಯಿಂದ ವೆನ್ ವಿ ಕ್ಯಾನ್ ಪ್ರೊವೈಡ್, ಇವಾಗ ನನಗೆ ನನ್ನ ಶಕ್ತಿನಲ್ಲಿ ಏನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ನನಗಾಗಲಿ ನನ್ನ ಗಂಡಗಾಗಲಿ, ವಾಟ್ ವಿ ಕ್ಯಾನ್ ಪ್ರೊವೈಡ್ ಟು ಹರ್. ಸೊ ಅಷ್ಟಂತೂ ಏನೂ ಯೋಚನೆ ಇಲ್ದಿರೇ ಶಿ ಶುಡ್ ಗೆಟ್ ಇಟ್. ಆದರೆ ನಮ್ಗಳಿಗೆ ಹೆಂಗೆ ಅಂತಂದರೆ, ಅದರಲ್ಲೂ ನಂದಂತೂ ವಿಪರೀತ ಅಬ್ನಾರ್ಮಲ್ ಬಿಡಿ ನನ್ನ ಕೇಸ್ ಅಂತೂ. ಸೊ ಹೆಂಗೆ ಅಂತಂದರೆ, ಏನಾರು ಒಂದು ಚಿಕ್ಕ ವಸ್ತು, ಯು ಬಿಲೀವ್ ಇಟ್ ಆರ್ ನಾಟ್, ನನ್ನ ಹತ್ರ ಒಂದು ಬೊಂಬೆ ಇರಲಿಲ್ಲ. ಐ ಆಮ್ ವೆರಿ ಸೀರಿಯಸ್. ಸೊ ನಾನು ಬೊಂಬೆ ಏನಕ್ಕೆ ಅದು ವೇಸ್ಟು ಅಂತ ನಮ್ಮಪ್ಪ ಕೊಡಿಸೇ ಇರಲಿಲ್ಲ. ನಮ್ಮಮ್ಮ ಹೊಲ್ಕೊಟ್ಟಿದ್ರು ಒಂದು ಬೊಂಬೆ. ನಾನು ಐ ಆಲ್ವೇಸ್ ವಾಂಟೆಡ್ ಬಾರ್ಬಿ ಡಾಲ್ ಥರ ಏನಾರೋ ಒಂದು, ಆ ಬಾರ್ಬಿ ಡಾಲ್ಗೆಲ್ಲ ನೋಡಿರಲಿಲ್ಲ ಬಿಡಿ ನಾನು, ಬಟ್ ಆ ಥರದ್ದು ಬೊಂಬೆಗಳು ಸಿಗೋದಲ್ಲ ಅಂಗಡಿಗಳಲ್ಲಿ. ಸೊ ಐ ಸ್ಟ್ ಲೈಕ್ ಕ್ರೇವ್ ಫಾರ್ ದಟ್. ನಂಗೆ ಒಂದು ಡಾಲ್ ನನ್ನ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಐ ಸ್ಟ್ ಲೈಕ್ ರಿಯಲಿ ಕ್ರೇವ್ ಫಾರ್ ದ್ಯಾಟ್. ಆ್ಯಂಡ್ ಒಂದು ದಿವಸ ನಾನು ಬೇರೆ ಹೇಳ್ಕೊತಾ ಇರಲಿಲ್ಲ. ಐ ವಾಸ್ ಲೈಕ್ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರೋಂಥ ಮಗುವಾಗಿದ್ದೆ ನಾನು. ಅಂಗಡಿಗೆ ಹೋದ್ರೂ ಅಷ್ಟೇ, ನಮ್ಮಮ್ಮ ಹತ್ರ ಒಂದಿನ ಒಂದು ಚಾಕ್ಲೇಟ್ ಕೇಳಬೇಕು ಅಂದರೆ ತುಂಬ ಯೋಚನೆ ಮಾಡಿ ನಮ್ಮಮ್ಮನ ಸೆರೆಗೆಳೆದು ಬಾ ಅಮ್ಮ ಅಂತಂದು ಕಿವಿನಲ್ಲಿ, ಅಮ್ಮ ಏನೂ ಅನಿಸ್ಲಿಲ್ಲ ಅಂತಂದರೆ ಒಂದೇ ಒಂದು ಚಾಕ್ಲೇಟ್ ಕೊಡಿಸಿ, ಆ ಥರ. ಐ ವಾಸ್ ಲೈಕ್ ದಟ್. ಸೊ ಐ ಯೂಸ್ ಟು ಫೀಲ್ ದಟ್ to get something is very difficult in life. So that's what I have seen. ಯಾಕಂದ್ರೆ ತುಂಬ ಕಷ್ಟದಿಂದ ಬಂದವರು ನಮ್ಮ ತಂದೆ. ಆ್ಯಂಡ್ ದೆನ್ ಒಂದೊಂದು ಪೈಸಕ್ಕೂ ವಿಪರೀತ ಕಷ್ಟಪಟ್ಟಿರೋಂಥವ್ರು. ಅದು ಬೆವರು ರಕ್ತ ಸುರಿಸ್ಬಿಟ್ಟಿದ್ದಾರೆ ನಮ್ಮಪ್ಪ. ಹೊಟ್ಟೆ ಬಾಯಿ ಕಟ್ಟಿ ಒಂಥರ ಐ ಹ್ಯಾವ್ ಸೀನ್ ದ ಸ್ಟ್ರಗಲ್.
ಸೊ ಹಾಗಾಗಿ ಆ ಕಷ್ಟ ನೋಡಿರೋದ್ರಿಂದ ನೌ ಐ ಫೀಲ್ ದಟ್ ವೆನ್ ಐ ಕ್ಯಾನ್ ಗಿವ್ ಟು ಮೈ ಡಾಟರ್, ಲೆಟ್ ಹರ್ ಎಂಜಾಯ್. ಯಾಕೆಂತಂದರೆ ಎಲ್ಲವೂ ನಮ್ಮ ಹಣೆ ಬರ, ಆಯಿತಾ, ನಮ್ಮ ಹಣೆ ಬರ ಅಷ್ಟೇ. ಅದಕ್ಕೆ ಅದು ಇದು ಅಂತ ಏನೂ ಹೇಳೋಕ್ಕಾಗಲ್ಲ. ನಾನು ಮಾಡಿದ ಪಾಪ ಕರ್ಮನ ನಾನು ಅನುಭವಿಸ್ಬೇಕು. ಅದಕ್ಕೆ ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಆಲ್ಸೋ ಮ್ಯಾಟರ್ಸ್, ಆಯಿತಾ. ಅಟ್ಲೀಸ್ಟ್ 40-50% ಆಫ್ ಅವರ್ ಲೈವ್ಸ್ ದಟ್ ಮ್ಯಾಟರ್ಸ್. ಸೊ ಹಾಗಾಗಿ I feel that, as a parent, there are certain things I'm very conscious about. ತುಂಬ ಯೋಚನೆ ಮಾಡ್ತೀನಿ, ತುಂಬ ಪ್ರೀತಿ ಅಂತೂ ನ್ಯಾಚುರಲ್ ಆಗಿ ಬರುತ್ತೆ. ಯಾಕೆಂತಂದರೆ ವಿಚ್ ಐ ಡಿಂಟ್ ಗೆಟ್, ಅಟ್ಲೀಸ್ಟ್ ಅಫ್ಕೋರ್ಸ್ ಅಮ್ಮ ಪ್ರೀತಿ ಮಾಡೋರು, ಬಟ್ ಐ ಫೀಲ್ ದಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಯಾ ನೀವು ಹೇಳಿದ್ರಿ ನಿಮಗೆ ತಮ್ಮ ಕೂಡ ಇದ್ದಾರೆ. ವಾಸ್ ಹಿ ಆಲ್ಸೋ ದ ಸೇಮ್ ಕಿಡ್ ಆರ್ ವಾಸ್ ಹಿ ಡಿಮಾಂಡಿಂಗ್? ಅಯ್ಯೋ ಇಲ್ಲ, ಅವನು ತುಂಬ ಇನ್ನಸೆಂಟು. ಇವತ್ತಿಗೂ ಅವ್ನು ಹಾಗೇನೆ. ಇವತ್ತಿಗೂ he's almost, I think, I don't know whether will he be comfortable if I say this, but I feel that he's an introvert. ಹೆಚ್ಚು ಜನ ಜೊತೆ ಸೇರಲ್ಲ ಅವನು. ನಾನಾರು I became rebel. Yeah. I was like, usually first kids, first born kids are ಒಂದು ಸ್ವಲ್ಪನಾರು ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಅಥವಾ ಧೈರ್ಯವಾಗಿ ಆಚೆ ಬರೋದು, ಸಮಥಿಂಗ್ ವಿಲ್ ಡೂ. ಒಂದು ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಗೊತ್ತಿಲ್ಲದೆ ಇರತ್ತೆ, ಅಟ್ಲೀಸ್ಟ್ ನಮ್ಮ ಜನ್ರೇಷನ್ಗೆ. ಈಗ ಹೇಗೋ ನಂಗೆ ಗೊತ್ತಿಲ್ಲ. ಬಟ್ ಸೊ ನಾನು ಅಟ್ಲೀಸ್ಟ್ ಫುಲ್ ರೆಬೆಲಸ್ ಆಗ್ಬಿಟ್ಟೆ. ನಾನು ಐ ಥಾಟ್ ದಟ್ ನೋ, ದಿಸ್ ಇಸ್ ಮೈ ಲೈಫ್, ದಿಸ್ ಇಸ್ ವಾಟ್ ಐ ವಾಂಟ್ ಆ್ಯಂಡ್ ದಿಸ್ ಇಸ್ ಹೌ ಐ ಶುಡ್ ಲೀಡ್ ಮೈ ಲೈಫ್. ಆ್ಯಂಡ್ ಸೊ ದಟ್ಸ್ ದ ರೀಸನ್. ಇಲ್ಲೂ ಅಷ್ಟೇ, ಸಿನಿಮಾ ರಂಗದಲ್ಲಿ ನಾನು ಎಂಟ್ರಾದ್ಮೇಲೆ ದೇ ವಿಲ್ chaos, because ಈಕ್ವಾಲಿಟಿ ಅನ್ನೋದೇನಿದೆ, ಅಥವಾ ಈಕ್ವಾಲಿಟಿಗಿಂತ ಈಕ್ವಿಟಿ. ಈಕ್ವಾಲಿಟಿ ಈಸ್ ಎಲ್ರಿಗೂ ಸಮನಾಗಿ ಸಿಗೋದು, ಬಟ್ ಈಕ್ವಿಟಿ ಈಸ್ ಅಕಾರ್ಡಿಂಗ್ ಟು ಯು. ನಿಮಗೆ ಏನು ಸಿಗಬೇಕೋ ಅದು ಸಿಗಬೇಕು. ಅಂತಂದರೆ ಇವಾಗ ಒಬ್ಬನಿಗೆ ಐ ಹ್ಯಾವ್ ಸೀನ್ ಒಂದು ಪೋಸ್ಟ್ ಇದರಲ್ಲಿ ಒಬ್ರಿಗೆ ಆಲ್ರೆಡಿ ಸ್ಟೆಪ್ ಮೇಲ್ ಇರ್ತಾರೆ, ಇನ್ನೊಬ್ರು ಫಸ್ಟ್ ಸ್ಟೆಪ್ ಅಲ್ಲಿ ಇರ್ತಾರೆ. ಸೊ ಇಫ್ ಯು ಗಿವ್ ದೆಮ್ ಈಕ್ವಲಿ ದೆನ್ ಅವ್ರು ಮೇಲ್ ಬರ್ತಾರೆ, ಇವರು ಇಷ್ಟೇ. ಸೊ ಹಾಗಾಗಿ ಆ ಈಕ್ವಿಟಿ ಅನ್ನೋದೇನಿದೆ ನೋಡಿ, ಅದ್ರ ಬಗ್ಗೆ ಗಮನ ಹರಿಸಿ ಏನೋ ಬಯಸ್ ಇಲ್ದೇನೆ ಬದುಕೋದ್ರ ಬಗ್ಗೆ ನನಗೆ ತುಂಬ ಆಲ್ವೇಸ್ ಬೀನ್ ವೆರಿ ಐ ಫೈಟ್ ಫಾರ್ ಇಟ್. ಸೊ ಐ ರಿಯಲಿ ಫೈಟ್ ಫಾರ್ ಇಟ್. ಸೊ ವೆರಿ ಇನ್ನಸೆಂಟ್ಲಿ ಐ ಸ್ಟಾರ್ಟೆಡ್ ದ ಫೈಟ್ ಇನ್ ಇಂಡಸ್ಟ್ರಿನಲ್ಲಿ, ಇನ್ ಮೈ ಓನ್ ವೇ. ಅದು ನನಗೆ ತುಂಬ ಇಟ್ ವಾಸ್ ಅ ಡ್ರಾಬ್ಯಾಕ್ ಆ್ಯಂಡ್ ತುಂಬ ಹೊಡೆತ ಬಿದ್ದಿದೆ ನನಗೆ, ಅದರಿಂದ ವಿಪರೀತ ಹೊಡೆತ ಬಿದ್ದಿದೆ. ಸೊ ದಟ್ಸ್ ದ ರೀಸನ್ ಐ ಹ್ಯಾವ್ ರೋಟ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈ ಬುಕ್. ಯಾಕೆಂತಂದರೆ ದಟ್ ವಾಸ್ ವೆರಿ ನ್ಯೂ ಫಾರ್ ಅವರ್ ಇಂಡಸ್ಟ್ರಿ ದಟ್ a female is asking for her rights. That was very new when I started, and everybody were like shocked that she can talk so much. What kind of rights are you talking about? See, for example, in a movie, I've done, I don't know, I mean, I'll get into trouble because I've never spoken about these things before. But for example, ನೋಡಿ ಇವಾಗ ಒಂದು ಸಿನಿಮಾ ನಂದು ಏನು ಹ್ಯೂಜ್ ಹಿಟ್ ಆಯಿತು, ಅದಾದಮೇಲೆ ತುಂಬ ಬೆಸ್ಟ್ ವಿಶಸ್ ಇರ್ಬೋದು, ಅಪ್ರಿಷಿಯೇಷನ್ ವೆಂಟ್ ಓನ್ಲಿ ಟು ದ ಡೈರೆಕ್ಟರ್ ಆ್ಯಂಡ್ ದ ಹೀರೋ. And but from the audience I was getting equal love. They accepted me equally. Because ಅಲ್ಲಿ ನಾನು 2 ಸಾಂಗು 2 ಸೀನ್ ಏನಿರಲಿಲ್ಲ. I was there for the whole film. All my movies I am like there for the whole movie. All my movies in fact. And then I feel that there is this bias that we don't get the equal respect, like in the industry and in the society. Later on I understood that in the society as well, because ಒಂದು ಇವಾಗ that's the reason ನಾನು ಪುಸ್ತಕದಲ್ಲಿ ಒಂದು ಚಾಪ್ಟರ್ ಬರೆದಿದ್ದೀನಿ, if I were a boy ಅಂತ. Because see, anything for that matter in ಲೈಫಲ್ಲಿ ನಾನು ಯೋಚನೆ ಮಾಡೋಕೆ ಹೋಯ್ತು ಅಂತಂದರೆ, ಗಂಡು ಮಕ್ಳಿಗೆ ಸಿಗೋ ಒಂದು ಈಕ್ವಲ್ ಆಗೇ ನಾವು ಅಚೀವ್ ಮಾಡಿರಲಿ, ಅವ್ರಿಗೆ ಸಿಗೋ ಇಂಪಾರ್ಟೆನ್ಸ್ ಅಥವಾ ರೆಸ್ಪೆಕ್ಟ್ ಏನಿದೆ, ವಿ ಡೋಂಟ್ ಗೆಟ್ ಇಟ್. We don't know why.
ಇದರಲ್ಲಿ ಬೇಕಂತ ಮಾಡುತ್ತಾ ಇಲ್ಲ ಅವರು. ಇಟ್ಸ್ ನಾಟ್ ಪರ್ಪಸ್ಫುಲಿ ಡನ್. ದಟ್ ಇಸ್ ಹೌ ಇಟ್ ಇಸ್ ಬೀನ್. ಸೊ ಅದನ್ನು ಯಾರು ಒಬ್ರು ಚೇಂಜ್ ಮಾಡಬೇಕಲ್ಲ, ಆ ಥಾಟ್ನ ಪ್ರೊವೋಕ್ ಮಾಡಬೇಕಲ್ಲ. ದಟ್ಸ್ ನೋ ದಿಸ್ ಇಸ್ ರಾಂಗ್, ದಿಸ್ ಇಸ್ ಪ್ಲೀಸ್ ಡೋಂಟ್ ಡೂ ದಿಸ್. ಐ ಆಮ್ ನಾಟ್ ಟೆಲಿಂಗ್ ದಟ್ don't give importance to that guy. No, that is not at all my point. I am telling that I should get the same respect. Yeah. That's all I'm asking. I forget about the pay. ಅದಕ್ಕೆ ನಿಮ್ದು ಇನ್ನೊಂದು ಏನೋ ಒಂದು ಲಾಜಿಕ್ ಇದೆ, that how much you can pull the audience to the theater, according to that you'll be paid or whatever. But that is also a nonsense concept. I really don't believe in this, because I always feel that I don't know, if I start talking now, I just say all controversial things, I don't know. But if I feel that it's in the hands of filmmakers. ಅಲ್ಲಿ ಜೆಂಡರ್ ಮ್ಯಾಟ್ರ್ ಆಗಲ್ಲ. ದ ರೋಲ್, ದ ಕ್ಯಾರೆಕ್ಟರ್ ಮ್ಯಾಟರ್ಸ್. ನಿಜವಾಗ್ಲೂ ನನಗೆ ದಟ್ಸ್ ವಾಟ್ ಐ ಫೀಲ್. ದರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಇನ್ ದ ವರ್ಲ್ಡ್ ದಟ್ ಫಿಮೇಲ್ ಆ್ಯಕ್ಟರ್ಸ್ equally able to pull same kind of audience. So if you are talented, that's of course very important. But adar jotege film makers, director, producers are these people, especially producers, I feel. Yakantane esto kade papa directors guno they will want it. They would want the character to be powerful or to be influential on the society. ಜೆಂಡರ್ ಬಯಸ್ ಇಲ್ದೇನೆ. ಬಟ್ ಅಲ್ಲೇನಾಗುತ್ತೆ ಅಂತಂದರೆ, ಈ ಬಿಸ್ನೆಸ್ಸು ಅಥವಾ ದಟ್ ಈಸ್ ಹೌ ಇಟ್ ಈಸ್, ಹಾಗೆ ಇರಬೇಕು ಅನ್ನೋ ಏನೋ ಒಂದು ಮೇಲ್ ಡಾಮಿನೇಷನ್ ಇದೆಯಲ್ಲ, ಅದರಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ದೇ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ಇಟ್. ವೈ ವಿಲ್ ಎನಿ ಮ್ಯಾನ್ ಅಕ್ಸೆಪ್ಟ್ ಇಟ್? ಆಯಿತಾ? ಸೊ at least powerful. And not many people talk about it. ಇಲ್ಲ, ಯಾರಿಗೂ ಇವಾಗ ಏನಾಗುತ್ತೆ ಗೊತ್ತಾ, ನನಗೇನೆ ಇವಾಗ ಗೊತ್ತಿದ್ರು ಇವಾಗ ಮಾತಾಡಿದ್ರೆ ಐ ಆಮ್ ವೆರಿ ಶ್ಯೂರ್ ದಟ್ ಫಸ್ಟ್ ಆಫ್ ಆಲ್ ಈ ಥರ ಮಾತಾಡೋಕ್ಕೆ ಶುರು ಮಾಡಿದಾಗ್ಲೇ ನನಗೆ ಆಪರ್ಚುನಿಟೀಸ್ ವೆಂಟ್ ಡೌನ್. ಆಯಿತಾ? ಇನ್ ದ ಇಂಡಸ್ಟ್ರಿ. ಅಯ್ಯೋ ಬೇಡಪ್ಪ, ಸುಮ್ಮನೆ ತುಂಬ ಮಾತಾಡ್ತಾರೆ, ಅಥವಾ ಐ ಆಸ್ಕ್ ಫಾರ್ ಮೈ ರೈಟ್ಸ್ ಇನ್ ದ ಸೆನ್ಸ್ ನಾಟ್ ಫಿನಾನ್ಷಿಯಲ್ ರೈಟ್ಸ್. ಐ ಆಮ್ ನಾಟ್ ಇವನ್ ಗೋಯಿಂಗ್ ದೇರ್. But just that's the last thing. Last thing I want it. But the thing is, ಆ ಟೈಮಲ್ಲಿ ನನಗೆ ಅಲ್ಲಿ ಧೈರ್ಯ ಇರಲಿಲ್ಲ, ಅಥವಾ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ವರಿಡ್ ಅಬೌಟ್ ದ ರೆಸ್ಪೆಕ್ಟ್ ಆರ್ ನನ್ನ ಟ್ಯಾಲೆಂಟ್ಗೆ ಅಥವಾ ಏನು ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಐ ಫೆಲ್ ದಟ್ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಐ ಡಿಸರ್ವ್ 100% ಮೋರ್ ಅಂತ ನನಗನ್ಸಿತ್ತು ಆಗ. ಆ್ಯಂಡ್ ದೆನ್ ಒಂದು ಸಿನಿಮಾಗೂ ಕೇಳಿದ್ದೆ ನಾನು, ಬಿಕಾಸ್ ಆ ಸಿನಿಮಾ ಇಟ್ ವಾಸ್ ಅಬೌಟ್ ಹೀರೋ ಆ್ಯಂಡ್ ಹೀರೋಯಿನ್, ನಾಟ್ the one which was a huge hit. But later on ನಾ ಮಾಡಿರೋದೇ ಮತ್ತೊಂದು ಸಿನಿಮಾ, ಸೊ ಹಾಗಾಗಿ ಆಬ್ವಿಯಸ್ಲಿ ವಾಪಸ್ ಹೋಗಿ ನೋಡ್ರೆ ಇವ್ರ ಅಂತ ಗೊತ್ತಾಗುತ್ತೆ. ಬಟ್ ಎನಿವೆ ಅದರಲ್ಲಿ ನಾನು ಕೇಳಿದ್ದೆ ದಟ್ ಪೋಸ್ಟರ್ಸ್ ಅಂದಿದ ತಕ್ಷಣ ಜಸ್ಟ್ ವೈ ಓನ್ಲಿ ದ ಹೀರೋಸ್ ಪೋಸ್ಟರ್ಸ್ ಆರ್ ಬ್ಯಾನರ್ಸ್. ಅದು ಇವತ್ತಿಗೂ ಕೇಳ್ತೀನಿ ನಾನು, ಮಾಡಿರೋ ಎಲ್ಲ ಸಿನಿಮಾಗೂ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ಯಾವುದಾದ್ರಲ್ಲಿ ಹೀರೋ ಹಸ್ ಬಿನ್ ಮೇನ್. ಐ ಆಮ್ ನಾಟ್ against any hero. I am not. I definitely wish, and I am also a great fan of so many of them. ನಾನು ಎಂಜಾಯ್ ಮಾಡ್ತೀನಿ. ಬಟ್ ಓನ್ಲಿ ಥಿಂಗ್ಸ್ ನಾನು ಇಷ್ಟೇ ನಂಗೆ ಅರ್ಥ ಆಗ್ತಿಲ್ಲ ಏನಂತಂದರೆ, ಎಲ್ಲ ಹೆಣ್ಮಕ್ಳು whoever are talented and can pull off the business wise also when it comes to maths and arts and science. We know that all these things are involved. ಇದೆಲ್ಲ ಅರ್ಥ ಮಾಡಿಕೊಂಡು ನಾವು when we know that something wrong is happening there, ಸರಿ ಇಲ್ಲ ಅಲ್ಲಿ, and then ಇದನ್ನು ಚೇಂಜ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ನಾವು ಹೊರಟಾಗ, ಅದಕ್ಕೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಇಲ್ಲ ಒಂದು, ಆ್ಯಂಡ್ ದೆನ್ ಬೇಕಾಗಿಲ್ಲ ಯಾರಿಗೂ. ಸೊ ಆ ಚೇಂಜ್, ಆ ಬದಲಾವಣೆ ಬರ್ದೇನೇ ಇದ್ದರೆ, ಬದಲಾವಣೆನೇ ಬರಲಿಲ್ಲ ಅಂತಂದರೆ ಅದು ತುಂಬ ಇಂಡಸ್ಟ್ರಿ ಮೇಲೆ ಅದೇ ಕೊರತೆ ಆಗುತ್ತೆ ಅಂತ ನನಗನ್ಸುತ್ತೆ. ಆ ಒಂದು ಬ್ಯಾಲೆನ್ಸ್ ಶುಡ್ ಬಿ ದೇರ್.
ದಟ್ಸ್ ಹೌ ದ ನೇಚರ್ ವರ್ಕ್ಸ್. ಹೆಣ್ಮಕ್ಳಿಗೆ ಆದ್ಯತೆ ನೀಡಲೇಬೇಕು. ಇಟ್ಸ್ ನಾಟ್ ದಟ್ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಎಷ್ಟು ಕೇರ್ ತಗೋತೀವಿ, ಎಷ್ಟು ಮರ್ಯಾದೆಯಿಂದ ಮಾತಾಡಿಸ್ತೀವಿ ಎಲ್ಲ ಅಲ್ಲ. ಇಟ್ಸ್ ಅಬೌಟ್ ದ ಕೈಂಡ್ ಆಫ್ ರೋಲ್ಸ್, ದ ಕೈಂಡ್ ಆಫ್ ಮೂವೀಸ್ ಯು ಮೇಕ್. ವಿಮನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಎಷ್ಟು ಬರ್ತಾ ಇದೆ ಈಗ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ? ಅಟ್ಲೀಸ್ಟ್ ಆಗ ಒಂದು ಸ್ವಲ್ಪ ಆರ್ಟ್ ಮೂವೀಸ್ ಅಂತನಾರು ಬರೋದು, ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು. ಈಗಂತೂ ನಾನು ನೋಡಿಲ್ಲ. ನಾನು ಅಟ್ಲೀಸ್ಟ್ ಅಕಸ್ಮಾತ್ ನನಗೆ ಗೊತ್ತಿಲ್ಲ, ಪ್ಲೀಸ್ ಟೆಲ್ ಮೀ, ಇಸ್ ದರ್ ಎನಿ ಆರ್ಟ್ ಮೂವೀಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು? ಅಲ್ಲ, ನಾನು ಕೇಳೇ ಇಲ್ಲ. ಆ್ಯಕ್ಚುಲಿ ನಾನು ಕೇಳೇ ಇಲ್ಲ. ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲರೂ ತೊಂದರೆಯಲ್ಲಿದ್ದಾರೆ. ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್, ಯಾಕೆ ಆಡಿಯನ್ಸ್ ಇಂಪ್ರೆಸ್ ಆಗ್ತಿಲ್ಲ, ಅಥವಾ ವೆರಿ ಫ್ಯೂ ಮೂವೀಸ್ ಆರ್ ಡೂಯಿಂಗ್ ವೆಲ್. ಅದರಲ್ಲೂ ಹುಚ್ಚಪಟ್ಟೆ ಬಜೆಟ್ ಹಾಕಿದ್ರೆ, ಆ್ಯಂಡ್ ದೆನ್ ಲೈಕ್ ಓನ್ಲಿ ಫ್ಯೂ ಬೆರಳೆಣಿಕೆ ಅಷ್ಟೇ ಸೂಪರ್ ಸ್ಟಾರ್ಸ್ ಮಾಡಿದ್ರೆ ಮಾತ್ರ ದೇ ಆರ್ ಏಬಲ್ ಟು ಪುಲ್ ದ ಮಾಸ್ ಆಡಿಯನ್ಸ್ ಅಂತ. ಬಟ್ ದ ಥಿಂಗ್ ಈಸ್, ಈ ವಿಷಯದ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ಸಿನಿಮಾಗಳು ಯಾಕೆ ಬರ್ತಿಲ್ಲ? ಬಂದಿದ್ರು, ಚೆನ್ನಾಗಿದ್ರು, ಯಾಕೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ? ಐ ನೋ ದ ರೀಸನ್, ಬಟ್ ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಇನ್ ದ ಬುಕ್. ಏನು ಅದಕ್ಕೆ ಕಾರಣ ಏನು, ಆ್ಯಂಡ್ ಹೂ ಆರ್ ದ ರೀಸನ್ ಫಾರ್ ದ್ಯಾಟ್, ಆ್ಯಂಡ್ ಎಲ್ಲಿ ರೂಟ್ ಕಾಸಲ್ಲಿ ಅದು ಬದಲಾವಣೆ ಆಗಬೇಕಾಗಿದೆ ಬೇಸಿಕ್ಕಾಗಿ. ಸೊ ದಟ್ ಈಸ್ ವೇರ್ ದ ಹೋಲ್ ಪ್ರಾಬ್ಲಮ್ ಏರಿಯಾ ಈಸ್. ಮಿಕ್ಕಿದೆಲ್ಲ ಸುಮ್ಮನೆ ನಾವು ಮಾತಾಡ್ತೀವಿ, ಅಥವಾ ಕೆಲವ್ರ ಕಡೆ ಕೆಟ್ಟವ್ರು ಆಗ್ತೀವಿ, ಕೆಲವು ಕಡೆ ಹೌದಲ್ವಾ ಅಂತ ಅನ್ಸುತ್ತೆ, ಕೆಲವು ಕಡೆ ಇವಳೇ ಏನು ಕೆಲಸ ಮಾಡಿಲ್ಲ, ಇವಳೇನು ಮಾತಾಡ್ತಾಳೆ ಅಂತ. ಐ ಮೀನ್ ದೋಸ್ ಹು ಡೋಂಟ್ ನೋ, ಲೈಕ್ ದೋಸ್ ಆರ್ ಇಗ್ನರೆಂಟ್ ಅಬೌಟ್ ಅವರ್ ವರ್ಕ್, ಆರ್ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದಿರೋರ್ಗೆ ಏನಾಗುತ್ತೆ ಅಂತಂದರೆ, ಯಾರೋ ಇವಳು ಯಾವ ಸಿನಿಮಾ ಮಾಡಿದಾಳೋ, ಎಲ್ಲಿ ಗೊತ್ತೇ ಇಲ್ವಲ್ಲ ಇವಳನ್ನ, ಯಾವುದೋ ಒಂದು ಸಿನಿಮಾ ಮಾಡಿದಾಳ ಅಷ್ಟೇ, ಪಾಚಿಗೆ ಇಷ್ಟು ಮಾತಾಡ್ತಾಳ ಅಂತ. ಐ ಮೀನ್ ದಟ್ಸ್ ಹೌ ಜನರಲಿ ವಿ ಟೇಕ್ ಇಟ್. ಬಟ್ deep down, how it is affecting. See, what is the meaning of film industry? What is the purpose of film industry? And language ಅಲ್ಲಿ ಎಷ್ಟು ಮ್ಯಾಟ್ರ್ ಆಗುತ್ತೆ. ಲ್ಯಾಂಗ್ವೇಜಿಗೆ ಅದರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಆರ್ಟ್ ಫಾರ್ಮ್ ಆಗಿ. ಸೊ ದೇರ್ ಆರ್ ಸೋ ಮೆನಿ ಸೆನ್ಸಿಟಿವ್ ಏರಿಯಾಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್. ಇದರಲ್ಲಿ ಒಂದು ಸ್ಮಾಲ್ part which has been forgotten, but a very important part is giving preference to women oriented ಕಾನ್ಸೆಪ್ಟ್ಸ್. ಅದು ಬರೀ ಸೀರಿಯಸ್ ಮೂವೀಸ್ ಮಾಡೋದು, ಅಥವಾ ಆರ್ಟಿಸ್ಟಿಕ್ ಮೂವೀಸ್ ಮಾಡಿ ನಮ್ಮನ್ನು ತುಂಬ ಗೋಳ್ ಹೇಳ್ಕೊಳ್ಳೋರು, ಅಥವಾ ತುಂಬ ವಿಕ್ಟಿಮೈಸ್ ಮಾಡಿಬಿಡೋದು ನಮ್ಮನ್ನು, ಟು ಜಸ್ಟ್ ಪ್ಲೇ ವಿತ್ ಆಡಿಯನ್ಸ್ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೋ ಅಷ್ಟರ ಮಾತ್ರ ಸೀಮಿತವಾಗಿಟ್ಬಿಟ್ರೆ, ಆರ್ಟ್ ಫಾರ್ಮ್ ಈಸ್ ಆಲ್ವೇಸ್ ಲೈಕ್ ಅ ಮಿರರ್ ಟು ದ ಸೊಸೈಟಿ. ಸೊ ಐ ಥಿಂಕ್ ಬರೀ ಜಾಸ್ತಿ ಬಿಸ್ನೆಸ್ ಆಗಿಬಿಟ್ಟು ಆರ್ಟ್ನ ಮರ್ತು ಹೋಗ್ತಿದಾರ ಅಂತ ಅನ್ಸುತ್ತೆ. ಬಿಕಾಸ್ ದಟ್ಸ್ ವಾಟ್ ಕ್ರಿಯೇಟಿವ್ ಪೀಪಲ್ ಆರ್ ಫೀಲಿಂಗ್ ಹಿಯರ್. ಆ್ಯಂಡ್ ದೇ ಫೀಲ್ ದಟ್ ಇಲ್ಲ ಇದೇ ಜನ ತಗೊಳ್ಳೋರು, ಇಲ್ಲ ಇದೇ ಜನ ಆಕ್ಸೆಪ್ಟ್ ಮಾಡೋದು ಅಂತ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹಿರಿಯರು ಅಥವಾ ತುಂಬ ಪವರ್ಫುಲ್ ಪೀಪಲ್ ಇಫ್ ದೇ ರಿಯಲಿ ಗಿವ್ಸ್ ಅ ಥಾಟ್ ಅಬೌಟ್ ದಿಸ್, ಐ ಥಿಂಕ್ ಇಟ್ ರಿಯಲಿ ಹೆಲ್ಪ್ಸ್ ಅಂತ ನನಗನ್ಸುತ್ತೆ. ಇಟ್ ಶುಡ್ ಬಿ thought about. Whatever you said, is it only about the Kannada industry or the film industry in general that you're talking about? See, across the globe, ಎಲ್ಲ ಕಡೆಗೂ, ಬಟ್ ಅಟ್ ಲೀಸ್ಟ್ ಅಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಇದೆ, ಯಾಕೆ ಮಾರ್ಕೆಟ್ ಅಷ್ಟು ವೈಡ್ ಆಗಿದೆ ಆಯ್ತಾ, ಎಲ್ಲ ಕಡೆಗೂ ಅಷ್ಟು ವೈಡರ್ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಅಲ್ಲೂ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ, ಅಥವಾ ತೊಂದರೆ ತಾಪತ್ರಯಗಳಿದೆ. ಆ್ಯಂಡ್ ದೆನ್ ಇನ್ನೂ ವಾಟ್ ವಿಮೆನ್ ಆ್ಯಕ್ಚುಲಿ ಡಿಸರ್ವ್ ಇನ್ನೂ ಅಲ್ಲಿ ರೀಚ್ ಆಗಿಲ್ಲ. ವಿ ಹ್ಯಾವ್ ನಾಟ್ ಗೆಟ್ ರೀಚ್ಡ್ ಯೆಟ್, ಬಟ್ ಅಟ್ಲೀಸ್ಟ್ ಬದಲಾವಣೆ ಶುರುವಾಗಿದೆ ಮೋಸ್ಟ್ ಆಫ್ ದ ಏರಿಯಾಸ್. ಯಾಕೆಂತಂದರೆ ಡೆವಲಪ್ಡ್ ಕಂಟ್ರೀಸು, ಎಷ್ಟೋ ಡೆವಲಪ್ಡ್ ಕಂಟ್ರೀಸಲ್ಲಿ ಬೇಕಾದಷ್ಟು 4-5 ದಶಕಗಳಿಂದ ಶುರು ಆಗ್ಬಿಟ್ಟಿದೆ ಈ ಒಂದು ಬ್ಯಾಟಲ್ಲು. ಆ್ಯಂಡ್ ದೆನ್ ಸೊ ಹಾಗಾಗಿ ಒಂದು ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಇದೆ. ನಮ್ದಿನ್ನೂ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಫೇಸಿಂಗ್ ಸೋ ಮಚ್ ಕರಪ್ಷನ್, ಆ್ಯಂಡ್
ಸೋ ಮೆನಿ ಅದರ್ ಪ್ರಾಬ್ಲಮ್ಸ್, ಬೇಸಿಕ್ ಪ್ರಾಬ್ಲಮ್ಸೇ ಇದೆ. ಹೆಣ್ಮಕ್ಳು ಅಂತ ತೊಗೊಂಡಾಗ ಬೇಸಿಕ್ ರೈಟ್ಸ್ಗೆ ಓದಾಡ್ತಾ ಇದ್ದೀವಿ. ಜಸ್ಟ್ ಈವನ್ ಫೈಟಿಂಗ್ ಇವಾಗ ಯಾಕೆಂದರೆ ನಾನು ಇನ್ಫ್ಯಾಕ್ಟ್ ಒಂದು ಇನ್ಸಿಡೆಂಟ್ ಹೇಳಬಲ್ಲೆ. ದಟ್ ಒನ್ ಆಫ್ ದ ಫಿಲ್ಮ್ ಪ್ರಮೋಷನ್ಸಲ್ಲಿ ನಾನು ಮಾತಾಡುವಾಗ ನನ್ನ ಜೊತೆ ಒಬ್ಬರು ಆರ್ಟಿಸ್ಟು ಒಬ್ಬರು ಇದೇ ಥರ ನಾನು ಒಂದು ವೆರಿ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಒಂದು ಸಿನಿಮಾ ಮಾಡಿದ್ದಾಗ ಅದರಲ್ಲಿ ಅವ್ರಿಗೆ ಕೇಳಿದ್ರು ಅವರು ನನಗೆ ದಟ್ ಹೆಣ್ಮಕ್ಳಿಗೆ ರೈಟ್ಸ್ ಇನ್ನೂ ಬೇಸಿಕ್ ರೈಟ್ಸ್ಗೋಸ್ಕರ ಇನ್ನೂ ಕಷ್ಟಪಡಬೇಕಾ, ಇನ್ನೂ ಓದಾಡಬೇಕಾ, ಇನ್ನೂ ನಡೀತಿದೆಯಾ ಬ್ಯಾಟ್ಲು, ಅಥವಾ ಪರವಾಗಿಲ್ವಾ ಏನೋ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಕ್ವೆಶನ್ ಕೇಳಿದ್ರು. ಸರ್ ನೋ 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 ವಿ ಆರ್ ಸ್ಟಿಲ್ ಫೈಟಿಂಗ್ ಫಾರ್ ದ ಬೇಸಿಕ್ ರೈಟ್ಸ್ ಅಂತಂದೆ. ನನ್ನ ಜೊತೆಗಿದ್ದವರು ಎಷ್ಟು ಆಶ್ಚರ್ಯ ಆಯಿತು ನನಗೆ ಅಂತಂದರೆ, ಎಲ್ಲಿ ಬೇಸಿಕ್ ರೈಟ್ಸ್ ಎಲ್ಲ ಸಿಕ್ಕಿದೆಯಲ್ಲ. ನನ್ನ ಹೆಂಡ್ತಿಗೆ ನೋಡಿ ನಾನು ಏನೂ ಹೇಳೋದೇ ಇಲ್ಲ, ಅವಳು ಏನು ಬೇಕಾದ್ರೂ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಪರ್ಮಿಷನ್. That's the point. Seriously. ಆಗ್ಯಾನ ಪಾಯಿಂಟ್ ಪೇ ಅಂತ. It's like, see, at least we are lucky that ನಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನಮ್ಮ ತಂದೆ ಅಥವಾ ನಮ್ಮ ಅಣ್ಣ ತಮ್ಮಂದಿರಿರ್ಬೋದು, ದೇರ್ ಮೆಚೂರ್ಡ್ ಇನಫ್ ಟು ಅಂಡರ್ಸ್ಟ್ಯಾಂಡ್. ಆರ್ ಇಲ್ಲೂ ಇದೆ ಬ್ಯಾಟ್ಲ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ಟಿಲ್ ದೇರ್ ಸಣ್ಣ ಪುಟ್ಟದ್ದು ನಡೀತಾ ಇದೆ. ಬಟ್ ಅಟ್ಲೀಸ್ಟ್ ಎಜುಕೇಷನ್ ವಿಷಯದಲ್ಲಿರಬಹುದು, ಅಥವಾ ಕೆಲಸ ಮಾಡೋ ವಿಷಯದಲ್ಲಿರಬಹುದು, ಅಥವಾ ಏನೋ ಪರ್ಸ್ನಲ್ ಲೈಫ್, ವೆದರ್ ಇಟ್ ಇಸ್ ಮ್ಯಾರೇಜ್ ಆರ್ ಹ್ಯಾವಿಂಗ್ ಕಿಡ್ಸ್, ವಾಟ್ ಎವರ್ ಪರ್ಸ್ನಲ್ ಲೈಫ್, ಡೊಮೆಸ್ಟಿಕ್ ಲೈಫ್. ಸೊ ಇದ್ರ ಬಗ್ಗೆ ಎಲ್ಲೋ ಒಂದು ಮಟ್ಟಿಗೆ ಡಿಸಿಷನ್ಸ್ ತೊಗೊಳೋದಕ್ಕೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋ ಹೆಣ್ಮಕ್ಳಿಗೆ ಎಲ್ಲೋ ಸಾಧ್ಯತೆ ಇದೆ. ಅಲ್ಲೂ ನಡೀತಾ ಇದೆ, ಇನ್ನೂ ಫುಲ್ಲಿ ಒಂದು ತೊಂದರೆ ಸರಿ ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ವಿ ಆರ್ ಏಬಲ್ ಟು ರೈಸ್ ಅವರ್ ವಾಯ್ಸ್ ಆರ್ ಟಾಕ್ ವಾಟ್ ವಿ ವಾಂಟ್ ಟು ಟಾಕ್, ಪರವಾಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಎಷ್ಟೋ ಹಳ್ಳಿಗಳು ಅಥವಾ ಬೇಸಿಕ್ ರೈಟ್ಸ್ಗೆ ಒದ್ದಾಡ್ತಿರೋಂಥ ಜಾಗಗಳಿದೆಯಲ್ಲ, ಅಲ್ಲಿಂದ ಹೆಣ್ಮಕ್ಳ ಪರಿಸ್ಥಿತಿ ನೋಡಿಬಿಟ್ರೆ ಒಂಥರ ಯಾವ ಪರಿಸ್ಥಿತಿ, ಯಾವ ಕಾಲದಲ್ಲಿದ್ದೀವಪ್ಪ ನಾವು ಅಂತ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕಷ್ಟಪಡ್ತಿದ್ದಾರೆ ಹೆಣ್ಮಕ್ಳು. ಸೊ ನಾವು ಅದನ್ನು ಯೋಚನೆ ಮಾಡಬೇಕು. ಇಲ್ಲಿ ನಾನು ಸ್ಲೀವ್ಲೆಸ್ ಹಾಕೊಂಡು ಬಂದು ಆರಾಮಾಗಿ ಕೂತ್ಕೊಳ್ತೀನಿ ಅಂದ್ಬಿಟ್ಟು ಬೇಸಿಕ್ ರೈಟ್ ಸಿಕ್ಬಿಟ್ಟಿದೆ ಅಂತಂದರೆ ದಿಸ್ ನೋ ಮೀನಿಂಗ್ ಇದೆ. ಸೊ ಹಾಗಾಗಿ ಐ ಥಿಂಕ್ ವಿ ಶುಡ್ ಬಿ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ವಾಟ್ ವಿ ಆರ್ ಸೇಯಿಂಗ್ ಆರ್ ವಾಟ್ ವಿ ಆರ್ ಟಾಕಿಂಗ್ ಆರ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಅನ್ನೋದ್ರ ಬಗ್ಗೆ ನನಗೇನೋ ದಿಸ್ ವಾಟ್ ಐ ಫೀಲ್, ನನಗನ್ಸುತ್ತೆ ಆ ಥರ. ಬಟ್ ಹೋಪ್ಫುಲಿ ಈ ಬದಲಾವಣೆಲ್ಲ ಬರಬೇಕು ಅಂತಂದರೆ ಆರ್ಟ್ ಫಾರ್ಮ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇನ್ಫ್ಲೂಯೆನ್ಸಿಂಗ್, ಎಸ್ಪೆಷಲಿ ಫಿಲ್ಮ್ ಮೀಡಿಯಾ ಏನಿದೆ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೀಡಿಯಾ. ಸೊ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕು ನಮ್ಮ ಮೇಲೆ ಆ್ಯಸ್ ಎನ್ ಆರ್ಟಿಸ್ಟ್. ಇವಾಗ ನಾನು ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆಗೆ ಆ್ಯಕ್ಟ್ ಮಾಡಿಲ್ಲ, ಅಥವಾ ಸಕ್ಸಸ್ಫುಲ್ ಮೆನ್ ಜೊತೆಗೆ ಕಾಣಿಸ್ಕೊಂಡಿಲ್ಲ, ಅಸೋಸಿಯೇಟ್ ಆಗಿಲ್ಲ ಅಂದಾಕ್ಷಣಕ್ಕೆ ಇಫ್ ದೇ ಟ್ರೈ ಟು ಕ್ಯಾಲ್ಕುಲೇಟ್ ಮೈ ಸಕ್ಸಸ್, ಇವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು 5 ಜನ ಸೂಪರ್ ಸ್ಟಾರ್ಸ್ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದರೆ ಅಪ್ರೋಚ್ ಟುವರ್ಡ್ಸ್ ಮೀ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಎವ್ರಿಬಡೀಸ್ ಅಪ್ರೋಚ್ I would be the same. ನನ್ನ ಮುಖ ಕಣ್ಣು ಮೂಗು ಬಾಯೆಲ್ಲ it would be the same. My talent is whatever the talent is, whatever you have seen in other movies. But just the association with successful men that is what so women's success value is calculated. That is where. So ಇದು ನನಗೆ ತುಂಬ ಹಿಂದೆನೇ ಅರ್ಥ ಆಯಿತು. And it was a conscious decision that I want to do such movies. But ಅದು ಯಾರಿಗೂ ಗೊತ್ತಿಲ್ಲ. ಎವ್ರಿಬಡಿ ಯಾಕೆ ಚಾನ್ಸ್ ಸಿಕ್ಕಿಲ್ಲ, ಹೋಗಬೇಕಿತ್ತು, ಕೇಳಬೇಕಿತ್ತು. ಅವ್ರು ಐ ಮೀನ್ ಆಸ್ ಎ ದಿಸ್ ಇಸ್ ಮೈ ಕಾನ್ಷಿಯಸ್ ಡಿಸಿಷನ್. ಐ ವಾಂಟ್ ಟು ಬ್ರಿಂಗ್ ದ ಚೇಂಜ್. ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ಹಿಯರ್. ನಾನು ಏನೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ಇದು ನನ್ನ ಕಾನ್ಷಿಯಸ್ ಡಿಸಿಷನ್ ಒಂದು. ಹಾಗಂದಿದ ತಕ್ಷಣ ನಾನು ಅವ್ರು ಯಾರೂ ಇಷ್ಟಪಡಲ್ಲ ಅಂತಲ್ಲ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಆಲ್ ದ ಹೀರೋಸ್ ದೇರ್. ನಂಗೆ ತುಂಬ ಇಷ್ಟ ಎಷ್ಟೋ ಜನ. ಐ ವುಡ್ ಲವ್ ಟು ಆ್ಯಕ್ಟ್ ವಿತ್ ದೆಮ್. ಬಟ್ ಸಿ ವಾಟ್ಸ್ ದ ಪರ್ಪಸ್? ನಾನು ಯಾಕೆ ಇಲ್ಲಿ ಬಂದೆ ಇಂಡಸ್ಟ್ರಿಗೆ? ವಾಟ್ ಈಸ್ ಮೈ ಪರ್ಪಸ್? ಈಸ್ ಇಟ್ ದ ಸೇಕ್ ಆಫ್ ರೆಕಗ್ನೇಷನ್, ಆರ್ ಈಸ್ ಇಟ್ ದ ಸೇಕ್ ಆಫ್ ನೇಮ್ ಆಫ್ ಫೇಮ್ ಆರ್ ಮನಿ, ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್? ಯಾಕೆಂದರೆ ಬರೀ ಆರ್ಟಿಸ್ಟಿಕ್ ಮೂವೀಸ್ ಮಾಡಿಬಿಟ್ಟು ಆ ಒಂದು ಜಾನ್ರಿನಲ್ಲಿ ನಾನು ಏನೋ ಹೆಸರು ಮಾಡಬೇಕು ಅಂದಿದ್ರೆ ಇಟ್ ವುಡ್ ಹ್ಯಾವ್
ಅದು ಮಾಡ್ಬೋದಾಗಿತ್ತು, ನನಗೇನು ಅದೇನು ತೊಂದರೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಆರ್ಟಿಸ್ಟಿಕ್ ಮೂವೀಸ್ ಮಾಡೋಂಥ ಒಂದು ಗ್ರೂಪ್ ಅಥವಾ ಡೈರೆಕ್ಟರ್ಸ್ ಏನಿದ್ದಾರೆ, ಮೇಕರ್ಸ್ ಏನಿದ್ದಾರೆ, ಅವ್ರಿಗೇನು ಪರಿಚಯ ನನಗಿದೆ, ಹೋಗಿ ನಾನು ಕೇಳ್ಕೊಂಡಿದ್ದಿದ್ರೆ ಮಾಡಿದರೆ ಅಫ್ಕೋರ್ಸ್ ಹಾಗೆ ಬೆಳಿಬೋದಾಗಿತ್ತು. ಬಟ್ ನಂದು ಏನು ಆಟ ಇತ್ತು ಅಂತಂದರೆ ಕಮರ್ಷಿಯಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬೀಯಿಂಗ್ ಅ ಮ್ಯಾರಿಡ್ ವುಮೆನ್, ವೆನ್ ಐ ಕುಡ್ ಕ್ರ್ಯಾಕ್ ಇಟ್. ಸೊ ಬೀಯಿಂಗ್ ಅ ಲೇಡಿ ಸೂಪರ್ಸ್ಟಾರ್ ವಿತೌಟ್ getting the support from other superstar heroes is something we are looking for. Is what is my ಅಕಸ್ಮಾತ್ ಆ ಥರ ಯಾರು ನೆಕ್ಸ್ಟ್ ಯಾರು ಹುಡುಗಿ ಫೀಮೇಲ್ can crack it in our industry, I'll be like most happiest person. I'll be the most happiest person. But you should not get associated with some other successful hero and then come that you're a superstar. No. Don't do that. That's not how it works. No. That is how it is working. That's not what we are looking for. Is my question. Go ahead. Is my thought. I feel that innobru success in the, if you're measuring my success, that's not what I want. That's not how it works, and that is not empowering. ಇದನ್ನ ಮೇಕರ್ಸ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದೆನ್ ಇನ್ವೆಸ್ಟರ್ಸ್ ಅರ್ಥ ಮಾಡ್ಕೋಬೇಕು, ಪವರ್ಫುಲ್ ಮೆನ್ ಅರ್ಥ ಮಾಡ್ಕೋಬೇಕು, ದೋಸ್ ಹು ಬೈ ದ ಮೂವೀಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಎಲ್ಲ ಕಡೆ ಬರೀ ಗಂಡಸ್ರೇ ಇದಾರಲ್ಲ. Not just the industry talks, right? Even like a common man, ನಾವು ಹಿಂಗೆ ಅದ್ರ ಬಗ್ಗೆ ಮಾತಾಡುವಾಗಲೂ ಆ ಹೀರೋಯಿನ್ ನೋಡು ಅಷ್ಟು ಹೀರೋಗಳ ಜೊತೆ ವರ್ಕ್ ಮಾಡಿದ್ದಾರೆ. ಲೈಕ್ let's take an example of Deepika Padukone or Anushka Sharma, who's worked with Amir Khan, Salman Khan, Shah Rukh Khan. She has worked with all three of them. That's a big thing. And Deepika has not worked with Salman Khan. She wants to work with him, and the talks are that even though alli at least I think Hindi, Bollywood alli, there is still, I think it's much better than it is here. I don't know if I can comment on this. ಕೆಲವು ಆಕ್ಟ್ರೆಸ್ಗಳು ಅದನ್ನ ಆಗ ಇನ್ಫ್ಯಾಕ್ಟ್ ನಾವು ಅವಾಗಲೇ ತಗೊಂಡ್ರೆ ಸ್ಮಿತಾ ಪಾಟೀಲ್ ಅವ್ರು ಇರಬಹುದು. ದೇರ್ ಆರ್ ಸಮ್ ಪೀಪಲ್, ಸಮ್ ಆಕ್ಟ್ರೆಸಸ್, ಮೆರಿಲ್ ಸ್ಟ್ರೀಪ್ ಇರ್ಬೋದು. ನಮ್ಮ ಕನ್ನಡದಲ್ಲಿ ಪಾಪ ಪೊಟೆನ್ಷಿಯಲ್ ಇರೋರು ಇದ್ರು. ಬಟ್ ಅನ್ಫಾರ್ಚುನೇಟ್ ದಟ್ ಅದನ್ನು ರೆಕಗ್ನೈಸ್ ಮಾಡ್ತಿಲ್ಲ ಅಥವಾ ಅದರ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೋತಿಲ್ಲ ಅಂತ ನನಗನ್ಸುತ್ತೆ. ಸೊ ಇಟ್ ಈಸ್ ಲೈಕ್ ಇದೇನಾರು ಹೇಳಕ್ಕೆ ಹೋಯ್ತು ಅಂತಂದರೆ ನಾವೇನೋ ವಿ ಆರ್ ಅಗೇನ್ಸ್ಟ್ ಸಮ್ ಮೆನ್ ಅಂತ ಅನ್ಸುತ್ತೆ. ಬಟ್ ನೋ, ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ವಿ ಆರ್ ಜಸ್ಟ್ ಟ್ರೈಂಗ್ ಟು make a space, make our own way here. Like ನೀವೊಂದು ಹೈವೇ ಮಾಡಿದ್ದೀರಿ, ಸೊ ಆ ಹೈವೇನಲ್ಲಿ ಬಂದಿದ ತಕ್ಷಣ ನಮ್ಗೆ ಓಕೆ ದಟ್ ಈಸ್ ದ ಸಕ್ಸಸ್ ರೂಟ್ ಅನ್ನೋದಿದೆಯಲ್ಲ. ಸೊ ವೆಲ್ ಆ್ಯಂಡ್ ಗುಡ್, ಹೂಎವರ್ ಆರ್ ಏಬಲ್ ಟು ಡೂ ಇಟ್, ವೆಲ್ ಆ್ಯಂಡ್ ಗುಡ್ ಫಾರ್ ದೆಮ್. ಅದನ್ನೂ ಬೇಡ ಅಂತ ನಾನು ಹೇಳ್ತಿಲ್ಲ. ಬಟ್ ಇಫ್ ದೆರ್ ಆರ್ ಸಮ್ ಆಕ್ಟ್ರೆಸಸ್ ಹೂ ಫೀಲ್ ದಟ್ ದೇ ಕ್ಯಾನ್ ಪುಲ್ ದ ಆಡಿಯನ್ಸ್ ಟು ದ ಥಿಯೇಟರ್ ಆಲ್ ಬೈ ದೆಮ್ ಸೆಲ್ಫ್ ಆ್ಯಸ್ ಅನ್ ಆರ್ಟಿಸ್ಟ್. ನಾನೇನು ಡೈರೆಕ್ಟರ್ಗೆ ಅಥವಾ ಪ್ರೊಡ್ಯೂಸರ್ಗೂ ಅಗೇನ್ ನಾನೇನು ಚಾಲೆಂಜ್ ಮಾಡ್ತಾ ಇಲ್ಲ. ದೇ ಶುಡ್ ನಾಟ್ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಆ್ಯಸ್ ಅನ್ ಆ್ಯಕ್ಟರ್, ಲೈಕ್ ವಿ ಆರ್ ಲೈಕ್ ಒಂಥರ ಬ್ರ್ಯಾಂಡ್ಸ್ ಥರ ನಾವು. ಲೈಕ್ ವೆನ್ ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ಬ್ರ್ಯಾಂಡ್, ಇಫ್ ವಿ ಹ್ಯಾವ್ ದಟ್ ಪೊಟೆನ್ಷಿಯಾಲಿಟಿ ಇನ್ ಅವರ್ ಸೆಲ್ವ್ಸ್, ದ ಕೈಂಡ್ ಆಫ್ ಆರ್ಟ್. ಐ ಥಿಂಕ್ ದಟ್ ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಹಿಯರ್. ಒಂಥರ ಈ ಸ್ವೀಟ್ ಟಾಕ್ಸ್ ಅಥವಾ ನೀವೇನು ಕೇಳಿಸ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನು ಮಾತಾಡಿ ಮನಸ್ಸು ಒಲಿಸ್ಕೊಂಡು ಏನೋ ಹೇಳ್ತಾರಲ್ಲ ಅದಕ್ಕೆ ಪೊಲಿಟಿಕಲಿ ರೈಟ್ ಆನ್ಸರ್ಸ್ ಮುಂಚೆ ನಾನು ಕೊಡ್ತಾ ಇದ್ದೆ ಅದನ್ನು. ಬೇಕಂತಂದರೆ ಲೈಕ್ ಬಿಹೈಂಡ್ ದ ಸೀನ್ಸ್ ಐ ಯೂಸ್ ಟು ಲೈಕ್ ರಿಯಲಿ ask, not fight, ask for my rights, and I used to really feel bad. And ಮನೆಗೆ ಹೋಗಿ ತುಂಬ ಬೇಜಾರು ಮಾಡ್ಕೋತಿದ್ದೆ ಅಥವಾ ತಲೆ ಕೆಡಿಸ್ಕೋತಾ ಇದ್ದೆ ಅಥವಾ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ ಅಗೇನ್, ಬಿಕಾಸ್ ಒಂದು ಚೈಲ್ಡ್ಹುಡ್ ಡೇಸೆಲ್ಲ ಒಂದು ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದೆಯಲ್ಲ ಸಬ್ಕಾನ್ಷಿಯಸ್ಲಿ. ಸೊ ಲೈಕ್ ಓ ಮೈ ಗಾಡ್, ನನ್ನ ದಾರಿನ ನಾನೇ ಹಾಳು ಮಾಡ್ಕೋತಿದ್ದೀನಿ ಅನ್ಸುತ್ತೆ. ಓ ಮೈ ಗಾಡ್, ಆಮ್ ಐ ಡಿಗಿಂಗ್ ಮೈ ಓನ್ ಗ್ರೇವ್. ಯಾಕೆಂತಂದರೆ ದೇರ್ ವರ್ ಲಾಟ್ ಆಫ್ ಅದರ್ ಆಪರ್ಚುನಿಟೀಸ್ ಫಾರ್ ಮೀ ಒನ್ಸ್. ಯಾಕೆಂದರೆ ನಾವು ಈ ಫಸ್ಟ್ ಆಫ್ ಆಲ್ ಕ್ರ್ಯಾಕ್ ಮಾಡಿದ್ದೆ ಒಂದು ವಿಸ್ ವಾಸ್ ಅ ಬಿಗ್ ಥಿಂಗ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಇಟ್ ವಾಸ್ ಲೈಕ್ ನೆಕ್ಸ್ಟ್ ಟು ಇಂಪಾಸಿಬಲ್. ಅದಾದಮೇಲೆ ತುಂಬ ಆಪರ್ಚುನಿಟೀಸ್ ಇತ್ತು ನನಗೆ. ಇನ್ಫ್ಯಾಕ್ಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಎಷ್ಟೋ ಜನನ ಸೂಪರ್
ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ನ ಅಕ್ರಾಸ್ ದ ಗ್ಲೋಬ್, ಐ ಮೀನ್ ಅಕ್ರಾಸ್ ದ ಕಂಟ್ರಿನ ಮೀಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಬಟ್ ಐ ವಾಸ್ ಲೈಕ್ so into my thoughts and my principles or my things that later I felt that what did I do for what onthara nanagene I was little confused later. ರಿಪೆಂಡ್ ಅಂತ ಹೇಳಲ್ಲ, ಬಿಕಾಸ್ ರಿಪೆಂಡ್ ಮಾಡೋ ಹಾಗಿದ್ದಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ಗಾನ್ ಬ್ಯಾಕ್ ಟು ದಟ್ ಪ್ಲೇಸ್ ಆರ್ ದೋಸ್ ಪೀಪಲ್ ಆರ್ ಐ ವುಡ್ ಹ್ಯಾವ್ ಟ್ರೈಡ್ ಅಗೇನ್. ಬಟ್ ಲೇಟರ್ ಐ ಅಂಡರ್ಸ್ಟುಡ್ ದಟ್ ನೋ, ದಿಸ್ ಇಸ್ ಮೈ ಸ್ಟ್ಯಾಂಡ್ and I should stick to it. Yeah. There are a lot of experiences. I feel that I'm little different. I think little different and I want to do what I want to do. And then ಅದಕ್ಕೆಲ್ಲ ತುಂಬ ಸ್ಟ್ರಾಂಗ್ ಫಿನಾನ್ಷಿಯಲ್ ಸಪೋರ್ಟ್ ಇರಬೇಕು, ಇಲ್ಲ ಪೊಲಿಟಿಕಲ್ ಬ್ಯಾಕಿಂಗ್ ಇರಬೇಕು. ಇಲ್ಲ ಅಂತಂದರೆ ಯಾರೋ ಸಮ್ ಗಾಡ್ ಫಾದರೋ ಗಾಡ್ ಮದರೋ ಸಂಬಡಿ ಶುಡ್ ಬಿ ದೇರ್, ಸಂಬಡಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಅದೇ ಒಂದೋ ಫೈನಾನ್ಸ್ ವಿಷಯದಲ್ಲಿ, ಇಲ್ಲ ಅಂತಂದರೆ ಪೊಸಿಷನ್ ವಿಷಯದಲ್ಲಿ, ಪೊಲಿಟಿಕಲ್ ಪೊಸಿಷನ್ ವಿಷಯದಲ್ಲಿ, ಅಥವಾ ಇಂಡಸ್ಟ್ರಿನಲ್ಲಿ ಸಮ್ ಸ್ಟ್ರಾಂಗ್ ಬ್ಯಾಕಿಂಗು ಪವರು ಅಥವಾ ಯುನೋ ಸಮ್ ಸಪೋರ್ಟ್ ಇದ್ದರೆ ಇಂಥದ್ದೆಲ್ಲ ಮಾಡುವಾಗ ಇನ್ನೂ ಈಸಿ, ಅಟ್ಲೀಸ್ಟ್ ಎಲ್ಲೋ ಒಂದು ಹೆಲ್ಪ್ ಆಗುತ್ತೆ ಅಥವಾ ಏನೋ ಒಂದು ಹೊಸದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲೇನಾಗಿದೆ ಅಂತಂದರೆ ಫೌಂಡೇಶನ್ನೇ ಆ್ಯಕ್ಚುಲಿ ತುಂಬ ಕೆಯಾಟಿಕ್ ಆಗಿದೆ ಅಂತ ನನಗನ್ಸುತ್ತೆ. ಯಾರ್ದು ಏನು ತಪ್ಪು ಅಂತಿಲ್ಲ, ಬಟ್ ಐ ಮೀನ್ ಸಂಬಡಿ ಶುಡ್ ಯೂನಿಟಿ ಇರಬೇಕು, ಸ್ಟ್ಯಾಂಡ್ ಇರಬೇಕು. ಆ್ಯಂಡ್ ಈ ವಿಷಯದ ಬಗ್ಗೆ ಅಂತೂ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಯಾರಂದ್ರೆ ಯಾರೂ ಯೋಚನೆ ಮಾಡ್ತಿಲ್ಲ ಇಲ್ಲಿ. ಇವಾಗ ಆಯಿತು ಬರೀ ಆ್ಯಕ್ಟಿಂಗ್ ವಿಷಯದಲ್ಲಿ ಹೋಯಿತು ಅಂತಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಆ್ಯಸ್ ಎನ್ ಆ್ಯಕ್ಟರ್ ಇಫ್ ಯು ಮೇ ಬಿ ಒಂದಷ್ಟು ಜನಕ್ಕೆ ಫಸ್ಟ್ ಆಫ್ ಆಲ್ ಇದು ಒಂಥರ ತುಂಬ ಸಬ್ಜೆಕ್ಟಿವ್ ಮ್ಯಾಟರ್. ನೀನು ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಒಬ್ಬರು ಹೇಳಿದ್ರೆ ಇನ್ನೊಬ್ರು ನೀನು ಆ್ಯಕ್ಟಿಂಗ್ ನಂಗೆ ಇಷ್ಟ ಇಲ್ಲ ಅಂದರೆ ಮುಗೀತು. ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಪ್ರೂವ್ ದಟ್ ನೋ ಇಲ್ಲಿ ಗೋಲ್ ಆಗಿದೆ ನೋಡಿ, ಇಲ್ಲಿ ಕರೆಕ್ಟಾಗಿಲ್ಲ, ಇಲ್ಲಿಂದ ಈಗ ಆಚೆ ಬಂದಿದೆ ಅಂತ ಐ ಕ್ಯಾನ್ ಶೋ ಇಟ್. ನೋ, so we have to accept that somebody doesn't like your acting or whatever. So first of all ಈ ಆ್ಯಕ್ಟಿಂಗ್ ವೈಸ್ ಇದೇ ಒಂದು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು, ಗೊತ್ತಿಲ್ಲ ನನಗೆ. ಈ ಒಂದು ಪಾಯಿಂಟಲ್ಲಿ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಯಾವ ಮಟ್ಟಿಗೆ ಸಪೋರ್ಟ್ ಸಿಗಬೇಕು ಅಂತಂದರೆ, ಒಂದು ನನ್ನ ಪ್ರಾಜೆಕ್ಟು ಸೂಪರ್ ಡೂಪರ್ ಹಿಟ್ ಆಗಬೇಕು. ಸೊ ಐ ವಾಸ್ ಲಕ್ಕಿ ದಟ್ ಅಟ್ ಲೀಸ್ಟ್ 2-3 projects were a huge hit for me. That is the reason I'm able to sit here even today and voice my thoughts. Alva, so I have a platform where at least some who call me and give me platform to share my thoughts. ಹೀಗಿರುವಾಗ ಇಫ್ ಐ ಅಗೇನ್ ನನ್ನ ಬಗ್ಗೆ ನಾನು ಹೆದರ್ಕೊಂಡು ಅಯ್ಯೋ ಬೇಡಪ್ಪ, ಲೆಟ್ ಮಿ ಬಿ ಪೊಲಿಟಿಕಲಿ ರೈಟ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಕರೆಕ್ಟ್, ಲೆಟ್ ಮಿ ಬಿ ಕರೆಕ್ಟ್ ಹಿಯರ್, ಇನ್ನೇನು ತೊಂದರೆ ತಪ್ಪತ್ರೆ ಫೇಸ್ ಮಾಡೋದು ಬೇಡ ಅಂದರೆ ನಂದು ಇದುವರೆಗೂ ಇನ್ನು ಬ್ಯಾಟಲ್ ಏನಿದೆ ನಾನೇ ಡಿಫೀಟ್ ಮಾಡ್ದಂಗೆ, ನನಗೆ ನಾನೇ ಐ ಗಿವ್ ಅಪ್ ಅನ್ನೋ ಥರ. So I have given a thought about this because I have seen so many politics. Because ella kadegu I can't be nice and happy and faking. I can't do that. I can't fake. Our reason indane I don't go out much. I don't meet people much. Ishto jana audience papa ಗೊತ್ತಿರಲ್ಲ, they ask me, ಮೇಡಮ್ ಅಲ್ಲಿ ಯಾಕೆ ಹೋಗಿಲ್ಲ ನೀವು, ಈ ಇವೆಂಟ್ ಆಗಿತ್ತು ಅಲ್ಲಿ ಎಲ್ಲರೂ ಇದ್ರು ಮೇಡಮ್, ನೀವು ಯಾಕೆ ಕಾಣಿಸ್ಲಿಲ್ಲ, ಅಯ್ಯೋ ಇದಕ್ಕೆ ಹೋಗೋದಾಗಿತ್ತಲ್ಲ ಮೇಡಮ್, ಅದಕ್ಕೆ ಲೈಕ್ I don't know how to explain to these people. As an audience ಅವ್ರು ಐ ಮೀನ್ ಅದು ಬೇಕಾಗೂ ಇಲ್ಲ ಅವ್ರಿಗೆ, ಬೇಡ ಅವ್ರಿಗೆ, ವೈ ಶುಡ್ ದೇ ನೋ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ. ಆ್ಯಂಡ್ ಈ ಒಂದು ಬ್ಯಾಟಲಲ್ಲಿ ಅಗೇನ್ ಒಂದೋ ನಾನೇ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಬೇಕು, ಇಲ್ಲ ನಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ದಟ್ ಈಸ್ ವೇರ್ few of them have made their mark again. Few actors here, they're able to do something different or experimental only because as an actor they're able to crack it as a director also, as a producer also. But ಒಂದು ಅರ್ಥ ಮಾಡ್ಕೋಬೇಕು ಜನ, ದಟ್ ಸಿಂಗಲ್ ಮೆನ್ ಯಾರೇ ಏನೇ ಸಾಧನೆ ಮಾಡೋಕ್ಕೆ ಅಂತ ಆಚೆ ಬಂದರು, ಅದು ಯಾರು ಆಗಿರಲಿ, ಚಿಕ್ಕವರಾರು ಆಗಲಿ, ದೊಡ್ಡವರಾರು ಆಗಿರಲಿ, ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಯಾರು ಆಗಿರಲಿ, ಕಷ್ಟನೇ. ಏನಾರು ಒಂದು ಎಫರ್ಟ್ ಹಾಕಬೇಕು, ಪ್ರಯತ್ನ ಪಡೋಕ್ಕೆ ಬರಬೇಕು, ಆಚೆ ಕಡೆ ಬರಬೇಕು ಅಂತಂದ್ರೇ ಕಷ್ಟ. ದಟ್ ಇಟ್ ಸೆಲ್ಫ್ ಎಫರ್ಟ್, ಇಟ್ ಟೇಕ್ಸ್ ಎಫರ್ಟ್. ಅದರಲ್ಲೂ ಹೆಣ್ಮಕ್ಳಿಗೆ ಡಬಲ್ ಎಫರ್ಟ್.
ಟು ಕಮ್ ಔಟ್ ಆಫ್ ದರ್ ಕಂಫರ್ಟ್ ಝೋನ್. ಎಷ್ಟು ಫ್ಯಾಮಿಲಿಗೆ ಫೇಸ್ ಮಾಡಬೇಕು, ಇನ್ನೊಬ್ರು ಫೇಸ್ ಮಾಡು, ಸೊಸೈಟಿಗೆ ಫೇಸ್ ಮಾಡು, ಅಲ್ಲಿ ಫೇಸ್ ಮಾಡು, ಇಲ್ಲಿ ಫೇಸ್ ಮಾಡು, ಬಾಯಿಗೆ ಬಂದಿದ್ದು ಅನಿಸ್ಕೋ, ಕ್ಯಾರೆಕ್ಟರ್ ಬಗ್ಗೆ ಅನಿಸ್ಕೋ, ಇನ್ನೊಂದು ಅಲ್ಲೊಂದಷ್ಟು ರಾಶಿ ಹೆಣ್ಮಕ್ಳಿಗೆ. ಆಯಿತಾ, ಈಗ ಹುಡುಗರಿಗೆ ಏನಾಗುತ್ತೆ, ಫಿನಾನ್ಷಿಯಲಿ ಸಪೋರ್ಟ್ ಸಿಕ್ತಿದ್ದೆ ಅಂತ ಎಷ್ಟೋ ಸ್ಟಾರ್ಸ್ ಅಚೀವ್ ಮಾಡಿದಾಗ ಏನಾಗುತ್ತೆ, ಅಯ್ಯೋ ಅವ್ನು ಊಟನೇ ಕೊಡಲಿಲ್ವಂತೆ, ಅವ್ನಿಗೆ ಅಲ್ಲಿ ಸೆಟ್ಟಲ್ಲಿ ಅವಮಾನ ಮಾಡೋದಂತೆ, ಅವ್ನು ಎಲ್ಲ ಕೆಲಸ ಮಾಡ್ತಿದ್ದಂತೆ, ಅವನೆಲ್ಲೋ ಲೈಟ್ ಕೆಳಗಡೆ ಕೂತಿದ್ದಂತೆ, ಅವ್ನಿಗೆ ರಾತ್ರಿ ಮಲ್ಕೊಳ್ಳೋಕೆ ಜಾಗ ಇಲ್ಲವಂತೆ. ದೀಸ್ ಆರ್ ದ ಥಿಂಗ್ಸ್ ದಿ ಥಿಂಕ್ ದಟ್ ಓ ಇದು ಕಷ್ಟ ಅಂತ. ಅದೇ ಒಂದು ಹೆಣ್ಣು ಮಗು ಇಫ್ ಶಿ ವಾಂಟ್ಸ್ ಟು ಡೂ ವಾಟ್ ಶಿ ವಾಂಟ್ಸ್ ಟು ಡೂ ಅಂತ ಅಂದಾಗ, ಮನೆಯಿಂದ ಬಂದ್ಲು ಅಂದರೆ ಮುಗೀತು. ಫಸ್ಟ್ ಥಿಂಗ್ ವಿ ಆಲ್ ಶುಡ್ ಹೋಲ್ಡ್ ಆನ್ ಟು ಹಿಸ್ ಕ್ಯಾರೆಕ್ಟರ್. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಮಸಿ ಬಿತ್ತು ಅಂತಂದರೆ ನೀನು ಏನೇ ಜೀವನದಲ್ಲಿ ಸಾಧನೆ ಮಾಡಿದ್ರು ಮುಖಸ್ತುತಿಗೆ ನಿನಗೆ ಮರ್ಯಾದೆ ಕೊಡ್ತಾರೆ ಬಿಟ್ಟರೆ ಹಿಂದಗಡೆಯಿಂದ ದೇವರನಿಗೆ ಯಾರು ಮರ್ಯಾದೆ ಕೊಡಲ್ಲ ಹೆಣ್ಮಕ್ಳಿಗೆ ಅಲ್ವಾ? ಸೊ ಜಸ್ಟ್ ಇಮ್ಯಾಜಿನ್, ಯಾವುದೂ ಸಪೋರ್ಟ್ ಇಲ್ಲರೇ, ಫಿನಾನ್ಷಿಯಲಿ ಸಪೋರ್ಟ್ ಇಲ್ಲ. ಅರ್ಲಿ ಏಜಲ್ಲೇ ನನ್ನ ಮದುವೆ ಆಗೋಯ್ತು, ಲವ್ ಮ್ಯಾರೇಜು. ನನ್ನ ಗಂಡಂಗೂ ಯುನೋ ಅವರು ಏನು ಫಿನಾನ್ಷಿಯಲಿ ಸೂಪರ್ ಸ್ಟ್ರಾಂಗ್ ಪರ್ಸನ್ ಏನಲ್ಲ. ಅವ್ನ ರೀತಿನಲ್ಲಿ ಅವ್ನ ಸ್ಟ್ರಗಲ್ ಇತ್ತು ನನ್ನ ಜೊತೆಗೆ. ಆ್ಯಂಡ್ ದೆನ್ ನೋಬಡಿ ಟು ಸಪೋರ್ಟ್ ಅಸ್ ಬೋತ್ ಎಕ್ಸೆಪ್ಟ್ ಫಾರ್ ಮೈ ಮಾಮ್. ಇನ್ಯಾರೂ ಇಲ್ಲ. ಊಟ ತಿಂಡಿ ಕೊಡ್ಬೋದು ಅಷ್ಟೇ ನಮ್ಮಮ್ಮ, ಬಿಟ್ಟರೆ ಏನೂ ಸಪೋರ್ಟ್ ಇಲ್ಲ. ಆ ಟೈಮಲ್ಲಿ ನನಗೆ ಸೀರಿಯಲ್ ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಮಾಡ್ಕೊಂಬಿಡು ಲೈಫು ಅನ್ನೋದು ತುಂಬ ಇದ್ರು. ನನಗೆ ಒಂದು ಕಾಲೇಜಲ್ಲಿ ಕೆಲಸ ಬೇರೆ ಸಿಕ್ಕಿತ್ತು, ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ, ಮತ್ತು ಅದು ಪರ್ಮನೆಂಟ್ ಆಗೋದ್ರಲ್ಲಿತ್ತು. ಸೊ ಈ ಥರ ಎಲ್ಲ ಇದ್ದಾಗ ಐ ಲೆಫ್ಟ್ ಎವ್ರಿಥಿಂಗ್. ಐ ಸೆಡ್ ದಟ್ ಇಲ್ಲ, ನನ್ನ ಸಿನಿಮಾ ಹೀರೋಯಿನ್ ಆಗಬೇಕು ಅಂದರೆ ಹೇಗೆ ಅನಿಸ್ಬೋದು ಸುತ್ತ ಇರೋರಿಗೆ. ಎಷ್ಟೆಲ್ಲ ಮಾತು ಕೇಳಿರ್ಬೋದು ನಾನು, ಎಷ್ಟೆಲ್ಲ ಮಾತು ಕೇಳಿರ್ಬೋದು. ಯಾಕೆಂದರೆ ಸಿನಿಮಾ ಹೀರೋಯಿನ್ ಆಗಬೇಕು ಅಂತಂದರೆ ಒಂದೋ ಗ್ಲಾಮರ್ ಹಿಂದೆ ಓಡೋಗ್ತಾ ಇದ್ದೀನಿ, ಅಥವಾ ದುಡ್ಡು ಹಿಂದೆ ಓಡೋಗ್ತಾ ಇದ್ದೀನಿ, ಅಥವಾ ಮಾಡ್ಬಾರ್ದು ಕೆಲಸ ಮಾಡ್ತಾ ಇದ್ದೀನಿ, ಅಥವಾ 100% ಕೇಳಿದ್ದೀನಿ ನಾನು. ದೊಡ್ಡ ದೊಡ್ಡ ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ ಆ್ಯಕ್ಟ್ರೆಸಸ್ಗಳೇ ನನ್ನ ಬಗ್ಗೆ ಮಾತಾಡೋದನ್ನು ನಾನು ಕೇಳಿದ್ದೀನಿ, ಟು ಬಿ ವೆರಿ ಫ್ರ್ಯಾಂಕ್. ಆ್ಯಂಡ್ ಐ ವಾಸ್ ಸೋ ಡಿಸಪಾಯಿಂಟೆಡ್ ದೆನ್ ದಟ್ ಇವ್ರು ಹೀಗೆ ಮಾತಾಡ್ತಾರಾ, ಇವ್ರು ನನ್ನ ಬಗ್ಗೆ ಹಿಂಗೆ ಅಂದ್ರ ಅಂತ. ಈಗ ಅದು ಮ್ಯಾಟ್ರ್ ಆಗಲ್ಲ ನನಗೆ, ಬಿಕಾಸ್ ಐ ನೋ ದಟ್ ಏನು ಮಾಡೋಕ್ಕಾಗಲ್ಲ. ಮನುಷ್ಯರು ಏನೋ ಹೇಳ್ತಾರೆ, ಅಷ್ಟು ಕ್ಷಣದಲ್ಲಿ ಏನೋ ಅನಿಸಿದೆ ಹೇಳ್ತಾರೆ, ಆ್ಯಂಡ್ ದಟ್ ವಾಸ್ ಸಮಥಿಂಗ್ ನ್ಯೂ ದಟ್ ಐ ವಾಸ್ ಡೂಯಿಂಗ್. ಸೊ ಹಾಗಾಗಿ ಯಾರಿಗೂ ಅರ್ಥ ಆಗಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಪ್ರೂವ್ ಸಮಥಿಂಗ್, ಅಲ್ಲಿವರೆಗೂ ಯಾರಿಗೂ ಅರ್ಥ ಆಗಲ್ಲ, ಮಾತಾಡ್ತಾರೆ. ಸೊ ಪ್ರೂವ್ ಮಾಡಾದ್ಮೇಲೆ ಏನು, when I cracked it, then what did I see? Nobody is giving importance to it. ಅದ್ರ ಕಷ್ಟನೇ ಯಾರಿಗೂ ಅರ್ಥ ಆಗಿಲ್ಲ. Then because my fight started in something else, I cracked it, but I was like, ಅರೆ ಬಾಬರ್, what I deserve I'm not getting ಅಂತ ನಾನು. The respect or name or fame or the kind of projects I deserve or what all I could have done in this industry, ಅದಕ್ಕೆ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಳ್ಳ, ಅಲ್ಲಿಗೆ ಹೋಗ್ಲಿ ನಾನು, ಯಾರನ್ನ ಕೇಳ್ಕೊಂಡು ಹೋಗ್ಲಿ? For girls it is not easy to find a producer, I'm telling you. Today I'm being extremely honest on the show. It's not easy for any girl for that matter. Nane antalla. Yeah. There are so many other things happening behind. And of course it is their personal things, that's different. But people like me, I just want to come and do good project. Yellidar producer, who will come? ಒಂದು ಅಕಸ್ಮಾತ್ ಯಾರೋ ಡೀಸೆಂಟ್ ಜನನೇ ಬಂದರು ಅಂತಂದ್ರೂ, ಯಾರೋ ಪ್ರೊಡ್ಯೂಸ್ ಮಾಡ್ತೀವಿ ಆಯಿತು ನೀವು ಡೈರೆಕ್ಟ್ ಮಾಡ್ತೀರಾ ಅಂತ ಬಂದ್ರೂ, ಹೆಣ್ಮಕ್ಳು ಮಾಡಿರೋಂಥ ಸಿನಿಮಾಗಳಿಗೆ ಅಥವಾ ಹೆಣ್ಮಕ್ಳಿಗೆ ಆದ್ಯತೆ ಇರೋಂಥ ಕಥೆಗಳಿಗೆ, ಸಿನಿಮಾಗಳಿಗೆ ಬೈಯರ್ಸೇ ಇಲ್ಲ. ಯಾವ ಚಾನಲ್, ಟೆಲಿವಿಷನ್ ಚಾನಲ್ ಇರ್ಬೋದು, ಐ ಡೋಂಟ್ ನೋ, ಅಲ್ಲೇ ಪ್ರಾಬ್ಲಮ್ ಇದೆ. ನಾನು ಮಾಡಿರೋ ಸಿನಿಮಾ ನಿಜವಲ್ಲೂ ಹೇಳ್ತೀನಿ, ಒಂದು ಹೋಪ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಯಾರೂ ಮುಂದೆ ಬರಲಿಲ್ಲ ತೊಗೊಳಕ್ಕೆ. ಇವತ್ತಿಗೂ ಇನ್ಫ್ಯಾಕ್ಟ್ ನಿನ್ನೆನೂ 4 ಜನ ನನಗೆ ಆಡಿಯನ್ಸ್ ಸಿಗ್ತಾರೋ, ಮೇಡಮ್ ಎಂಥ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಮೇಡಮ್, ಎಷ್ಟು ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್ ಆರ್ ಸಮಥಿಂಗ್ ಬಿಗ್ ಆರ್ ಸಮಥಿಂಗ್, ಬಟ್ ಇಟ್ ಈಸ್ ಅ ವೆರಿ ಗುಡ್ ಮೂವಿ. ಇಟ್ಸ್ ಅ ರಿಯಲಿ ಗುಡ್ ಮೂವಿ. ಬಟ್ ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ದೇರ್. ಅಲ್ಲೇನು ನಡೀತಿದೆ, ಅಲ್ಲೇನು ಪಾಲಿಟಿಕ್ಸ್ ನಡೀತಿದೆ, ಅಲ್ಲೇನು ಬಿಸ್ನೆಸ್ ನಡೀತಿದೆ, ವಿ ಡೋಂಟ್ ನೋ ವಾಟ್ ಈಸ್ ರಾಂಗ್ ದೇರ್. ಸೊ ಹೀಗಿರುವಾಗ ಸಿ ದಿಸ್ ಇಟ್ಸ್ ಲೈಕ್ ಸೋ ಕೆಯಾಟಿಕ್. ಎಲ್ಲದಕ್ಕೆ ಒಂದಕ್ಕೊಂದು ನೆಟ್ವರ್ಕ್ ಇದೆ, ಕನೆಕ್ಷನ್ ಇದೆ. ಈ ಥರ ಇದ್ದಾಗ ಬಟ್ ಸ್ಟಿಲ್ ಪೀಪಲ್ ಲೈಕ್ ಮೀ, women like me who want to do something different here, who want to try their best, who deserve better. There's so many brilliantly talented actresses here.
ನಮ್ಮ ಕನ್ನಡದಲ್ಲಿ. ಆ್ಯಂಡ್ ದೆನ್ ಯುನೋ ಅವರೆಲ್ಲ ನೋಡಿದಾಗ ಐ ಫೀಲ್ ಸ್ಯಾಡ್ ದಟ್ ಯಾರು ರೆಕಗ್ನೈಸ್ ಮಾಡದೆ ಹೋಗ್ತಾ ಇದ್ದಾರೆ. ಸೋ ಮೆನಿ ಗುಡ್ ಪ್ರಾಜೆಕ್ಟ್ಸ್ ಕ್ಯಾನ್ ಬಿ ಡನ್. ಪೀಪಲ್ ಆರ್ ರೆಡಿ ಟು ಅಕ್ಸೆಪ್ಟ್. ಅಫ್ಕೋರ್ಸ್ ನೀವು ಒಳ್ಳೆ ಪ್ರಾಜೆಕ್ಟ್ ಕೊಡಿ ನೋಡ್ತೀವಿ ಅಂತಾರೆ. ಯಾ ಫಾರ್ ಶೋರ್. ಇವಾಗ ಐ ಥಿಂಕ್ ಇವಾಗ ಮೋರ್ ದ್ಯಾನ್ ಹೂ ಇಸ್ ಪ್ಲೇಯಿಂಗ್ ದ ರೋಲ್, ಇಟ್ಸ್ ದ ಕಾಂಟೆಂಟ್ ದಟ್ ಆಸ್ ಅನ್ ಆಡಿಯನ್ಸ್. ಇಲ್ಲ ಅದು ಏನಾಗುತ್ತೆ ಗೊತ್ತಾ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಕಾಂಟೆಂಟ್ ಕೆಲವು ಸಿನಿಮಾನಲ್ಲಿ ಕಾಂಟೆಂಟ್ ಮ್ಯಾಟ್ರ್ ಆಗುತ್ತೆ, ಕೆಲವು ಸಿನಿಮಾನಲ್ಲಿ ಆಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ, ಆಕ್ಟಿಂಗ್ ಮ್ಯಾಟ್ರ್ ಆಗುತ್ತೆ. ಇಟ್ ಟೋಟ್ಲಿ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಮೂವಿ. ಕೆಲವು ಸಿನಿಮಾನಲ್ಲಿ ಡೈರೆಕ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಅ ಟೀಮ್ ವರ್ಕ್ ಫಸ್ಟ್ ಆಫ್ ಆಲ್, ಬಟ್ ರೇಷಿಯೋ ವೈಸ್ ನಾನು ಹೇಳ್ತಾ ಇರೋದು. ಕೆಲವರಲ್ಲಿ 70% ಡೈರೆಕ್ಷನ್ ಇಂಪಾರ್ಟೆಂಟ್ ಆದರೆ 30% ಮಿಕ್ಕಿದೆಲ್ಲ ಮ್ಯಾಟ್ರ್ ಆಗುತ್ತೆ. ಕೆಲವು ಸಿನಿಮಾದಲ್ಲಿ ಒಂದು 60% ಆ್ಯಕ್ಟಿಂಗೇ ಇಂಪಾರ್ಟೆಂಟ್ ಆದರೆ ಒಂದು 40% ಅದರ್ ಥಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ಕೆಲವು ಫಿಲ್ಮಲ್ಲಿ 90% ಕಾನ್ಸೆಪ್ಟ್ ಅಷ್ಟೇ ಇಂಪಾರ್ಟೆಂಟ್, ಮಿಕ್ಕಿದ್ದು 10% ಮಿಕ್ಕಿದೆಲ್ಲ ಇದ್ರೆ ಆಗುತ್ತೆ. ಕೆಲವು ಸಿನಿಮಾನಲ್ಲಿ ಈಕ್ವಲ್ ಆಗಿ ಎಲ್ಲ ಬೇಕಾಗಿರುತ್ತೆ, 10 ಎಲ್ಲ ಬೇಕಾಗುತ್ತೆ. ಮ್ಯೂಸಿಕ್ಕಿಂದ ಹಿಡಿದು ಟೆಕ್ನಿಕ್ಯಾಲಿಟೀಸಿಂದ ಹಿಡಿದು ಸಿನಿಮಾಟೋಗ್ರಫಿಯಿಂದ ಹಿಡಿದು ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಇಟ್ ಟೋಟ್ಲಿ ಡಿಪೆಂಡ್ಸ್ on each project. It's like we cannot generalize that content taking ಅಥವಾ actress ಇಲ್ಲ ಅಥವಾ director ಇಲ್ಲ ಅಥವಾ promotion ಇಲ್ಲ. No, I feel that it is very we cannot generalize on this. I feel because ಕಾಂತಾರ ಆಕ್ಚುಲಿ ಪ್ರಮೋಷನ್ ಮಾಡಿಲ್ಲ ಅವರು. ಐ ಮೀನ್ ಆಲ್ಮೋಸ್ಟ್ ಪ್ರಮೋಷನ್ ಮಾಡಿಲ್ಲ, ಬಟ್ ಇಟ್ ಈಸ್ ಅ ಸೂಪರ್ ಹಿಟ್. ಆ್ಯಂಡ್ ಹಾಸ್ಟೆಲ್ ಹುಡುಗರು ಯಾರು ಗೊತ್ತಿರೋ ಅಂತ ಫೇಸ್ ಯಾರು ಇರಲಿಲ್ಲ. ಆಸ್ ಅ ಕಾಂಟೆಂಟ್ ಅದು ಓಡ್ತು. ಸೊ ಐ ಮೀನ್ ಲೈಕ್ ಯು ಸೆಡ್, ಇಟ್ ಡಿಪೆಂಡ್ಸ್ ಆನ್ ಈಚ್ ಮೂವಿ. ಟ್ರೂ. You've been so open and candid about everything. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. It is important for people to speak up. I know ಮಾತಾಡಿದಾಗ ಬ್ಯಾಕ್ಲಾಶಸ್ ಆಗುತ್ತೆ, ಬಟ್ we got to give our best. You have to. As I told you, ನಂಗೆ ಗೊತ್ತಿಲ್ಲ. I mean, after a very long time I'm coming for a talk show. ವೆರಿ ಲಾಂಗ್ ಟೈಮ್. ಸೊ ಆ ಒಂದು ಗ್ಯಾಪಲ್ಲಿ ಹುಚ್ಚಪಟ್ಟೆ ಧೈರ್ಯ ಬಂದ್ಬಿಟ್ಟಿದೆ ಅಂತ. ಐ ಡೋಂಟ್ ನೋ, ಮೇ ಬಿ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ನೋಡಿ ಬಿಕಾಸ್ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಯಾರು ಆನೆಸ್ಟಾಗಿ ಮಾತಾಡ್ತಿರ್ತಾರೆ, ಯಾರು ಇದ್ದಂಗೆ ಹೇಳ್ತಿರ್ತಾರೆ, ಅದೇ ಇಷ್ಟ ಆಗುತ್ತೆ. ಸಿ ಐ ಆಮ್ ಆಲ್ಸೋ ಅನ್ ಆಡಿಯನ್ಸ್ ಅಲ್ವಾ. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗುತ್ತೆ ಅಂತ ಅಂದಾಗ ಐ ಶುಡ್ ಬಿ ಗಿವಿಂಗ್ ದ ಸೇಮ್. ಇವಾಗ ನಮ್ಗೇನು ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ಗಿಫ್ಟಾಗಿ ಬೇರೆಯವ್ರು ಕೊಡಿ ಅಂತಾರೆ. ಅವ್ರಿಗೇನು ಇಷ್ಟ ಅಂತ ತಲೆ ಕೆಡ್ಸ್ಕೊಳ್ಳೋ ಬದಲು ನಿನಗೇನು ಇಷ್ಟ ಅದನ್ನು ಕೊಡು ಅಂತ. ಸೊ ಇಟ್ಸ್ ಅ ವೆರಿ ಪರ್ಸ್ನಲ್ ಇದು ಕಾನ್ಸೆಪ್ಟ್ ಅದು. ಸೊ ದಿಸ್ ಇಸ್ ವಾಟ್ ಐ ಫೀಲ್, ದಟ್ ವೆನ್ ಐ ವಾಂಟ್ ಟು ಸಿ ದಟ್ ಆನೆಸ್ಟಿ ಆನ್ ಸ್ಕ್ರೀನ್, ಆನ್ ಸೋಷಿಯಲ್ ಮೀಡಿಯಾ, ಐ ಶುಡ್ ಬಿ ಆನೆಸ್ಟ್ ಟು ಮೈ ಆಡಿಯನ್ಸ್ ಟು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ನಮಗೆ ಇಷ್ಟೇ ಫೇಸ್ ಮಾಡಿದ್ದಾರಂತೆ, ಇಷ್ಟೇ ಇಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನನಗೆ. ಐ ನೆವರ್ ಫೀಲ್ ದಟ್ ನೆವರ್ ಫೆಲ್ಟ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಐ ಹ್ಯಾವ್ ನೆವರ್ ಫೆಲ್ಟ್. ಸೊ ನಂದೇ ತಪ್ಪೋ ಅವ್ರ ತಪ್ಪೋ ನಂಗೆ ಗೊತ್ತಿಲ್ಲ, ಅಥವಾ ಈ ಥರದ್ದು ಏನಾದ್ರು ಇದೆಯಾ ಕಾನ್ಸೆಪ್ಟು ಅದು ನಂಗೆ ಗೊತ್ತಿಲ್ಲ. ಬಟ್ ಐ ಡೋಂಟ್ ನೋ, ಐ ಆಮ್ ವೆರಿ ಒಂಥರ ಡಿಫ್ರೆಂಟ್. ನಾನು ಯೋಚನೆ ಮಾಡೋ ರೀತಿಯೇ ಬೇರೆ. ಸೊ ಹಾಗಾಗಿ ನನಗೆ ಈ ಬ್ರಾಡರ್ ಮೈಂಡಿಂದ ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಅಥವಾ ತುಂಬ ಕನ್ಸರ್ವೇಟಿವ್ ಆಗಿಬಿಟ್ಟು ನೀನು ಇಲ್ಲ ಇದಿದೆ ರೂಲ್ಸು, ಈ ಥರನೇ ಈ ಥರ ಹಿಂಗೆ ಇರಬೇಕು, ಇದೇ ನಾರ್ಮ್ಸು, ಇದಕ್ಕೆ ನೀನು ಸೆಟ್ ಆಗಲ್ಲ ಅಂತಂದರೆ ಐ ಕಾಂಟ್ ಹೆಲ್ಪ್ ಇಟ್. ಲೈಕ್ ಸೊ I will be the one who will be like I have to struggle more. So ನನ್ನ ವೇನ ನಾನೇ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ನನ್ನ ಪಾತ್ನ ನಾನೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅವಾಗ there is no other way ಅಂತಂದಾಗ I got to create my own way. True. So struggle more ಇದ್ದೇ ಇರುತ್ತೆ. So that's what I am trying my best to do here. But having been said this, there are people who like to encourage such talent. ನಮ್ಮಂಥವ್ರಿಗೂ ಎನ್ಕರೇಜ್ ಮಾಡೋಕ್ಕಿದ್ದಾರೆ. ಇಲ್ಲಾಂದರೆ ಆಬ್ವಿಯಸ್ಲಿ ನಾನು ಇರ್ತಾ ಇರಲಿಲ್ಲ ಇಲ್ಲಿ ಅಲ್ವಾ. ಸೊ ನನಗೆ ಫಸ್ಟು ಸೆಕೆಂಡು ಥರ್ಡ್ ಪ್ರಾಜೆಕ್ಟ್ ಯಾರು ಕೊಟ್ಟಿದ್ದಾರೆ, ಸೊ
ಅವರು ಆ ಥರ ನಮ್ಮ ಥರನೇ ಡಿಫ್ರೆಂಟಾಗಿ ಯೋಚನೆ ಮಾಡಿ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೊರಟಾಗ ಮಾತ್ರ ನಮ್ಮಂಥವ್ರು ಬಂದು ಜಾಯ್ನ್ ಆಗೋಕ್ಕೆ ಸಾಧ್ಯ. ಫಾರ್ ಶೋರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಬೌಟ್ ದಟ್ ಟು. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಐ ನೋ ದ ಇಂಪಾರ್ಟೆನ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಆಲ್ ದೀಸ್ ಪೀಪಲ್. ಆ್ಯಂಡ್ ಸೊ ಹಾಗಾಗಿ ಯುನೋ ಈ ಒಂದು ಏನಂತಾರೆ ರೋಲರ್ ಕೋಸ್ಟರ್ ರೈಡ್ ವಿಲ್ ಬಿ ದೇರ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ and some revolution or something which is never thought before. So even repercussions athwa hardship athwa roller coaster ride idde irutte. That is the joy of the ride. I feel. Yeah. True. ಈ joyous ride ಅಲ್ಲಿ who are the people that you think have been with you throughout? It's my mom and my husband. Of course, my family. Then appano, no matter what, he's there for me. And ನನ್ನ ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಪ್ಪ directly indirectly they've always been some kind of support. Do you discuss all of this with them under industrial ಹೇಗೆ like ಹೇಳಿದೀನಿ. ಬಟ್ ಅವ್ರಿಗೆ ಏನಾಗೋಯ್ತು ಅಂತಂದ್ರೆ ನಾನು ಶುರು ಮಾಡಿದಾಗ ಅಥವಾ ನಾನು ಸಕ್ಸಸ್ಫುಲ್ ಆದಾಗ ಇಲ್ಲಿ ನಾನು ಏನೇ ಹೇಳಕ್ ಹೋದ್ರು ನಾನು ಯೋಚನೆ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯ್ತಾ, ಬೇರೆಯವ್ರ ಥರ ಇಲ್ಲ ನಾನು. ಆ್ಯಂಡ್ ಅವ್ರಿಗೆ ಇವಳು ಏನೇನೋ ಮಾತಾಡ್ತಾಳೆ, ಏನೋ ಹೇಳ್ತಾಳೆ ಅನ್ನೋ ಥರ ಒಂದು ಸ್ವಲ್ಪ ಅವ್ರಿಗೂ ಶಾಕ್ ಆಯಿತು ಅನಿಸುತ್ತೆ. ಆ್ಯಂಡ್ ದೆನ್ ದೇ ಫೀಲ್ ದಟ್ ಐ ಆಮ್ ಜೆಲಸ್ ಆಫ್ ಸಂಬಡಿನೋ ಅಥವಾ ಐ ಆಮ್ ಟ್ರೈಂಗ್ ಟು ಪುಟ್ ಸಂಬಡಿ ಡೌನ್ ಜಸ್ಟ್ ಬಿಕಾಸ್ ದೇ ಲೈಕ್ ದೆಮ್ ಮೋರ್ ಅಂತಾನೋ ಆ ಥರ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅನಿಸುತ್ತೆ ನನಗೆ. ಅಲ್ಲೇ ಐ ಜಸ್ಟ್ ಲೆಫ್ಟ್ ಇಟ್ ಲೈಕ್ ದಟ್. ಐ ಗೇವ್ ಸಮ್ ಟೈಮ್ ಆ್ಯಂಡ್ ಸ್ಪೇಸ್ ಸೊ ದಟ್ ಇವತ್ತಲ್ಲ ನಾಳೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತ. ಬಿಕಾಸ್ ಇನ್ ದ ಹೋಲ್ ಫೈಟ್ ಆರ್ ಇನ್ ದ ಹೋಲ್ ಬ್ಯಾಟಲ್ definitely my point is I'm not trying to say that somebody is ಅವ್ರು ಯಾಕೆ ಇದು ಮಾಡ್ತಿದ್ದಾರೆ, ಅವ್ರು ಯಾಕೆ ಅಲ್ಲಿ ಹೋಗ್ತಿದ್ದಾರೆ ಅಂತ ನನ್ನ ಪ್ರಶ್ನೆ ಅಲ್ಲವೇ ಇಲ್ಲ. ಅಥವಾ ಇಟ್ಸ್ ಅಬೌಟ್ ಮೀ ಆ್ಯಸ್ ಅ ಫೀಮೇಲ್ ಆ್ಯಂಡ್ ಫೀಮೇಲ್ ಆರ್ಟಿಸ್ಟ್ ಆಗಿದ್ಕೊಂಡು ಯುನೋ ವಾಟ್ ವಿ ಡಿಸರ್ವ್ ವಿ ಆರ್ ನಾಟ್ ಗೆಟಿಂಗ್ ಇಟ್. ಸೊ ಅದನ್ನು ಅದು ಬೇಕಂತನೂ ಮಾಡ್ತಿಲ್ಲ. ನೋಬಡಿ ಹ್ಯಾಸ್ ಗಿವನ್ ಅ ಥಾಟ್ ಆನ್ ದಿಸ್ ಏರಿಯಾ. ಯಾಕೆಂದರೆ ನಾನೆಲ್ಲೂ ಕೇಳಿಲ್ಲ ಅಥವಾ ಯೋಚನೆ ಮಾಡಿರ್ಬೋದು. ನಾನಂತೂ ಎಲ್ಲೂ ಕೇಳಿಲ್ಲ ಅಥವಾ ಇದ್ರ ಬಗ್ಗೆ ಮಾತಾಡೋರನ್ನ ಕೇಳಿಲ್ಲ ಅಥವಾ ಇದ್ರ ಬಗ್ಗೆ ಜಗಳ ಮಾಡೋರನ್ನ ಕೇಳಿಲ್ಲ. ಗಾಳಿ ಬಂದಿದ್ದ ಕಡೆಗೆ ತುರ್ಕೋ ಅನ್ನೋ ಥರ ಯಾರ್ಯಾರಿಗೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ತು, ಎಲ್ಲೆಲ್ಲಿ ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಸಾಧ್ಯ ಆಯಿತು, ಎಲ್ಲೆಲ್ಲಿ ಒಂದು ಪವರ್ಗೆ ಬರೋಕ್ಕಾಯಿತು, ಎಲ್ಲೆಲ್ಲಿ ಹೆಣ್ಮಕ್ಳಿದೆ ನಾನು ಹೇಳ್ತಾ ಇರೋದು. ದೇ ಹ್ಯಾವ್ ಡನ್ ಇಟ್. ಬಟ್ ಟು ಕ್ರಿಯೇಟ್ ದಟ್ path for the women who are coming behind us, nobody has thought about it and ನಾನು ಹೇಳ್ತಾ ಇರೋದು. I feel that nobody has done anything about this because they are not thought in these lines. It's not that they don't want to, they might want to. They have not thought in these lines, I feel. And even though ನಂತರ ಯೋಚನೆ ಮಾಡೋರು ಎಷ್ಟೋ ಜನ ಇದ್ದರೂ ನಮಗೆ ಸಪೋರ್ಟ್ ಇಲ್ಲ. ಅಟ್ಲೀಸ್ಟ್ ಐ ಆಮ್ ಏಬಲ್ ಟು ವಾಯ್ಸ್ ಓವರ್ ದಿಸ್ ಬಿಕಾಸ್ ಅಟ್ಲೀಸ್ಟ್ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕಿದೆ. ಇಲ್ಲಿವರೆಗೂ ಅಟ್ಲೀಸ್ಟ್ ನಾನು ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಇಲ್ಲಿವರೆಗೂ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಅವ್ರು ಮಾತಾಡೋಕ್ಕಾಗಿಲ್ಲ ಇರ್ಬೋದು. ನಂತರ ಯೋಚನೆ ಮಾಡೋರು ಅಥವಾ ಏನಾದ್ರು ಪ್ರಯತ್ನ ಮಾಡಬೇಕು ಅನ್ನೋರು ಮೇ ಬಿ ಅವ್ರಿಗೆ ಇಲ್ಲಿವರೆಗೂ ಬರೋಕ್ಕಾಗಿಲ್ಲ ಅಥವಾ ದೇ ಲೈಕ್ ಹೆಸರೆಂಟ್ ಈಗಲೇ ನಮ್ಮನ್ನ ಹಿಂದಕ್ಕೆ ಹಾಕ್ತಿದ್ದಾರೆ, ಇನ್ನೇನು ಮಾತಾಡೋದಪ್ಪ ಅಂತ ಹೆಸರೆಂಟ್ ಇರಬಹುದು. ಐ ಡೋಂಟ್ ನೋ. ಸೊ ಹಾಗಾಗಿ ನಾನು ಎನಿವೇ ಆಗಿದ್ದಾಯ್ತು, ಮುಗಿದೋಯ್ತು, ಇನ್ನೇನು ಹೆಸಿಟೆಂಟ್, ಇನ್ನು ಯಾರಿಗೆ ಎದ್ರಕೊಳ್ಳಿ ಅಂತ ಆ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಅಟ್ಲೀಸ್ಟ್ ಹೋಗಲಿ ಬಿಡಿ, ಏನು ಇನ್ನೆಷ್ಟು ಮುಗಿಸ್ತೀರಾ ನನ್ನ? ವೆನ್ ಯು ಆರ್ ಆ್ಯಕ್ಟಿಂಗ್ ಆ್ಯಸ್ ಇಫ್ ಐ ಆಮ್ ಇನ್ವಿಸಿಬಲ್ ಆರ್ ಐ ಆಮ್ ನಾಟ್ ದೇರ್ ಅಟ್ ಆಲ್. ಸೊ ಲೆಟ್ ಇಟ್ ಬಿ. ಇಫ್ ಐ ಗೆಟ್ ಎನ್ ಆಪರ್ಚುನಿಟಿ ಇನ್ ಫ್ಯೂಚರ್ ಐ ವಿಲ್ ಮೇಕ್ ಮೈ ಓನ್ ವೇ. ಇಷ್ಟೇ ಬಂದಿದ್ದೀನಂತೆ ಫ್ರಮ್ ನಥಿಂಗ್ to something I've done, so I'm sure that I'll do something. ಅಲ್ವಾ? ಎಷ್ಟೇ ಇನ್ನೊಂದಷ್ಟು ಜಾಸ್ತಿ ಅಡೆತಡೆಗಳು ಬರಬಹುದು, ಬಟ್ of course there are people who are there to support also. True. I believe in that. True. ನೆಗೆಟಿವ್ ಇದ್ರೂ ಒಂದು 100 ಜನ ನೆಗೆಟಿವ್ ಇದ್ರೂ ಒಂದು 10 ಜನ ನಮಗೆ ಪಾಸಿಟಿವ್ ಆಗಿ ಸಿಕ್ಕರೂ ಸಾಕು, ಅದೇ ಸ್ಟ್ರೆಂತ್ ನಮಗೆ. ಸೊ ಆ ಒಂದು ಪಾಸಿಟಿವ್ ನೋಟಲ್ಲೇ ವಿ ಹ್ಯಾವ್ ಟು ಲೀಡ್ ಲೈಫ್ ಅನ್ಸುತ್ತೆ ನನಗೆ. ದಟ್ಸ್ ದ ರೀಸನ್ ವಿ ಗಾಟ್ ಟು ಬಿ ಪಾಸಿಟಿವ್. ಹೌದು. That's the reason every day we need some motivation to do something good. Every day. Yeah, that's what I feel. For
ನಮಗೆ ಹೇಗೆ ಆ 10 ಜನ ಸಿಗ್ತಾರೋ ಅದೇ ಥರ ವಿ ಕ್ಯಾನ್ ಬಿ ಒನ್ ಅಮಂಗ್ ದ 10 ಫಾರ್ ಸಂಬಡಿ ಎಲ್ಸ್. Yeah, we should. Yeah. We should, definitely we should. ಥ್ಯಾಂಕ್ ಯು ಶ್ವೇತಾ, Thank ತುಂಬ you. ಚೆನ್ನಾಗಿ ಮಾತಾಡಿದ್ರಿ. ಯು ಆರ್ ವೆರಿ ಆನೆಸ್ಟ್ ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಯು ಮೇಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಒಂದು ನನ್ನ ಮಗಳಿಗೆ ಅದೇ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡೋದಲ್ಲ, ಪ್ರಾಮಿಸ್ ಮಾಡೋವಾಗಲೇ ಒಂದು ಸ್ವಲ್ಪ ಮನಸ್ಸಲ್ಲಿ ಎಲ್ಲೋ ಚುಚ್ಚಿತು. ಐ ಆಮ್ ಪ್ರಾಮಿಸಿಂಗ್ ಹರ್, ಐ ಡೋಂಟ್ ನೋ. ನನಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ somebody is giving this platform for me to talk. And Sneha, I'm so thankful that you thought about me and you called me. In fact, I wanted to ask you, ಏನಕ್ಕೆ ನನ್ನ ಕರಿಬೇಕು ಅಂತ ಅನ್ನಿಸ್ತು ನಿಮಗೆ? What made you? Because I don't know, I thought that I'm forgotten. Not at all. You're definitely not forgotten at all. I mean, if you were, then I wouldn't have been approaching you. Because this show is about mostly about creators and influencers. So when I was thinking about people and I was ಹಿಂಗೆ ಒಂದಷ್ಟು ಜನಕ್ಕೆ ಮೆಸೇಜ್ ಮಾಡ್ತಾ ಇದ್ದೆ, ಆ್ಯಂಡ್ ಯು ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಈ ಕಡೆ ಡಾನ್ಸ್ ಮಾಡ್ತಾ ಇದ್ದೀರಾ, ಯು ಎಂಟರ್ಟೈನಿಂಗ್ ಪೀಪಲ್ ನಾಟ್ ಜಸ್ಟ್ ಯುನೋ ಇನ್ ದ ಬಿಗ್ ಸ್ಕ್ರೀನ್ ಬಟ್ ಆಲ್ಸೋ ನಮ್ಮ ಸ್ಕ್ರೋಲ್ ಸ್ಕ್ರೀನಲ್ಲಿ. ಸೊ ಯಾ, ಐ ಮೀನ್ you're there, you're entertaining every single day. Oh my God, thank you so much, thank you. But I feel that I'm doing very less ansutte, because I have no much time to be on social media at all, being a mother and also being an artist. Yeah, I mean, making time for this with so many things that you're doing, and it's not easy. Not easy, but artists ಗಳಿಗೆ ಹೇಗೆ ಅಂತಂದ್ರೆ we have no other go. We got to show our existence somewhere. I agree. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, no matter what you're struggling, ಇವಾಗ ನೀವು if it's some other profession, let's say you're an engineer, you can ನೀವು ಲೀವ್ ಹಾಕಿ ಇಷ್ಟು ದಿನ ನಾನು ಬರಲ್ಲ ಅಂತ ನೀವು ಹೇಳೋದು is different. They will understand, right? But as an artist, it like ನೀವು ಏನೇ ನಿಮ್ಮ ಲೈಫಲ್ಲಿ ಏನೇ ನಡೀತಿದ್ರು, ಯು ಹ್ಯಾವ್ ಟು ಪುಟ್ ಅಪ್ ದ್ಯಾಟ್ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ಬಿ ದೇರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆ್ಯಂಡ್ ಡೂ, ವಿಚ್ ಇಸ್ ನಾಟ್ ಈಸಿ, ಎಸ್ಪೆಷಲಿ ಯುನೋ ವಿತ್ ಫ್ಯಾಮಿಲಿ, ಒಂದು ಮಗುನ ನೋಡಿಕೊಂಡು. It's not easy at all. Yeah, without any help actually. Without any help. That's the major thing. ಯಾಕಂತಂದ್ರೆ ಈಗ ಎಲ್ಲ there are working women who are there out there and doing their best. It's ಯಾಕಂದ್ರೆ ಮುಂಚೆ it was a different time ಆಗ ಮುಂದ್ರು ಯುನೋ ಪೇರೆಂಟಿಂಗ್ ಮಾಡುವಾಗ. ಬಟ್ ಈಗ ತುಂಬಾನೇ ಯುನೋ ಇಟ್ಸ್ ನಾಟ್ ಈಸಿ ಫಾರ್ ಎನಿ ವರ್ಕಿಂಗ್ ವಿಮೆನ್. ಯಾಕೆಂದರೆ ಈಗ ಹೊಸ ಅಲೆ ನಮ್ಮ ಜೀವನನೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಬಟ್ ಇಲ್ಲಿ ಪೇರೆಂಟಿಂಗ್ ಅಂದಿದ ತಕ್ಷಣ ಯುನೋ ನಮ್ಮ ಏನಂತಾರೆ ಅದನ್ನು mindset embedded in our minds that it's responsibility, mother's responsibility at the end of the day ನಾವು ಒಂದು ಏನು embed ಆಗ್ಬಿಟ್ಟಿದೆಯಲ್ಲ. ಸೊ just that fight, like fathers no ಪಾಪ ತುಂಬ ಜನ ಕೋಆಪರೇಟ್ ಮಾಡೋಂಥ ಪೇರೆಂಟ್ dads are there, but still ಎಲ್ಲೋ ಅಂದಾಗ ಅದು ಒಂಥರ 30-70 ಇದೆ. It's not like 50-50. I agree. ಇವಾಗ ಅವ್ರಿಗೆ ಬೇಕು ಅಂದ್ರೂ ಗೊತ್ತಾಗಲ್ಲ ಮಾಡಕ್ಕೆ ಅವ್ರಿಗೆ. ಇವಾಗ ಅವ್ರು ಮಾಡಿದ್ರು, ಓ ಎಷ್ಟು ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ, the credit goes like stop, no credit here. ಅಮ್ಮ ಮಾಡ್ತಾರೆ, ಅವ್ರು ಮಾಡ್ಲೇಬೇಕಲ್ಲ. ನಂತರ even though she is also working, the father is also working. ಆ ಒಂದು ಮೈಂಡ್ ಸೊಸೈಟಿ ಮೈಂಡ್ ಸೆಟ್ನ ಚೇಂಜ್ ಮಾಡೋದ್ರಲ್ಲೇ ಇದ್ದೀವಿ ಎಲ್ಲ ಅಮ್ಮಂದ್ರು, ವರ್ಕಿಂಗ್ ಮದರ್ಸ್ ಎಲ್ಲ ವಿ ಆರ್ ಟ್ರೈಂಗ್. ಕೆಲವರು ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ವಿತ್ ದಟ್. ಕೆಲವರು ದೇ ಆರ್ ಫೇಲಿಂಗ್ ಇನ್ ಇಟ್ ಆ್ಯಂಡ್ ದೇ ವೆರಿ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್ ಆಫ್ ಮೈಂಡ್. ಅದನ್ನು ನೋಡಿದ್ದೀನಿ ನಾನು. ಆ್ಯಂಡ್ ದೆನ್ ಆಲ್ ಕೈಂಡ್ಸ್ ಆಫ್ ಫ್ಯಾಮಿಲೀಸ್ ಆರ್ ದೇರ್. ಆ್ಯಂಡ್ ಅರ್ಥ ಮಾಡ್ಕೊಳ್ಳೋಂಥ ಬ್ರಾಡ್ ಮೈಂಡೆಡ್ ಪಾರ್ಟ್ನರ್ ಇದ್ದರೆ that's very very nice. Again, it's just that that is how it should be. That's natural. So
ಕ್ರೆಡಿಟ್ ಏನ್ ಬೇಕಾಗಿಲ್ಲ. that's natural. Yeah, it's that's how it is. So ಹಾಗಾಗಿ ಯಾವ ಒಂದು ಜರ್ನಿಲಿ ಇದೀವಿ ಎಲ್ಲ ವರ್ಕಿಂಗ್ ಮದರ್ಸು. ಸೊ ಗೋಯಿಂಗ್ ಆನ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಶೋ. ನನಗೆ ನಾನು ನಿಜವಲ್ಲೂ ನೌ ಐ ಆಮ್ ಲಿಟಲ್ ಗೆಟಿಂಗ್ ಸ್ಕೇರ್ಡ್. I don't know, I just spoke like as if I'm talking to my friend. ಇದ್ದಿದ್ದೆಲ್ಲ ಮನಸ್ಸಲ್ಲಿ ಇದ್ದಿದ್ದೆಲ್ಲ ದಬ 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 ಅಂತ ಹೇಳ್ಕೊಂಡೆ. ಯಾ. ಸೊ ಯು ಮೇಡ್ ಮೀ ಫೀಲ್ ಸೋ ಕಂಫರ್ಟಬಲ್. ಆ್ಯಂಡ್ ನಿಮ್ಮ ರೀಲ್ಸ್ನು ನೋಡ್ತಿರ್ತೀನಿ ನಾನು. ಐ ರಿಯಲಿ ಎಂಜಾಯ್ ಆಲ್ ಯುವರ್ entertaining reels. Funny, ಯಾಕಂತಂದರೆ we all want to laugh at the end of the day. We want to forget everything and just laugh, and that light moment ಇರಲೇಬೇಕು ಜೀವನದಲ್ಲಿ, ಸ್ಟ್ರೆಸ್ಫುಲ್ ಲೈಫಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್. Thank you so much. Sunjay Show with Sneha. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.